सन्निधत्तां सदा हृदि ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे योऽन्तः प्रविश्य मम वाचमिमां प्रसुप्ता सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् नममीड्यते प्रभुपुषे तडिदम्बराय गुञ्जावतंसपरिपिञ्चलसन्मुखाय वन्यस्रजे कबलवेत्रविषाणवेणुलक्ष्मश्रिये मृदुपदे पशुपाङ्गजाय व्यासं वसिष्ठनप्तारं शक्ते पौत्रमकल्मषम् पराचरात्मजं वन्दे शुकतातं तपोनिधिं व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवो विनेदुः तं सर्वभूतहृदयं मुनिमानतोऽस्मि यस्वानुभावमखिलश्रुतिसारमेकम् अध्यात्मदीपमतितितीर्षतां तमोऽन्धम् संसारिणां करुणया पुराणगुह्यं तं व्याससूनुमुपयामि गुरुं मुनीनां निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः कृष्णप्रियं सकलकल्मषनाशनं च मुक्त्येकहेतुमिह भक्तिविलासकारि सन्तकथानकमिदं पिबतादरेण लोके तीर्थपरिशीलनसेवया किं स्वपुरुषमभिवीक्ष्य पाशहस्तं वदति यमः किल तस्य कर्णमूले परिहर भगवत्कथासु मत्तान् प्रभुरहमन्यनृणां न वैष्णवानाम् असारे संसारे असारे संसारे असारे संसारे विषय विषसङ्गाकुलधियः क्षणार्धं क्षेमार्थं पिबत सुखगाथा तुलसुधाम् किमर्थं व्यर्थं भो व्रजत कुपथे कुत्सितकथे परीक्षित साक्षी यच्छ्रवणगतमुक्त्युक्तिकथने ॐ जन्माद्यस्य यतोऽन्वयात् इतरतश्च अर्थेषु अभिज्ञस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृतां यथा विनिमयो यत्र त्रिसर्गो मृषा दाम्ना स्वेन सदा निरस्तकुहकम् सत्यं परं धीमहि धर्मप्रोज्झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तत्क्षणात् श्रीकृष्णाय ಪರಬ್ರಹ್ಮಣೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ನಾವು ಯಾವುದನ್ನು ಅಸಾಧ್ಯ ಅಂತ ತಿಳ್ಕೊಂಡಿದ್ದೋ ಕಲ್ಪನೆಗೂ ಯಾವುದು ಮೊದಲು ಎಟಕಿರಲಿಲ್ಲವೋ ಅಂಥದ್ದೊಂದು ದಿವ್ಯಾನುಭೂತಿಯನ್ನು ಪರಮ ಕರುಣಾಳುವಾದ ಕೃಷ್ಣ ದ್ವಾರಕಾಧೀಶ ಮಹಾರಾಜ ಇವತ್ತು ನಮಗೆ ದಯಪಾಲಿಸಿದ್ದಾನೆ. ಒಂದು ಪ್ರಾರ್ಥನೆ ಎಲ್ಲರಿಗೂ ಏನು ಮಾಡುವುದಂದರೆ, ಈ ದಿವಸ ತುಲಾಮಾಸ ಸೌರಮಾನ ಲೆಕ್ಕದಲ್ಲಿ ಚಾಂದ್ರಮಾನದಲ್ಲಿ ಪಂಚಾಂಗ ನೋಡಿಕೊಳ್ಳಿ. ತುಲಾಮಾಸ ಶುಕ್ಲ ಪಂಚಮಿ ದಿವಸವನ್ನು ಪ್ರತಿ ವರ್ಷವೂ ನೀವು ಎಲ್ಲೆಲ್ಲಿದ್ದರೂ ಇದನ್ನೊಂದು ಉತ್ಸವ ದಿನವನ್ನಾಗಿ ಆಚರಿಸಿ, ಅವತ್ತು ಸ್ವಾಮಿಗೆ ವಿಶೇಷವಾದ ಏನಾದರೂ ಭಕ್ಷಣಗಳನ್ನು ಮಾಡಿ ಒಬ್ಬರಾದರೂ ಅತಿಥಿಯನ್ನು ಮನೆಯಲ್ಲಿ ಕರೆದು ಬಡಿಸಿ, ದಯವಿಟ್ಟು
ಶ್ರೀಮದ್ ಭಾಗವತ 11ನೇ ಸ್ಕಂಧದ ಒಂದು ಅಧ್ಯಾಯ 12ನೇ ಅಧ್ಯಾಯವನ್ನಾದರೂ ಭಕ್ತಿಯಿಂದ ಮಾಡಿ ಆರತಿ ಸಮರ್ಪಿಸಿದರೆ ಇಲ್ಲಿ ಅವನು ದಯಪಾಲಿಸಿರ್ತಕ್ಕಂಥ ಅನುಭವ ಬಡ್ಡಿ ಸಮೇತ ಬೆಳ್ಕೊಂಡು ಬರುತ್ತದೆ. ನಮಗೆ ಇಲ್ದಿದ್ರೆ ಲುಪ್ತವಾಗಿ ಹೋಗುತ್ತೆ ಕಾಲಕ್ರಮದಲ್ಲಿ. ಎಲ್ಲರೂ ಒಗ್ಗೂಡುವುದು ಕಷ್ಟ. ಇದೇ ರೀತಿ ಪ್ರಾರ್ಥನೆ ಮಾಡೋಣ. ಇದೇ ತುಲಾಮಾಸ ಶುಕ್ಲಪಕ್ಷ ಪಂಚಮಿ ಪ್ರತಿ ವರ್ಷವೂ ಒಂದು ಕಡೆ ಸೇರಿಸುವಂತೆ ಭಗವಂತ ಅನುಗ್ರಹ ಮಾಡಲಿ. ಅದು ಒಂದೇಳೆ ಸಾಧ್ಯ ಆಗಲಿಲ್ಲ ಅಂದರೆ ಎಲ್ಲೆಲ್ಲಿ ಇರ್ತೀರಿ ಸಮೀಪದಲ್ಲಿ ಅವರವರೇ ಸೇರಿಕೊಂಡು ಇಲ್ಲಿ ನಾವು ಪಡ್ಕೊಂಡ ಅನುಭವವನ್ನು ಚಿರಸ್ಥಾಯಿಯನ್ನಾಗಿ ನಾವು ಬದುಕಿರೋ ತನಕ ಯಾವುದಾತ್ಮಭಾವಿ ಆತ್ಮ ಇರುವ ತನಕ ನಾವು ಎಲ್ಲಿದ್ದರೂ ಇಹದಲ್ಲಿ ಪರದಲ್ಲಿ ಅನುಭವಿಸಬೇಕು. ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿದ 12ನೇದು ಒಂದು ಅಧ್ಯಾಯ. ಮುಂದೆ ಬರುತ್ತೆ ಸತ್ಸಂಗ. ಅದರಲ್ಲೇ ಬೆಳಿಗ್ಗೆ ಶರಣಾಗತಿ ವಿಷಯ ನೆನೆಯೋ ಇವತ್ತು ಹೇಳಿದ್ನಲ್ಲಿ. ಯಾವತ್ತು ಹೇಳಿದ್ದೆ? ನೆನ್ನೆ ಹೇಳಿದ್ನ ಬೆಳಗ್ಗೆ ಹೇಳಿದ್ನ ಶರಣಾಗತಿದು. ತಸ್ಮಾತ್ಮತ್ವಮುತ್ಸೃಜ್ಯ ಯಾವುದು ಉದ್ಧವ ಚೋದನಾಂ ಪ್ರತಿಚೋದನ ಮಾಮೇಕಮೇವ ಶರಣಂ ಯಾಹಿ. ಆ ಶರಣಾಗತಿ ಹೇಳಿದ ಸಂದರ್ಭ ಶ್ಲೋಕ ನೆನ್ನೆ ಸಂಜೆ ಹೇಳಿದೆ ಅಂತ ನಾವು. ಅದು ಎಸೆನ್ಸು. ಉದ್ಧವ ಗೀತೆಯಲ್ಲಿ ಎಸೆನ್ಸ್ ಇರುವುದೇ ಅಲ್ಲಿ. ಸತ್ಸಂಗದ ಮಹಿಮೆ ಅದೊಂದನ್ನಾದರೂ ದಯವಿಟ್ಟು ಪಾಠ ಮಾಡಿಬಿಡಿ. ಏನು ಬಹಳ ಒಂದು 20 ಶ್ಲೋಕ ಇದೆ, ಹೆಚ್ಚಿಲ್ಲ. ಅದು ಹೆಚ್ಚಿಗೆ ಕೆಲಸ ಯಾತಕ್ಕೆ ಕೊಡಲಿಲ್ಲ ಅಂದರೆ ಇವ್ರಿಗೇನು ಬೇರೆ ಕೆಲಸ ಇಲ್ಲ ಅಂತ ಬೈಕೋತೀರಿ ಅಂತ. 11ನೇ ಸ್ಕಂದ ಇರುವುದೇ ಒಂದು 31 ಅಧ್ಯಾಯ. ದಿವಸಕ್ಕೆ 4-5 ಓದ್ತಾ ಕೂತ್ಬಿಟ್ರೆ ಹ್ಯಾಬಿಟ್ ಆಫ್ ಲೈಫ್ ಮಾಡ್ಕೊಂಡ್ಬಿಟ್ರೆ ತುಂಬ ಕ್ಷೇಮವಾದದ್ದು, ಪರಮ ಸಂತೋಷಕರವಾದದ್ದು. ದ್ವಾರಕಾಧೀಶ ಬೆಣ್ಣೆಯನ್ನು ತಿಲ್ತಾನೆ, ಸ್ವೀಕಾರ ಮಾಡ್ತಾನೆ, ಬೆಣ್ಣೆಯನ್ನು ಕೊಡ್ತಾನೆ. ಇದು ಹೊಸ ಅನುಭವ ನಮಗೆ. ಬೆಣ್ಣೆ ಕೊಟ್ಟಿದ್ದು ಕರೆದು ಏನು ಅದ್ಭುತವಾಗಿ ಸಂಕಲ್ಪ ಮಾಡಿಸಿದ್ರು. ನನಗೆ ಆ ಕ್ಷಣದಲ್ಲಿ ಗೋಚರಿಸ್ತು, ಇದು ಧ್ವಜವಲ್ಲ, ಕೃಷ್ಣನೇ ಅಲ್ಲಿರೋದು ಅಂತ. ನೆನ್ನೆ ಕೇಳಿದ್ವು ಅವರನ್ನ, ಧ್ವಜದಲ್ಲಿ ಶಂಖವೋ ಚಕ್ರವೋ ಹಾಕಬೇಕು ಅಂತ ಇವರು ಯಾರೋ ಹೇಳ್ತಿದ್ರು. ಇಲ್ಲ, ಗರುಡನನ್ನು ಕೂರಿಸಿ ಸಾಧ್ಯವಾದರೆ ಗರುಡ ಧ್ವಜ ಅಂತ. ಇಲ್ಲ, ಇಲ್ಲಿ ಸೂರ್ಯ ಚಂದ್ರ ಎರಡೇ ಹಾಕೋ ಪದ್ಧತಿ. ಅವ್ರಿಗೆ ಅದಕ್ಕೆ ಕಾರಣ ಗೊತ್ತಿಲ್ಲ. ಈ ಊರಿನಲ್ಲಿ ಬಹಳ ದೊಡ್ಡ ಹಬ್ಬ, ಪ್ರತಿನಿತ್ಯದ ಹಬ್ಬ ಅಂದರೆ ಬಾವುಟ ಏರಿಸುವುದು. ಯಾಕೆಂದ್ರೆ ಎಲ್ಲಿ ತನಕ ಕಾಣುತ್ತೆ ಅಲ್ಲಿ ತನಕ ಅದು ಹಾರಾಡ್ತಾ ಇರೋ ಹಾಗೆ ಕೃಷ್ಣ ನಾನಿದ್ದೇನೆ, ನೀವು ರಕ್ಷಣೆ ಮಾಡ್ತೇನೆ ಅಂತನ್ನೋ ಹಾಗೆ ಧ್ವಜರೂಪಿ ಕೃಷ್ಣನ ಉತ್ಸವ ಇಷ್ಟು ವೈಭವದಲ್ಲಿ ನಡೆಯುತ್ತೆ ಅಂತ ಗೊತ್ತಿರಲಿಲ್ಲ. ಇಲ್ಲಿ ಧ್ವಜ ಬದಲಾವಣೆ ಮಾಡ್ತಾರೆ, ಆ ಹೊತ್ತರು ಕುಣಿತಾರೆ. ನೋಡುವುದಕ್ಕೊಂದು ಅನುಭವ. ಹೋದ ಸಲ ಒಂದು ಸ್ವಲ್ಪ ಅನುಭವ ಆಗಿತ್ತು. ನಾವು ನೋಡಿದ್ದು 108 ತಿರುಪತಿ ಯಾವ ಕ್ಷೇತ್ರದ ಪರಿಚಯದಲ್ಲಿಯೂ ದ್ವಾರಕೆಯಲ್ಲಿ ಇಂಥದ್ದೊಂದು ಅನುಭವ ಇರಬಹುದು ಅನ್ನುವ ಚಿತ್ರವನ್ನು ನಾವು ಎಲ್ಲಿ ನೋಡಲಿಲ್ಲ, ಕೇಳಲಿಲ್ಲ. ಅದು ಮನಸೈಕ ವೇದ್ಯವಾದದ್ದು, ಅನುಭವೈಕ ವೇದ್ಯವಾದದ್ದು. ನೀವು ಬೇರೆಯವ್ರಿಗೂ ಇದನ್ನು ಹೇಳಬೇಕು. ಇಲ್ಲಿ ಏನು ಅನುಭವ ಇದೆ ಹೇಳಬೇಕು ಅಂದರೆ ಬಾಯಲ್ಲಿ ಆಗದೇ ಇದ್ದದ್ದನ್ನು ಅಂತ ಹೇಳಿಬಿಟ್ರಲ್ಲ ಅಂದರೆ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೆಯೋ. ಪ್ಲೀಸ್ ಟೆಂಪ್ಟ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ರಿಲೇಷನ್ಸ್, ಪೀಪಲ್ ನಿಯರ್ ಬೈ. ನಿಮ್ಗೆ ಯಾರ್ಯಾರ ಹತ್ರ ಇರ್ತಾರೆ. ದ್ವಾರಕೆ ಅನುಭವ ತುಂಬ ವಿಶಿಷ್ಟವಾದದ್ದು. ಒಮ್ಮೆ ಆದರೂ ಹೋಗಿ ಇವರು ಪಂಡಾಜಿಯವರ ಅಡ್ರೆಸ್ ಕೊಡಿ. ಅವರು ನಮಗೆ ಬಹಳ ಒಳ್ಳೆಯ ಭದ್ರವಾದ ಲಿಂಕ್ ಆಗಿಬಿಟ್ಟಿದ್ದಾರೆ. ಈಗ ಅಡಿಗಡಿಗೆ ಅವ್ರ ಕಣ್ಣಲ್ಲಿ ನೀರು. ಉತ್ಸವ ಹೋಗ್ತಾ ಇದ್ರೆ ಹತ್ರ ಬಂದು ಆನಂದ ಆಗ್ತಾ ಇದೆಯೇ, ಸಂತೋಷ ಆಗ್ತಾ ಇದೆಯೇ, ನಿಮಗೆ ತೃಪ್ತಿ ಆದರೆ ಕೃಷ್ಣ ತೃಪ್ತಿ ಆಗುತ್ತೆ. ರಿಕ್ಷಾ ತರಿಸ್ಕೊಡ್ಲೆ, ನಡೆಯೋಕ್ಕಾಗತ್ಯಾ, ಶ್ರಮವಾಗತ್ಯಾ? ಅವ್ರು ನನ್ನ ಮುಖದಲ್ಲಿ ಏನು ಕಂಡ್ರೋ ನಮಗೆ ಗೊತ್ತಿಲ್ಲ. ಅವ್ರ ಮಗನೂ ಹಾಗೆಯೇ. ಎಲ್ಲ ಕ್ಷೇತ್ರಗಳಲ್ಲಿ ಹೀಗಿರ್ತಾರೆಯೇ ನೋಡ್ರಿ. ಪಂಡಾಗಳು ನಮಗೆ ಬೇರೆ ಚಿತ್ರ ಬರುತ್ತೆ. ತೀರ್ಥ ಪುರೋಹಿತರವರು. ಆದ್ದರಿಂದ ಸ್ವಾಮಿ ತುಂಬ ವಶೀಕರಣ ಸಾಮರ್ಥ್ಯ ಉಳ್ಳವನು. ದ್ವಾರಕಾನಾಥನ ಮಹಿಮೆ ಅಸಾಧ್ಯವಾದದ್ದು, ಅಪಾರವಾದದ್ದು, ಬಾಯಿಗೆ ಎಟ್ಕೋದಿಲ್ಲ. ಅವನ ಮಹಿಮೆ, ಅವನ ಕೊನೆ ಸಂದೇಶವನ್ನು ಉದ್ಧವನಿಗೆ ಕೊಟ್ಟದ್ದನ್ನು ಇವತ್ತು ಇನ್ನಷ್ಟು ನಾವು ಬೆಳೆಸೋಣ. ಅವಧೂತ ಯದು ಸಂವಾದವನ್ನು ನಾವು ಬೆಳಗ್ಗೆ ಓದ್ತಾ ಇದ್ವು. ಅದರಲ್ಲಿ ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ಅನೇಕ ಗುರುಗಳು
ಭೂಮಿ, ವಾಯು, ಆಕಾಶ, ನೀರು, ಅಗ್ನಿ, ಚಂದ್ರ, ಕಾಲ, ಸೂರ್ಯ, ಕಪೋತ ಪಕ್ಷಿ, ಅಜಗರ, ಸಾಗರ, ಪತಂಗ, ಒಂದು ಆನೆ. ಜೇನಿಗೆ ಆಸೆಪಟ್ಟು ಬೇಡ ಹಾಳಾದದ್ದು, ಅದರಲ್ಲೊಂದು ನೆಗೆಟಿವ್ ಪಾಠ. ದುಃಖ ಮಿಶ್ರಿತವಲ್ಲದ ಸುಖವೆಂಬುದು ಜೀವನದಲ್ಲಿ ಇಲ್ಲ. ಜೇನಿಗೆ ಆಸೆಪಟ್ಟು ಕಲ್ಲು ಹೊಡೆದ್ರೆ ದುಂಬಿಗಳು ಕುಟುಕಿಸಿ ಸಾಯಿಸುವಂತೆ ನಾವು ಯಾವುದನ್ನ ವಿಷಮಧು, ವಿಷಯಮಧು ಅಪೇಕ್ಷೆ ಪಡ್ತೇವೆ ಅದು ಕ್ಷಣಕಾಲ ಸುಖದಂತೆ ಕಾಣುತ್ತದೆ, ಮೃತ್ಯು ರೂಪದಲ್ಲಿ ನಮ್ಮನ್ನು ಹಿಂಸೆ ಮಾಡುತ್ತೆ. ಆದ್ದರಿಂದ ನಾವು ಆ ಬೇಡನಿಗಾದ ಕಥೆ ನಮಗಾಗಬಾರ್ದು. ಜಿಂಕೆ ಎಂಬುದು ಕೊಳಲಿನ ಧ್ವನಿಗೆ ಆಸೆಪಟ್ಟು ಎಲ್ಲಿ ಬರುತ್ತೋ ಅಂತ ಓಡಿಕೊಂಡು ಹೋಗಿ ತಾನಾಗಿ ಬಲೆಯಲ್ಲಿ ಬೀಳುವಂತೆ ಮತ್ತೆ ತಿರುಗಿ ಇಂದ್ರಿಯಗಳು, ಕಣ್ಣು, ಕಿವಿ, ಮೂಗು ಇವು ನಮ್ಮನ್ನು ಪರಿಪಂಥಿನಃ ತಪ್ಪು ದಾರಿಗೆ ಹಾಕಿಬಿಡ್ತವೆ. ಅಲ್ಲಿಂದ ಮುಂದಕ್ಕೆ ನಾವು ಬಹಳ ಮುಖ್ಯವಾದ ಒಂದು ಕಥೆಗೆ ಹೋಗ್ತಾ ಇದ್ದೇವೆ, ಪಿಂಗಳೆಯ ಕಥೆಗೆ. ಪಿಂಗಳೆ ಅಂದರೆ ಯಾರು? ಅವಳೊಬ್ಬಳು ವೇಷಶಾಸ್ತ್ರಿ. ವೇಷಶಾಸ್ತ್ರಿಯನ್ನು ಯಾರಾದರೂ ಜಗತ್ತಲ್ಲಿ ಗುರುಗಳು ಅಂತ ಹೇಳ್ತಾರಿಯೇ? ಯಾವುದಾರು ಮಠದಲ್ಲಿ ವೇಷಶಾಸ್ತ್ರಿಯನ್ನು ಜಗದ್ಗುರು ಮಟ್ಟಕ್ಕೆ ಏರಿಸ್ತಾರಿಯೇ? ಯೋಚನೆ ಮಾಡಿ. ಯಾಕೋ ನಗುತ್ತಾ ಇಲ್ಲ ಇವತ್ತು ನೀವು? ವೇಷಶಾಸ್ತ್ರಿ ಎಂದು ಕಲಿಯೋದೇನಿದೆ ಪರಮಾಶ್ಚರ್ಯ ನಿಮಗೆ. ಶ್ರೀಮದ್ ಭಾಗವತ 1ರಲ್ಲಿಯೇ ಇರುವುದು. ದಿಸ್ ಅಪ್ರೋಚ್ ಈಸ್ ಯುನೀಕ್. ವೇಷಶಾಸ್ತ್ರಿಯಿಂದ ಕಲಿಯುವಂಥದ್ದು ಏನಿದೆ, ಇವಳು ಬಹಳ ವಿಚಿತ್ರವಾದವಳು. ಅವಳ ಹೆಸರು ಪಿಂಗಳೆ ಎಂಬುದಾಗಿ. ಅವಳು ನೋಡೋಕೆ ಹೇಗಿದ್ಲೋ ಗೊತ್ತಿಲ್ಲ, ಅದೆಲ್ಲ ವರ್ಣನೆ ಕೊಟ್ಟಿಲ್ಲ. ಆದರೆ ಅವಳಿಗೆ ದುರಾಸೆ ಇತ್ತು. ಪಿಂಗಲ ನಾಮ ವೇಶ್ಯಾಸೀತೆ ವಿದೇಹ ನಗರೇ ಪುರ. ಇದು ವಿದೇಹ ರಾಜ್ಯದಲ್ಲಿ ದೇಹಾಭಿಮಾನ ಬಿಟ್ಟ ಜನಕರಾಜನ ಊರಲ್ಲಿ ಒಬ್ಬಳಿದ್ಲು ಸೂಳೆ. ತಸ್ಯ ಮೇ ಶಿಕ್ಷಿತಂ ಕಿಂಚಿತ್ ನಿಬೋಧ ನೃಪನಂದನ. ಅವಳಿದ್ಲು, ನಾನೊಂದು ಪಾಠ ಕಲಿತೆ. ತಸ್ಯ ಮೇ ಶಿಕ್ಷಿತಂ ಕಿಂಚಿತ್, ಏನದು? ಸಾ ಸ್ವೈರಿಣಿ ಏಕದಾ ಕಾಂತಂ ಸಂಕೇತ ಉಪನಿಷ್ಯತಿ. ಸಂಕೇತ ರತಿಸ್ಥಾನೆ ಉಪನಿಷ್ಯತಿ. ಉಪನಯನ ಮಾಡ್ತಾಳೆ ಅಂತ ಅರ್ಥವಲ್ಲ. ಸ್ವೈರಿಣಿ, ತನ್ನಿಷ್ಟು ಬಂದ ತಂದೆಯುವವಳು. ಕಾಂತಂ, ತನ್ನ ರೂಪಕ್ಕೆ ಮರುಳಾಗಿ ಬರ್ತಕ್ಕವರನ್ನ ಇಂತಿಷ್ಟು ಹಣಕ್ಕೆ ಎಂಬುದಾಗಿ ಸೆಳೆಯುವುದರಲ್ಲಿ ಬಹಳ ಗಟ್ಟಿಯಾಗಿದ್ದಳು. ಅಷ್ಟು ಚೆನ್ನಾಗಿತ್ತವಳ ರೂಪ, ಅವಳ ಯೌವನ. ಬಿಡಿಂಗ್ ಇದ್ರ ಬೇರೆ, ಯಾರು ಹೆಚ್ಚು ಕೊಡ್ತಾರೆ ಅವಳಿಗೆ ನಾನು ಇವತ್ತು ಒಪ್ಪಿಸ್ಕೊಳ್ತೇನೆ ಎಂಬುದಾಗಿ. ಅದೇನಾಯಿತು, ಒಂದು ದಿವಸ ಅಭೂತ್ಕಾಲೇ ಬಹಿರ್ದ್ವಾರಿ ಬಿಭ್ರತಿ ರೂಪಮುತ್ತಮಂ. ಅದು ಒಂದು ದಿವಸ ಅವಳಿಗೂ ಕರ್ಮಯೋಗಕ್ಕೆ ಕಾಲ ಬಂತು. ಮನೆ ಬಾಗಲಲ್ಲಿ ಅವಳೇ ನಿಂತಳು, ಈ ತಲೆ ಹುಡುಕರನ್ನು ನಿಲ್ಲಿಸಲಿಲ್ಲ. ಅಭೂತ್ ಕಾಲೇ, ಒಂದು ಕಾಲ. ಯಾವ ಕಾಲ? ಕಾಲೆ ಅಂತಾರೆ ಯಾವ ಕಾಲದಲ್ಲಿ? ಅವಳಿಗೆ ಜ್ಞಾನೋದಯ ಕಾಲದಲ್ಲಿ. ಒಂದು ಸೂಳೆಗೂ ಜ್ಞಾನ ಉಂಟಾಗುವ ಕಾಲ, ಪರಿಪಕ್ವ ಕಾಲ. ನೋ ಮ್ಯಾನ್ ಈಸ್ ಪ್ಲೇಸ್ಡ್ ಇನ್ ದಿ ಮೋಸ್ಟ್ ಹೋಪ್ಲೆಸ್ ಸಿಚುವೇಶನ್ ಇನ್ ಲೈಫ್. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದು ತಿರುವಿನ ಕಾಲ ಅನ್ನೋದು ಬರ್ತದೆ. ಒಂದು ವೇಷಶಾಸ್ತ್ರಿಗೆ ಬಂದದ್ದು ನಮ್ಮ ಜೀವನದಲ್ಲಿ ಬರೋದಿಲ್ವ ಹೇಳಿ? ಯೋಚನೆ ಮಾಡಿ. ಯಾಕೆ ನಿರಾಶೆ ಮಾಡ್ಕೊಂಡು ಹೋಗ್ತೀರಿ? ಕೃಷ್ಣನ ತನಕ ಬಂದು ದ್ವಾರಕೆಗೆ ಬಂದವರು ಅತ್ಯಂತ ಸಂತುಷ್ಟರಾಗಿ, ನಮ್ಮ ಜೀವನದಲ್ಲಿ ಇಲ್ಲಿ ತಿರುವು ಬಂದಿದೆ, ನಾನು ತಿರುವು ಬಂದಿದ್ದನ್ನು ನೋಡಿದೆ ಇಲ್ಲಿ ಇವತ್ತು. ನಾನು ಬಹಳ ಆಶ್ಚರ್ಯಕರವಾದ ಅಬ್ಸರ್ವೇಷನ್ಸ್ ಮಾಡಿದೆ. ಕೆಲವು ಪ್ರಾಯಶಃ ಜನ್ಮದಲ್ಲಿ ಕುಣಿದೆ ಇದ್ದವರೆಲ್ಲ ಕುಣಿದ್ರು ಇವತ್ತು. ವಯಸ್ಸಾದವರು, ಚಿಕ್ಕವರು ಪರಸ್ಪರ ಹಿಡ್ಕೊಂಡು ಗಿರಿಗಟ್ಲೆ ತಿರುಗಿದ್ದನ್ನು ನೋಡಿದೆ. ಕೃಷ್ಣ ವೇಷ ನೋಡಿದೆ. ಅಲ್ಲ, ಅವ್ರು ಮಾಡಿದ್ದು ನಾನು ನೋಡಿದ್ದಾನೆ ಅಲ್ಲಿಯೇ. ಇನ್ನೂ ಕೆಲವರು ಯಾರ್ಯಾರ್ದೋ ಹೆಸರು ಗೊತ್ತಿಲ್ಲ, ಮುಖಪರಿಚಯವೂ ಇಲ್ಲ ನನಗೆ ಸಾಕಷ್ಟು. ಅದು ಆನ್ ದಿ ಸ್ಪಾಟ್ ಸ್ಫೂರ್ತಿ ಅಂತ ಏನು ಹೇಳ್ತೀರಿ, ಆ ಸ್ಫೂರ್ತಿ ಅನ್ನೋದು ಕೃಷ್ಣ ಪ್ರವೇಶ. ಅಪ್ಪ, ಸುಮ್ಮನೆ ಅಳ್ತಾ ಹೋಗ್ತಿದ್ದೆ ನಾನು. ಯಾರು ಬೆಣ್ಣು ಮುಟ್ಟಿದ್ರೆ, ಮಾತಾಡ್ತಿದ್ರೆ ವೈಬ್ರೇಷನ್ಸ್ ಕಟ್ ಆಗ್ತಿತ್ತು ನನಗೆ. ಎಲ್ಲರಲ್ಲಿ ಏನು ಹೊಕ್ಕುಬಿಟ್ಟ ಇವನು. ಲಜ್ಜೆ ಬಿಡಿಸಿದ್ದೊಂದು, ನನ್ನ ಕೈಲಿ ಕುಣಿಯೋಕ್ಕಾಗತ್ತೆ ಅಂತ ಯಾರ್ಯಾರು ಅಲ್ಲಿವರೆಗೂ ಶಂಕೆ ಮಾಡ್ತಾ ಇದ್ರು. ಇಳಿದ್ರು ನೋಡಿ ಜಾಗದಲ್ಲಿ, ಕುಣಿದ್ರು ಕುಣಿದ್ರು ಕುಣಿದ್ರು, ಕುಪ್ಪಳಿಸಿದ್ರು. ಏನು ಕುಪ್ಪಳಿಸಿದ್ರು? ಕೃಷ್ಣ ಪ್ರಿಯ ಅವನ ಅಮ್ಮನ ಮಾಡಿಸ್ತಾನೆ ಒಳಗೆ ಕೂತ್ಕೊಂಡು.
ಅವನು ನೋಡಬೇಕು ಅಂತ ಆಸೆ. ಅಂದರೆ ಇದು ಪರಿವರ್ತನ. ತೀರ ಸಮೀಪದವ್ರ ಕೆಲವು ಹೆಸರನ್ನು ಹೇಳಬಾರ್ದು. ಅವರು ಜನ್ಮದಲ್ಲಿ ಬೇರೆ ರೀತಿಯಲ್ಲಿ ಕುಣಿದದ್ದು ನೋಡಿದ್ದೇನೆ, ಹಾರಾಡಿದ್ದನ್ನು ನೋಡಿದ್ದೇನೆ. ಇಲ್ಲಿ ಕುಣಿದದ್ದು ಯಾವುದು? ಭಗವಂತನಿಗೆ ಹೋಗಿ ಕುಣಿಯುವುದು. ಈ ಶರೀರದಲ್ಲಿ ಕುಣಿಯುವುದು ಅಂತ ಏನಿದೆ ನೋಡಿ, ಆ ಅಡಿಯಾಡಿ ಅಹಂಕರೆಯಿಂದ ಇಸೈಪಾಡಿ ಪಾಡಿ ಕಣ್ಣೀರ್ ಮಲ್ಲ ನಾಡಿ ನಾಡಿ ನರಸಿಂಗವೆನ್ರೆ ವಾಡಿ ವಾಡಂ ಇವ್ವಾಳ್ನುದಲೇ. ಅವತ್ತು ಹೇಳಿದ್ದೇನೆ, ಭಕ್ತಿ ಎನ್ನುವುದು ಸುಮ್ಮನೆ ಅದು ಕ್ವೈಟಾಗಿ ಕೂತ್ಕೊಳ್ಳೋದಿಲ್ಲ, ಅದು ವೈಲೆಂಟ್ ಇಂಜೆಕ್ಷನ್ ಇದ್ದ ಹಾಗೆ. ಭಕ್ತಿ ಎನ್ನುವುದು ಎಲ್ಲ ಇಂಜೆಕ್ಷನ್ಗೆ ಮೇಲ್ಪಟ್ಟದ್ದು. ಅದು ಬಂದರೆ ಏನು ಮಾಡ್ತದೆ? ಜನ್ಮ ಜನ್ಮಾಂತರದ ಜಾಡ್ಯ ರೋಗಗಳನ್ನು ಕಳಚಿ ಹೊರಗೆ ಹಾಕಿ ನವಯೌವನವನ್ನು ಕೊಟ್ಟು, ಮನಸ್ಸಿಗೆ ಶರೀರಕ್ಕೆ ಹುರುಪನ್ನು ಕೊಟ್ಟು, ನವ ಚೈತನ್ಯವನ್ನು ಕೊಟ್ಟು, ಕುಣಿ ಕುಣಿ ಕುಣಿ, ನನಗೋಸ್ಕರ ಕುಣಿ, ನನಗೋಸ್ಕರ ಹಾಡು. ಭ್ರಾಂತಿ, ನಿನಗೋಸ್ಕರ ನೀ ಕುಣಿತೀಯ? ನಿನ್ನ ಶರೀರದಲ್ಲಿ ನಾನಲ್ಲಿ ಆಡಿಸೋದು ನಿನ್ನನ್ನು ಗೊಂಬೆಯಂತೆ. ಟೊಳ್ಳಾಗಿರುವ ಬಿದರಿನಲ್ಲಿ ಉಸಿರನ್ನು ತುಂಬಿ ಕರ್ಣಮಧುರವಾದ ಸಂಗೀತವನ್ನು ನುಡಿಸಬಲ್ಲವನು ಮುರಿದು ಹೋಗಿರ್ತಕ್ಕಂಥ ಕೊಳ್ಳಗಳಲ್ಲಿ ಉಸಿರಿನಂತೆ ಕೂತ್ಕೊಂಡು ನಮ್ಮಲ್ಲಿ ಮಾತನಾಡಿಸ್ತಾನೆ, ಕುಣಿಸ್ತಾನೆ, ಮಾಡ್ತಾನೆ. ಅದು ನಾನು ಕಣ್ಣಿಂದ ನೋಡಿದೆ, ಕೃಷ್ಣಾನುಭೂತಿ ಅನುಭವ ಆಯಿತು. ನಾನೇನು ತಿಳ್ಕೊಂಡಿದ್ದೆ, ಇವರು ಬ್ಯಾಂಡು ಭಜಂತ್ರಿ ತೊಗೊಂಬರ್ತಾರೆ, ಯಾವುದೋ ಸಿನಿಮಾ ಗಿನಿಮಾ ಹಾಡು ಹಾಡ್ತಾರೆ, ಈ ಮದುವೆಗಳಲ್ಲಿ ಮಾಡ್ತಾರೆ ನೋಡ್ರಿ, ಹೇಳಿಲ್ವಾ? ನಮ್ಮ ಬೆಂಗಳೂರು ಮೋಸ್ಟ್ ಬಾರ್ಬ್ಯಾರಿಕ್ ಟ್ಯೂನ್ಸ್. ಅದಕ್ಕಿಂತ ಮಾರಿಗುಡಿ ತಮಟಿಯ ವಾಸಿ ಅದೇನೋ ಮಾಡ್ತಾನೆ ಅಂತ ತಿಳ್ಕೊಂಡಿದ್ರೆ, ಇದು ನೋಡಿ ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್ಸ್ ಅವೆಲ್ಲ ಡ್ರಮ್ಸು. ಆದ್ರೇನು ಒಳ್ಳೆ ಭಜನೆ ಹಾಡುಗಳನ್ನು ಹಾಡ್ತಾ ಆ ಕ್ಯಾಸಿಯೋ ಅಲ್ಲೇ ಫಿಕ್ಸ್ ಮಾಡಿಕೊಂಡು ಆ ರಿದಮ್ ಟೆಂಪೋ ಹ್ಯಾಕ್ ಹಿಪ್ ಮಾಡಿದ್ರು ಅಂದರೆ ಕೋಲ್ ಬಿಸಾಕಿ ನಾನು ಕುಣಿಬೇಕು ಅಂತ ಅನಿಸ್ಬಿಡ್ತು. ಮನಸ್ಸಲ್ಲೇ ಕುಣಿದೆ. ಜೋರಾಗಿ ಕುಣಿದಿದ್ರೆ ಏನಾಗ್ತಿತ್ತು, ಮುಂದಕ್ಕೆ ಏನಾಗುತ್ತೆ ಅನ್ನೋ ಭಯ ಇದ್ದದ್ರಿಂದ ನಾನು ಕುಣಿಲಿಲ್ಲ. ಮನಸ್ಸಲ್ಲಿ ಕುಣಿದಿದ್ರೆ ಪರಿಣಾಮ ಏನಾಯಿತು, ಆ ಫ್ಲಾಗ್ ಏರಿಸುವಾಗ ಇವತ್ತು ಸಾಯಂಕಾಲ ಲೆಕ್ಚರ್ ಆಗಲಿಕ್ಕಿಲ್ಲ ಅಂತ ಮಾಡಿದ್ದೆ. ಅಷ್ಟು ಆಯಾಸ, ಅಲ್ಲೇ ಕಣ್ಣು ಎಳಿತಾ ಇತ್ತು, ಫೈಂಟ್ ಆಗೋ ಸ್ಥಿತಿ. ಪ್ಲೀಸ್ ಬಿಲೀವ್ ಮೀ, ಅದೊಂದು ಆಗಲಿಲ್ಲ. ದಯವಿಟ್ಟು ಅದು ಹೇಳಿಬೇಡಿಪ್ಪ. ನಿಮ್ಮ ಭಾವನೆಗೆ ನಾನು ಕೃತಜ್ಞ, ಆದರೆ ಅದು ಅಲ್ಲ. ಹೌದು, ಅವನು ಏನ್ ಮಾಡ್ಬಿಡು ಸೊಳ್ಳು ಏನು ಬೋಟ್ಮ ಹಿಂಗೆ ಹೋಗ್ಕಾರ್ತಮ್ಮ. ಇದನ್ನು ನೀವು ಹೇಳಬೇಕಾದ್ರೆ ಭಟ್ರಿಗೆ ಹೇಳಿ, ಶ್ರೀಹರಿಗೆ ಹೇಳಿ, ಅವರು ಸೂತ್ರ. ಈ ಅನುಭವ ನಿಮಗೆ ಉಂಟು ಮಾಡುವುದಕ್ಕಾಗಿ ಅವರು ಎಷ್ಟು ಶ್ರಮ ಪಟ್ಟಿದ್ದಾರೆ, ಭಟ್ರು ಎಷ್ಟು ಶ್ರಮ ಪಟ್ಟಿದ್ದಾರೆ, ಸೂತ್ರ ಇಟ್ಟು. ಅವರು ಸೂತ್ರ, ನಾನಲ್ಲ. ನಾನು ನಿಮ್ಮ ಕೈಲಿ ಒಂದು ಬುಡ್ಬುಡಿಕೆ ಅಷ್ಟೇ. ಈಗ ತಿರುಗಿಸಿದ್ರೆ ಆಗ ತಿರುಗಿಸಿದ್ರೆ ಎಲ್ಲಿ ಮುಖ್ಯ ಆಕರ್ಷಣೆ ನಮಗೆ ಸತ್ಯ ಹೇಳ್ತೇನೆ. ಮುಖ್ಯ ಆಕರ್ಷಣೆ ಶ್ರೀಕೃಷ್ಣ. ಈ ಊರಲ್ಲಿ ಬಹಳ ದೊಡ್ಡ ಉತ್ಸವ ಅಂದರೆ ಧ್ವಜ ಏರಿಸೋದು. ನೀವು ತಿಂಗಳಿಗೊಂದು 100 ರೂಪಾಯಿ ಕೂಡ ಹಾಕೋತಾ ಇದ್ರೆ ವರ್ಷಕ್ಕೆ ಒಂದು ವರ್ಷದಲ್ಲಿ ಎಷ್ಟಾಗುತ್ತೆ ನೋಡಿ. ತಿಂಗಳಿಗೊಂದು 100 ರೂಪಾಯಿ ಮಾಡಿದ್ರೆ ಎಷ್ಟಾಗುತ್ತೆ? ಸ್ವಲ್ಪ ಹೆಚ್ಚು ಸೇರಿಸ್ಕೊತಾ ಕೂತ್ರೆ ಒಂದು 10 ಜನ ಒಟ್ಟಿಗೆ ಸೇರಿಸಿದ್ರೆ ಒಂದು ಫ್ಲಾಗ್ ಏರಿಸುವ ಖರ್ಚಾಗ್ತದೆ. ಅಷ್ಟೆಲ್ಲ ಸಿದ್ಧ ಮಾಡ್ಕೊಂಡು ಇನ್ನೊಂದು ಸಲ ಹೋಗೋಣವೆ ಅಂತ ನೀವು ಅಂದರೆ ಐ ಆಮ್ ಎಸ್ ಅಂತೀನಿ. ಅಯ್ಯೋ ಅಯ್ಯೋ, ಇದು ಗೊತ್ತೇ ಇರಲಿಲ್ಲ ನಮಗೆ, ಯಾವ ಪುಸ್ತಕದಲ್ಲೂ ಬರೆದಿಲ್ಲ. ನಾರಾಯಣ ನೋಡಿ, ನಾನೇನು ತಿಳ್ಕೊಂಡಿದ್ದೆ, ಕೊಡೆ ಅಳಹಿ ಕಾಂಚೀಪುರ, ಮೊನ್ನೆ ತಾನೇ ಹೇಳಿದೆ. ಕೊಡೆ ಅಳಹಿ, ಮುಡಿ ಅಳಹಿ ಮೇಲ್ಕೋಟೆ,
ಒಡೆ ಅಳಹು ತಿರುಪತಿ, ನಡೆ ಅಳಹು, ಇದು ಕೊಡಿ ಅಳಹು. ತಮಿಳಲ್ಲಿ ಕೊಡಿ ಅಂದರೆ ಬಾವುಟ. ಇದು ತಪ್ಪದೆ ಹೋದ ಕಡೆಯಲ್ಲಿ ಇದು 5ನೇದು ಪಂಚಮಪುರುಷಾರ್ಥ ಕೊಡಿ ಅಳಹು. ಅದು ಎಷ್ಟು ಕೃಷ್ಣನ ಗಾಂಭೀರ್ಯವನ್ನೆಲ್ಲ ಅದನ್ನು ನೋಡ್ಬೋದು, ಕೃಷ್ಣನ ಸಂದೇಶವನ್ನು ನೋಡ್ಬೋದು. ಅವರು ತಂದು ಕೊಟ್ಟದ್ರಲ್ಲಿ ನಾವು ಆರಿಸಿದ್ಯಾವುದು ಭಗವದ್ಧ್ವಜ ಕೇಸರಿ ಬಣ್ಣ, ಹಿಂದುತ್ವದ ಸಂಕೇತ. ನನ್ನ ಮನಸ್ಸಿಗೆ ಅದು ಏನು ಹೇಳ್ತಾ ಇತ್ತು ಅಂದರೆ, ನಾನು ಇದ್ದೀನಿ ಕಾಣೋ, ಗುಜರಾತಿಂದ ದೇಶದಲ್ಲಿ ಪರಿವರ್ತನೆ ಶುರು ಮಾಡ್ತೀನಪ್ಪ. ನೀನು ಯಾಕೆ ಹೊರಗೆ ಸಾಯ್ತೀಯ, ಎಲ್ಲ ಹೋಗ್ತಾ ತಗೋ, ಕಸ ತೆಗಿತೀನಿ. 36 ವರ್ಷ ನಾನು ಕಾಯಿಲಿವೆ ಧರ್ಮರಾಜನ್ ತರೋದಕ್ಕೆ, ಭೀಷ್ಮ ದ್ರೋಣ ಕರ್ಣ ಶಕುನಿ ದುರ್ಯೋಧನ ಇವನ್ನೆಲ್ಲ ಕಿತ್ತಾಕೋದಕ್ಕೆ ನಾನು ಮಾಡ್ತೇನಪ್ಪ, ಭದ್ರವಾಗಿ ನಿಂತಿದ್ದೇನೆ. ಎಷ್ಟು ಜನ ಬರ್ತಾರೆ ನೋಡು, ಮೇಲೆ ಏರಿಸ್ತಾರೆ ನಾನು ಅವರಿಗೆಲ್ಲ ಅಭಯ ಕೊಡ್ತೇನೆ. ಒಂದು ಸಣ್ಣ ಗುಡಿ ಇದು, ನೀವು ನೋಡಿದಷ್ಟು ನಮ್ಮ ದಕ್ಷಿಣ ಭಾರತ ದೇಶದಷ್ಟು ದೊಡ್ಡ ಗುಡಿ ಎಲ್ಲ. ಆ ಕೃಷ್ಣನಲ್ಲಿ ತುಂಬ ವಿಶೇಷವಾದ ಅನುಭವ ಉಂಟಾಯಿತು ಇವತ್ತು. ಮೊದಲ ದಿವಸ ಆದ ಅನುಭವಕ್ಕಿಂತ ಇವತ್ತು ಆ ಭಗವಂತನ ರೂಪದಲ್ಲಿ ಅವನಿಗೆ ಅವನ ಶಂಖ ಚಕ್ರ ಮಿರುಗುತ್ತಾ ಇದ್ದ ಮೈ, ಸಣ್ಣ ಮಗು ಹತ್ರ ಹೋಗಿ ಗಲ್ಲ ಮುದ್ದು ಮಾಡಿ ಕೃಷ್ಣನನ್ನು ಚೆನ್ನಾಗಿದೆಯೇನೋ ಬೆಂತಟ್ಟು ಬಿಡಬೇಕು ಅನಿಸ್ಬಿಡ್ತು ಅವನನ್ನು. ಅಂಥ ದರ್ಶನವನ್ನು ಕೊಟ್ಟ. ಅಲ್ಲಿ ಪೊಲೀಸ್ನವರು ಕೈ ಹಿಡಿದು ಒಳಗೆ ನಡೆಸಿ, ದರ್ಶನ ಐತೆ ನಿಮಗೆ ಅಂತ ಬಾಗಿಲಲ್ಲಿ ನಿಂತಿದ್ದವರು ದ್ವಾರಪಾಲಕರು. ಈ ಕಡೆ ವಿಗ್ರಹದ ಜೊತೆಗೆ ಇನ್ನಿಬ್ಬರು ದ್ವಾರಪಾಲಕರು ಪೊಲೀಸರು. ಬಹಳ ಧನ್ಯನಾಗಿದ್ದೇನೆ. ಹೃದಯ ಒಂದು ಮಾತು ಹೇಳಿದೆ, ಹುಡುಗರು ಬೈದರು. ಈ ಕ್ಷಣದಲ್ಲಿ ಅವನನ್ನು ಕರ್ಕೊಂಡ್ರೆ ಯಾವುದೇ ಕೊರತೆ ಇಲ್ಲದೆ ಹೋಗುವುದಕ್ಕೆ ಸಿದ್ಧವಾಗಿದ್ದೇನೆ ನಾನು. ಟೋಟಲಿ ಫುಲ್ಫಿಲ್ಡ್. ನೀವು ಅನುಭವಿಸ್ಬೇಕು. ಅದಕ್ಕೆ ಬೇರೆಯವರಿದ್ದಾರೆ. ಫುಲ್ಫಿಲ್ಮೆಂಟ್ ಬರೋದು ತಪ್ಪ, ಫುಲ್ಫಿಲ್ಮೆಂಟ್ ಬರೋದು ತಪ್ಪ. ಅನುಭವದಲ್ಲಿ ಪೂರ್ತಿ. ಇನ್ನೊಂದು, ಈ ಅನುಭವದ ಬೆನ್ನಿಗೆ ಇನ್ನೊಂದು ಅನುಭವವನ್ನು ಕೊಟ್ಟ. ಅಹಂಕಾರ ಪಡಬೇಡ, ನಿನ್ನಂತೆ ಧ್ವಜ ಹಾರಿಸೋರು 1000 ಜನ ಇದ್ದಾರೆ. ನೀ ತಂದಿದ್ದೀಯ ಅಂತ 15 ನಿಮಿಷ ಇಟ್ಕೊಂಡಿದ್ದೀನಿ, ಇಳಿಸ್ತೇನೆ, ಬೇರೆ ಹಾಕ್ತೇನೆ ನೋಡು ಅಂದ. ಆದ್ರಿಂದ ನಮ್ಮ ಧ್ವಜ ಅನ್ನೋ ಮಾತು ನಿಂಬಾಯಲ್ಲಿ ಬರಬಾರದು. ಅಭಿಮಾನದಿಂದ ಸೀತಾ ಮಮ ಸುತ ಅಂತ ಹೇಳಿದಾಗ ಹೇಳ್ಬೋದೇ ಹೊರತು, ನಮ್ಮಂಥ ಕೋಟಿ 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 ಜನ ನಿಂತಿದ್ದಾರೆ ಅವನ ಸೇವೆಗೆ. ನಾವು ಕೊಟ್ಟಿದ್ದನ್ನು ಪ್ರೀತಿಯನ್ನು ಸ್ವೀಕಾರ ಮಾಡಿದ, ತಲೆ ಮೇಲೆ ಇಟ್ಕೊಂಡಂತೆ ಆ ಗೋಪುರದ ಮೇಲೆ ನಿಂತು ಅದನ್ನು ಟಾಟಾ ಬೈ ಬೈ ಮಾಡಿ, ನಾನಿದ್ದೇನೆ ಹೋಗಿ ಹೇಳು. ಗುಜರಾತ್ ಇದೆ, ಮೋದಿ ಇದ್ದಾನೆ, ಹಿಂದೂ ಧರ್ಮ ಇದೆ, ನಡೆಯುತ್ತೆ, ಬಾಕಿದೆಲ್ಲ ಹೋಗ್ತಾರೆ. ಈ ದಿಸ್ ಮೆಸೇಜ್ ವಾಸ್ ಕನ್ವೇಡ್ ಟು ಮೀ ಥ್ರೂ ದಿ ಫ್ಲಾಗ್. ಅದನ್ನು ತಮಗೆ ನಾನು ಒಪ್ಪಿಸಿದ್ದೇನೆ. ಈ ಸಲದ ಈ ಏಕಾದಶ ಸ್ಕಂದದ ಅನುಭವ ನನಗೇ ಬೇರೆ ರೀತಿ ಆಗ್ತಾ ಇದೆ. ನಾನು ಎಷ್ಟು ಕಡೆ ಇದನ್ನು ಹೇಳಿದ್ದೇನೆಯೋ, ತುಂಬ ನಿಧಾನವಾಗಿ ಮಾತಾಡ್ತಿದ್ದೇನೆ ಅಂತ ಕಾಣುತ್ತೆ. ಹೌದಾ ಅನ್ಸಲ್ವಾ? ವಾಯ್ಸ್ ಲೋ ಆಗಿದೆ. ಸ್ಲೋ ಆಗಿಲ್ವಾ? ಇನ್ನೊಂದು, ಐ ಆಮ್ ಅಟ್ ಮೈ ಗ್ರೇಟೆಸ್ಟ್ ಈಸ್ and therefore talking to you in a very purely conversational chatting tone. ಉಪನ್ಯಾಸದ ಶೈಲಿ ಇಲ್ಲ. ಏನಪ್ಪ? ಡಿವೈನ್ ಗೊತ್ತಿಲ್ಲ. ಮನೆಯಲ್ಲಿ ಕೂತ್ಕೊಂಡು 4 ಜನಕ್ಕೆ ಪ್ರಶ್ನೋತ್ತರ ರೂಪದಲ್ಲಿ ಹೇಳೋ ಹಾಗೆ ತಿಳಿಯುತ್ತೆ. ಈ ವಿಷಯ ಬಂತೆ, ಈ ಪ್ರಶ್ನೆ ನೋಡ್ಕೊಳ್ಳಿ, ಇದು ಹೇಳೋ ಹಾಗೆ. ಐ ಆಮ್ ಕಂಪ್ಲೀಟ್ಲಿ ಅಟ್ ಈಸ್. ನಾ ಕೊಡ್ಸಿದ್ನ ಅಮೃತ ಸಾಗರ ಅಲ್ಲಿದೆ. ನೀವು ನನ್ನ ಕರ್ಕೊಂಡು ಹೋದ್ರಿ, ಅವರು ಬ್ಯಾಂಡು ಭಜಂತ್ರಿ ಮಾಡಿದ್ರು. ಒಂದೊಂದು ಜಾಗದಲ್ಲಿ ನಿಂತು ನಿಮ್ಮ ಟೆಂಪೋ ಹೇಗೆ ಏರಿಸಿದ್ರು ನೋಡ್ರಿ ಅವರು. ಹೌ ಮ್ಯೂಸಿಕ್ ಕಾಂಟ್ರಿಬ್ಯೂಟೆಡ್, ಮ್ಯೂಸಿಕ್ ಫ್ರಮ್ ಅನ್ನೋನ್ ಪೀಪಲ್, ಟ್ಯೂನ್ಸ್ ದಟ್ ಯು ನ್ಯೂ ಆಲ್ರೆಡಿ. ನಿಮಗೆ ಗೊತ್ತಿದ್ದಿದೆ, ಭಟ್ರ ಹಾಡ್ತಾ ಇದ್ದಿದ್ದೆ ಹಾಡುಗಳು ಕೆಲವು. ಅದು 2 ಕಡೆ ನೋಡಿದ್ರೆ ಈ ಊರಿನ ಜನ ನಮ್ಮಂಥ ಎಷ್ಟು ಜನ ನೋಡಿರ್ಬೋದು. ಆದರೆ ಇವರು ಹೊಸದಾಗಿ ಹೊಂದಿದ್ದಾರಲ್ಲ ಅಂತ ನಮ್ಮಲ್ಲೇನೋ ಹೊಸದನ್ನು ಕಾಣ್ತಾ ಇದ್ರು ಅವರು. ಯಾಕೆ ಅನ್ನಿಸ್ತು ಅವ್ರಿಗೆ? ವೈ ಡಿಡ್ ದೇ ಸಿ ಅಸ್ ಇನ್ ಎ ನ್ಯೂ ಲೈಟ್? ಗೊತ್ತಿಲ್ಲ. ಭಾಗವತ ಇವತ್ತು ಶುರುವಾಯ್ತಾ, ಯಾವತ್ತು ಶುರುವಾಯ್ತು, ಇನ್ನು ಎಷ್ಟು ದಿವಸ ನಡೆಯುತ್ತೆ?
ಇದು ಒಂದು ಸಣ್ಣ ಗ್ರಾಮ ಪಂಚಾಯತಿ ನೋಡಿ. ಇಲ್ಲಿ ಯೋಚನೆ ಮಾಡಿ, ಇಲ್ಲಲ್ಲವೇ ಇಂಥ ಜಾಗದಲ್ಲವೇ ನಿಂತ್ಕೊಂಡು ನಾವು ಪರಿಪೂರ್ಣವಾಗಿ ಪೂರ್ಣ ಭಾಗವತವನ್ನು ಶ್ರವಣ ಮಾಡಬೇಕು. ಇನ್ನೊಂದು ವರ್ಷ ನಾವು ಬರುವಷ್ಟರಲ್ಲಿ ಇನ್ನೊಂದಷ್ಟು ರೂಮ್ಸ್ ಆಗಿರುತ್ತೆ. ಆ ಸಲ ಸರ್ವಿಸಲ್ಲಿರೋರು ಕಷ್ಟ ಪಾಪ. ನಾವು ರಿಟೈರ್ ಆಗಿ ಕೂತಿದ್ದೇವೆ, 1 ತಿಂಗಳು ಬೇಕಾದ್ರೆ ಇರ್ಬೋದು. 5 ದಿವಸ ಒಂದು ಕಡೆ ಇರೋ ಕಾಟ ಭಟ್ರಿಗೆ 5-6 ಕಡೆ ಪಾಪ ಉದ್ಯೋಗ ನಡೆಸ್ತಾ ಇದ್ದಾರೆ, ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಅವರು. ಸರ್ವಿಸಲ್ಲಿರೋರು ಅಲ್ಲಿ ಇಲ್ಲಿ 4-6 ತಿಂಗಳಿಂದ ಲೀವ್ ಕೂಡ ಹಾಕ್ಕೊಂಡು ಭಾರಿ ಶ್ರಮ ಮಾಡ್ಕೊಂಡು ಬಂದಿದ್ದೀರಿ. ವಯಸ್ಸಾದವರಿಗೆ ಆಗುತ್ತೆ ವರ್ಕ್, ನನ್ನ ಕೈಲಿ ನಮಗೆ ಶುಗರ್ ಇದೆಯಲ್ಲ, ನಮಗೆ BP ಇದೆಯಲ್ಲ, ಎಷ್ಟೆಲ್ಲ ಮಾಡ್ಕೊಂಬಂದ್ರಿ. ಯಾರ್ಯಾರಿಗೆ ಶುಗರ್ ಇದೆ ಅದನ್ನೆಲ್ಲ ನಾರ್ಮಲ್ ಮಾಡಲಿ ಕೃಷ್ಣ. ಯಾರಿಗೆ BP ಇದೆ ಅದು ಹೋಗುವಂತಾಗಲಿ. ಯಾರಿಗೆ ರಜಾ ನಿರ್ಬಂಧಗಳಿದೆ ಯಜಮಾನ್ರೆ ಕರೆದು ಹೋದ ಸಲ ಹೋಗಿದ್ರಲ್ಲ ನೀವು ದ್ವಾರಕೆಗೆ, ಈ ಸಲ ಹೋಗೋದಿಲ್ವೇ, ಹೋಗಿ ಬನ್ನಿ, 15 ದಿವಸ ಲೀವ್ ಕೊಡ್ತೇನೆ ಅಂತ ಅನ್ನೋ ಹಾಗೆ ಅನುಗ್ರಹ ಮಾಡಲಿ ಭಗವಂತ. ಎಲ್ಲ ಮಾಡ್ತಾನೆ ನಾವು. ನಮಗಿಲ್ಲಿ ಅನುಭವ ಆಯಿತು. ಅವ್ರ ಆ ಪಂಡ ಯಾರೋ, ನಾವು ಯಾರೋ, ಅವ್ರ ಮಕ್ಕಳು ಯಾರೋ. ಆ ಬುಟ್ಟಿ ಇತ್ತು ನೋಡ್ರಿ, ಫ್ಲ್ಯಾಗ್ ಉಂಡೆ ಕಟ್ಟಿದ್ದು. ನಮಗೆ ಇಂಥ ಪದಾರ್ಥಗಳು ಮೆಮೆಂಟೋ ಅಂತ ಸ್ವಲ್ಪ ಬುದ್ಧಿ, ದುರ್ಬುದ್ಧಿಯೋ ಸದ್ಬುದ್ಧಿಯೋ ಗೊತ್ತಿಲ್ಲ. ಅದಿಲ್ಲಿ ತಂದಿಟ್ಟು ಅಷ್ಟು ಹೊತ್ತಿಂದ ಮುಂದೆ ಎಲ್ಲೇ ತಂದಿಟ್ರು ದೇವರೆದುರಿಗೆ. ನಮ್ಗೆ ಯಾರಿಗೂ ಗೊತ್ತಿಲ್ಲದಂತೆ ನಾವು ಅದನ್ನು ಪೂಜೆ ಮಾಡಿ ತುಳಸಿ ದಳ ಇಟ್ಟು ಅರ್ಚನೆ ಮಾಡಿ ನಮ್ಮದೇ ಒಂದು ಪೂಜೆ ಆಗಿತ್ತು. ಆಮೇಲೆ ಇಲ್ಲಿ ಬೇರೆ ನಡೆಯಿತು. ನನ್ನ ತಲೆಯಲ್ಲಿ ಏನಿತ್ತು ವಿಷಯ, ಆ ಬುಟ್ಟಿ ನಮಗೆ ಕೊಟ್ಟರೆ ಊರಿಗೆ ತಗೊಂಡು ಹೋಗ್ಬೋದು. ಈ ಮಾರೀಚ್ ಮಾಯಾಮೃಗ ತಗೊಂಡು ಹೋದಾಗೆ ಸೀತೆ ಅಲ್ಲ. ಇದು ತೋರಿಸಿದ್ರೆ ಅನೇಕರಿಗೆ ನೋಡಿ ಬಹಳ ವಿಚಿತ್ರವಾದ ಈ ಕಡೆ ಆರ್ಕಿಟೆಕ್ಚರ್ ಮಾಡಿದ್ದಾರೆ ಅದನ್ನು. ಅದರಲ್ಲಿ ನಮ್ಮದು ಅದೇ ಸೈಜಿಂದು ಒಂದು ಪುಟ್ಟ ಬಾಲ ಗೋಪಾಲಕೃಷ್ಣ ಆದಿಶೇಷನ ಹೆಡೆಯ ಮೇಲೆ ಕೂತಿದ್ದಾನೆ. ಎಡಗೈಯಲ್ಲಿ ಬೆಣ್ಣೆ ಕೊಡವನ್ನು ಇಟ್ಕೊಂಡು ಬಲ ಕೈಯಲ್ಲಿ ಬೆಣ್ಣೆ ಇಡುವುದು. ಅತ್ಯಂತ ಸುಂದರ ಮೂರ್ತಿ. ಕೈಯಲ್ಲಿ ಬಿಜ್ ಮಾಡಿಸ್ಕೊಂಬರೋಕ್ಕಾಗಲಿಲ್ಲ ನನಗೆ. ನೀವು ಒಬ್ಬೊಬ್ಬರೇ ಇಬ್ಬಿಬ್ಬರೇ ಬಂದರೆ ಬೆಂಗಳೂರಿನಲ್ಲಿ ನಮಗೆ ದೇವರು ಮಾಡಿಕೊಟ್ಟಿರ್ತಕ್ಕಂತಹ ಜಾಗದಲ್ಲಿ ಅತ್ಯದ್ಭುತವಾದ ಮೂರ್ತಿಗಳು ಅದೆಲ್ಲ ಸಂಗ್ರಹ ಮಾಡುವ ಬುದ್ಧಿ. ವಿಶ್ವರೂಪದ ಮೂರ್ತಿ ನೋಡಿದ್ದೀರಿ ಹೋದ ಸಲ. ನರಸಿಂಹದೇವರದ್ದು ಅದ್ಭುತವಾದ ಅಲಿಗರಿಂದ ಬಂದ ಮೂರ್ತಿ ಈ ಸಲ ಇದೆ. ಆ ಕೃಷ್ಣನ ಸೈಜ್ ಇದೆ ಸರಿಯಾಗಿ ಆ ಪೆಟ್ಟಿಗೆ. ಅದು ನಮ್ಗೆ ಕೊಟ್ಟರೆ ಹೇಗೆ? ಇವರೆಲ್ಲ ಅಂದರು ನನ್ನ ಬಾಯಲ್ಲಿ ಬಂದುಬಿಡ್ತಲ್ಲ, ಹೇಗಾರು ಕೊಡಿಸ್ಬೇಕು ಅಂತ ಅವ್ರಿಗೆ. ಇಲ್ಲ ಅದು ದೇವಸ್ಥಾನಕ್ಕೆ ಸೇರಿದ್ದು, ಅದು ಕೊಡೋ ಹಾಗೆ ಕಾಣಿಸೋದಿಲ್ಲ. ಇಲ್ಲ ಏನಾರು ಏರ್ಪಾಡು ಮಾಡೋಣ ಅಂತ ಅವರು ಅಂದರು, ಇವರು ಅಂದರು. ಅದೇನಾಗುತ್ತೆ ಗೊತ್ತಿಲ್ಲ. ಆ ಹಿಂದಿನ ಧ್ವಜ ಏನು ಇಳಿಸಿದ್ರು, ನಮ್ಮ ಅಂದರೆ ನಾವೇನು ಭಗವಂತನಿಗೆ ಅಂತ ಅರ್ಪಿಸಿದ್ವು ಅದು ಮೇಲೆ ಹೋದ ಕೂಡಲೇ ಅದು ಮೇಲಿನಿಂದ ಹಾಕಿದರೆ ಕಾಣುತ್ತೆ. ಅದು ಯಾರೋ ತಗೊಂಡ್ರು ಮಾಡಿದರು. ನಾವು ಮೂಲೆಯಲ್ಲಿ ಕೂತಿದ್ದ ಜಾಗದಲ್ಲಿ ಕುರ್ಚಿಯಲ್ಲಿ ಕೈಯಲ್ಲಿ ತಂದು ಕೊಟ್ಟರು. ಆಯಿತು, ಅದು ಬಂದ ಮೇಲೆ ನಾನೇನು ತಿಳ್ಕೊಂಡೆ, ಹೋಗಿ ಕೊಟ್ಟರೆ ಬಿಟ್ರು ಅಂತ. ಉತ್ತರ ಕ್ಷಣದಲ್ಲಿ ಇಲ್ಲ ಅದು ಕೊಡಿ ಅಂತ ಯಾರೋ ತಗೊಂಡು ಹೋದ್ರು. ಅಯ್ಯೋ ಇದು ಕೊಟ್ಟಿದ್ದು ತಗೊಂಡು ಹೋಗ್ಬಿಟ್ರಲ್ಲ, ಅಲ್ಪ ಬುದ್ಧಿ ನೋಡ್ರಿ. ಆಮೇಲೆ ಅವರು ಪಂಡಾಜಿ ಪುಷ್ಕರ್ಜಿ ಅವ್ರ ಮಗ ಇಬ್ಬರು ಬಂದು ನಿಮಗೆ ಬೇಕೇ ಇದು ತಗೊಳ್ಳಿ ಅಂತ ಕೊಟ್ಟರು. ಪ್ರಾಯಶಃ ಏರಿಸಿದ ಫ್ಲ್ಯಾಗು ವಾಪಸ್ ಬರ್ಬೋದು, ಗೊತ್ತಿಲ್ಲ. ಬರ್ತಾ ಬಂದರೆ ಅವನಿಷ್ಟ. ಬಂದರೆ ಅದನ್ನು ಉಂಡೆ ಅದರಲ್ಲೇ ಸುತ್ತಿ ಅದಕ್ಕೊಂದು ಗ್ಲಾಸ್ ಪೆಟ್ಟಿಗೆ ಏನಾದ್ರು ಮಾಡಿಸಿ ನಮ್ಮ ಮನೆಗೆ ಬಂದವರಿಗೆಲ್ಲ ತೋರಿಸಿ, ನೋಡಿ ಕೃಷ್ಣ ಧ್ವಜ ರೂಪದಲ್ಲಿದ್ದಾನೆ, ಈ ಪೆಟ್ಟಿಗೆ ರೂಪದಲ್ಲಿದ್ದಾನೆ. ಯಾಕೆ ಹೇಳೋದು ಅಂತ ಒಂದ್ಸಲ ಹೋಗಿ ಬನ್ನಿ ದ್ವಾರಕೆಗೆ. ಬಂದವರಿಗೆಲ್ಲ ಈ ದ್ವಾರಕೆ ದೀಕ್ಷೆ ಕೊಡೋದು, ಒಂದು ಕೆಲಸ ಹಂಚೋದು. ಏನಾಗುತ್ತೆ, ಅಡ್ರೆಸ್ ಇದೆ ಕೊಡ್ತೀವಿ, ಜಾಗ ಇದೆ, ಮತ್ತೊಂದಿದೆ ಬರೋದು. ಚಪಲ ಏನು ಅಂದರೆ ಇನ್ನೊಂದು ಸಲ ಅವರೇ ಕರ್ಕೊಂಡು ಹೋಗಲಿ. ಭಗವಂತನನ್ನು ಹಂಚುವುದು. ಯಾರ ಸೊಂಟದಲ್ಲಿ ಬಾ ಅಂತ ಕರೆದ್ರೆ ಹೋಗಿ ಕೂತ್ಕೊಳ್ಳೋ ಹಾಗೆ ಆ ಸೌಲಭ್ಯ. ದಿಸ್ ಈಸ್ ವಾಟ್ ಐ ಹ್ಯಾವ್ ಎಂಜಾಯ್ಡ್. ಹೌ ಈಸಿಲಿ ಅಕ್ಸೆಸಿಬಲ್. ಯಾವ ದೇವಸ್ಥಾನದಲ್ಲಿ ನಿಮಗೆ ಇಷ್ಟು ಸುಲಭವಾಗಿ ಸೇವೆ ಆಗುತ್ತೆ ಹೇಳಿ, ಯೋಚನೆ ಮಾಡಿರಿ. ಸೌಲಭ್ಯ, ಆ ಮೂರ್ತಿಯ ಸೌಂದರ್ಯ, ಸೌಲಭ್ಯ, ಭಕ್ತರಲ್ಲಿರುವ ಗುಣ. ಈ ಗುಜರಾತಿ ಜನಗಳಲ್ಲಿರುವಂಥ ಇವತ್ತೊಂದಲ್ಲ ಎಷ್ಟು ವರ್ಷದಿಂದ ಕಲ್ಟಿವೇಟ್ ಮಾಡಿದ್ದ ನೋಡ್ರಿ ಭಗವಂತನ ಗುಣ ಚೆಲ್ಲಿದೆ ಇಲ್ಲಿ. ಅಯ್ಯೋ ಅದೇ ಭಗವದ್ಗುಣ. ಅದಕ್ಕೆ ನಮಸ್ಕಾರ ಮಾಡ್ಬೋದ ಅಂತ ಕೇಳಿ ಮಾಡ್ತಾ ಇದ್ರು.
ಇದು ಬಹಳ ದಿವಸ ಇದು ಅಳದು ಸುರಿದು ಹೇಳಿದ್ದೆ ಹೇಳಿ ಹಲ್ವಿ 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 ಎಂಥ ಅನುಭವ ಆಯಿತು ಎಂಥ ಅನುಭವ ಆಯಿತು ಅಂತ ಹೇಳ್ತಾ ಕೂತಿರ್ಬೇಕೇ ಹೊರತು ಇದು ಮುಗೀತಕ್ಕ ಅನುಭವವಲ್ಲ. ಇದನ್ನು ಏರ್ಪಡಿಸಿಕೊಟ್ಟ ಭಾಗವತೋತ್ತಮರಾದ ತಮಗೆಲ್ಲ ಇವತ್ತೇನ ಕೃತಜ್ಞತೆ ಸಲ್ಲಿಸಿಬಿಡ್ತೇನೆ, ಆಮೇಲೆ ಮರೆತು ಹೋಗುತ್ತೆ ಅದು. ನೀವೆಲ್ಲ ಬರದೆ ನಮ್ಮ ಕುಟುಂಬ, ನಾನು ಮಗ ಹೆಂಡತಿ ಸೊಸೆ ಇಷ್ಟೇ ಬಂದಿದ್ರೆ, ಮಕ್ಕಳು ಬೇರೆ ಯಾರು ಬಂದಿದ್ರು, ಬರೀ ಶಾರ್ಟ್ ಕುಟುಂಬದಲ್ಲಿ ಈ ಅನುಭವ ಆಗೋದಿಲ್ಲ, ಗೋಷ್ಠಿಯಲ್ಲೇ ಆಗೋದು. ಅದು ಒಂದೇ ಮನಸ್ಸಿನ ಭಕ್ತರು, ಒಬ್ಬರು ಬೇರೆ ರೀತಿಯ ಬುದ್ಧಿ ಇಲ್ಲದೆ, ಬೇರೆ ನಿರೀಕ್ಷೆ ಇಟ್ಕೊಳ್ಳದೆ, ಏಳಂದ್ರೆ ಏಳು, ಕೂಡಂದ್ರೆ ಕೂಡು, ನಡಿ ಅಂದ್ರೆ ನಡಿ, ಕುಣಿ ಅಂದ್ರೆ ಕುಣಿ, ಹಾಡಂದ್ರೆ ಹಾಡು. ಕೃಷ್ಣ ಮಾಯೆ ಅಂದ್ರೆ ಏನು ಗೊತ್ತಾಯ್ತಾ? ಈಗ ವ್ಯಾಖ್ಯಾನ ಬೇಕಾದಕ್ಕೆ ಯಾರ ಕೈಲಿ ಹೇಳೋಕ್ಕಾಗುತ್ತೆ? ಕೃಷ್ಣ ಮಾಯೆಗೆ ಯಾರು ವ್ಯಾಖ್ಯಾನ ಮಾಡೋರು? ಕೃಷ್ಣನಿಗೆ ಯಾರು ವ್ಯಾಖ್ಯಾನ ಮಾಡೋರು ನಿಮಗೆ? ಅದು ತಾವು ಹೇಳಿದ್ರಿ ಮುಕ್ತಿ ಕ್ಷೇತ್ರ ಅಂತ ಹೇಳಿದ್ರಿ. ಹೌದು, ಮುಕ್ತಿ ಕ್ಷೇತ್ರ ನಮಗೆ ಮುಕ್ತಿ ಕೊಡ್ತಿದ್ರು, ಮುಕ್ತಿ ಬೇಡ, ತಮ್ಮ ಸತ್ಸಂಗ ಮತ್ತೆ ಇದಿದ್ರು ಸಾಕು ನಮ್ಗೆ. ಅಯ್ಯವ್ವ, ಇವರೇನೋ ಒಂದು ಹೇಳ್ಬಿಟ್ರಲ್ಲಪ್ಪ, ಹಾಗಿದ್ ನನಗೆ ಮುಕ್ತಿ ಬೇಡವಾ? ಅಸ್ತು ಅಂತ ಹೇಳಿದ್ರು ಹೇಳಿದಾನು ಅವನು, ಯಾರಿಗೂ ಗೊತ್ತು. ಅಸ್ತು ಅಂತ ಹೇಳಿಬಿಟ್ಟ ಅವನು. ಇವು ಸೈಲೆಂಟ್, ಬಹಳ ಚಿಕ್ಕ ಊರಾಗಿದ್ದರಿಂದ ಅವನು ಹೌದು ಅಂದ್ರೆ ಕೇಳಿಸುತ್ತೆ ನಿಮ್ಮ ಕಿವಿಗೆ. ಹೌದಪ್ಪ, ಹೌದೌದು, ಇದೇ ಅನುಭವ ಕೊಡ್ತೇನೆ, ಕಂಡೀಷನ್ ಮನೆ ಮಠ ಮಡ್ದಿ ಜವಾಬ್ದಾರಿ ಕ್ಯಾಲೆಂಡ್ರು ಎಲ್ಲ ಮರೆತು ಬರಬೇಕು. ನಿಮಗೊಬ್ರಿಗೆ ಅಲ್ಲ, ಎಲ್ಲರಿಗೂ. ಎಂಥ ವಿಚಿತ್ರವಾದ, ಎಂಥ ವಿಚಿತ್ರ ಸಂಗತಿ ಇದು. ಎಷ್ಟೋ ಕ್ಷೇತ್ರಕ್ಕೆ ಹೋಗಿದ್ದೇವೆ, ನಮಗೆ ಒಂದ್ಸಲ ಹಿಂದೆ ಬಂದು ನೋಡಿದ್ದ ಅನುಭವ, ಅಪರಿಚಿತ ಕ್ಷೇತ್ರದಲ್ಲಿ ಇಂಥ ಅನಿರೀಕ್ಷಿತ ಅನುಭವವನ್ನು ಕೊಟ್ಟ ಭಗವಂತ ಗೋವಿಂದ. ಗೋಕುಲ ಬೃಂದಾವನದ ಅನುಭವವನ್ನು ಒಂದು ರೀತಿಯಲ್ಲಿ ಮೀರಿಸ್ತೋ ಏನೋ ಗೊತ್ತಿಲ್ಲ. ಆ ಗೋಕುಲಕ್ಕೆ ಅಪಚಾರ ಮಾಡ್ತಾ ಇಲ್ಲ, ಬೃಂದಾವನಕ್ಕೆ ಅಪಚಾರ ಮಾಡ್ತಾ ಇಲ್ಲ, ಅದಕ್ಕಿಂತ ಉನ್ನತ. ಈ ಊರಲ್ಲಿ ನೋಡಿ, ನಂದು ಬೆವರು ಮೈ ಸಾಮಾನ್ಯ. ಈ ಊರಲ್ಲಿ ಒಂದು ದಿವಸವೂ ಬೆವರು ಬಂದಿಲ್ಲ. ಬೆವರು ಬಂದರೆ ಮೈಯಲ್ಲಿರೋ ಉಪ್ಪೆಲ್ಲ ಹೊರಗೆ ಬಂದುಬಿಡುತ್ತೆ, ಬಟ್ಟೆ ಹಿಂಡಿದ ಹಾಗೆ. ಇಷ್ಟು ಬಿಸಿಲಲ್ಲಿ ಅಲ್ಲೆಲ್ಲ ತಿರುಗಾಡಿದ್ದೀವಿ, ಮೆಟ್ಲು ಹತ್ತಿದ್ದೀವಿ, ಕುಣಿದಿದ್ದೀವಿ. ಅರ್ಥ ಆಯ್ತಾ ನಿಮಗೆ? ತಿಳಿಲಿಲ್ವಾ? ಇಲ್ಲಿದ್ದವರು ಶ್ರೀ ವೈಷ್ಣವರು, ತಮಿಳರು, ಸ್ತ್ರೀಯರು ಎಲ್ಲರೂ ಅಯ್ಯಂಗಾರ ಸೀರೆ ಉಟ್ರು, ನಾನು ತಗೊಂಡ್ಬರ್ಲಿಲ್ವಲ್ಲ ಅಂತ ಬೇಜಾರಾಯ್ತು ಅಂತಾರ ಅವರು. ಯಾರು? ಇಲ್ಲ, ಈ ಸಲ ಅವರು ದೀಪಾವಳಿ ಹಬ್ಬ ಅವ್ರು ಯಾರು ಬರೋದಿಲ್ಲ, ಬರೋಕ್ಕಾಗೋದಿಲ್ಲ ಅಂತ ಮೊದಲೇ ಹೇಳಿದ್ರು ಅವರು. ನೋಡೋಣ, ಭಗವಂತ ಏನೇನು ಮಾಡ್ತಾನೋ ಗೊತ್ತಿಲ್ಲ. ಮತ್ತೆ ಈ ಕಥೆಗೆ ಹೋಗೋಣ. ನೋಡಿ, ಅವ್ರು ಹೇಳಿದ್ದು ಶುಕ್ಲ ಯಜುರ್ವೇದ, ನಮಗದು ಸ್ವರ ತಪ್ಪ ಕಾಣಿಸುತ್ತೆ. ಅದೇ ಮಂತ್ರಗಳೇ ಒಂದು 10 ನಿಮಿಷ ಹೇಳೋ ತನಕ ಏನು ಹೇಳ್ತಿದ್ದಾರೆ ಇವರು? ಅದೇ ಪುರುಷ ಸೂಕ್ತವೇ, ಅದೇ ಪುಣ್ಯವಾಚನ. ಪುರುಷಾಯ ವೇದ ಸರ್ವಭೂತ ಯಚ ಭವ್ಯಂ, ಅದು ಸ್ವರ, ಅದು ಶುಕ್ಲ ಯಜ ಕೃಷ್ಣ. ಹೌದು, ಇಲ್ಲಿ ವಿಕ್ರಮ ಸಂವತ್ಸರ, ಶಾಲಿವಾಹನ ಶಕೆ ಅಲ್ಲ, ವಿಕ್ರಮ ಶಕೆ. ಅವ್ರ ಋತುಗಳು ಬೇರೆ ಇರ್ಬೋದು, ಅವ್ರ ಕ್ಯಾಲೆಂಡ್ರೇ ಬೇರೆ, ನಮ್ಮ ಕ್ಯಾಲೆಂಡ್ರೇ ಬೇರೆ. ಅವರಲ್ಲಿ ಪ್ಲವನಾಮ ಸಂವತ್ಸರ ನೋಡಿ ಕೇಳಿ. ನಮ್ಮ ಮೈಸೂರು ಒಂಟೆಕೊಪ್ಪಲ್ ಪಂಚಾಂಗದಲ್ಲಿಯೂ ವಿಂಧ್ಯಸ್ಯ ಉತ್ತರೇ ಭಾಗೆ ವಿಕ್ರಮ ಶಕಾಯಾಮ್ ಹಾಕಿರ್ತಾರೆ. ಅದಕ್ಕೆ ಹೀಗೆ ಓಡಿಯಾಡಿದ್ರೆ ಏನಾಗುತ್ತೆ?
ಅವರು ನಾವು ಒಂದೇ ಕೌಂಟ್ ಮಾಡೋದು. ವಿಕ್ರಮಾದಿತ್ಯ ಉಜ್ಜಯಿನಿ ಮಹಾರಾಜ ಧರ್ಮಾತ್ಮ ಇದ್ದನಲ್ಲ, ಅವನ ಹೆಸರಲ್ಲಿ ವಿಕ್ರಮಶಕೆ ಕೌಂಟ್ ಮಾಡ್ತಾರೆ. ಇಲ್ಲಿಗೆ ತೀರ ಸಮೀಪ ಉಜ್ಜಯಿನಿ. ಕೃಷ್ಣ ವಿದ್ಯಾಭ್ಯಾಸ ಆಗಿದ್ದೆಲ್ಲ ಅಲ್ಲಿ ಸಾಂದೀಪನಿ ಆಶ್ರಮದಲ್ಲಿ. ಉಜ್ಜಯಿನಿಗೆ ಹೋಗ್ಬೇಡ್ವೆ, ಅವಂತಿ ಅದು ಮೋಕ್ಷ ಕ್ಷೇತ್ರ. ಉಜ್ಜಯಿನಿ ಮಹಾಕಾಲೇಶ್ವರನ ಸನ್ನಿಧಾನ. ಅಲ್ಲಿ ಒಂದು ಸ್ವಾರಸ್ಯ ಅಂದರೆ ನಮ್ಮ ಉತ್ತರಾದಿ ಶ್ರೀ ವೈಷ್ಣವರ ರಾಮಾನುಜ ಕೂಟಗಳು ಸಮೃದ್ಧಿಯಾಗಿವೆ. ಅನ್ನದಾನಕ್ಕೆ ಯೋಚನೆ ಇಲ್ಲ, ಲೆಕ್ಚರ್ಗೆ ಯೋಚನೆ ಇಲ್ಲ. ವಿಕ್ರಮಾದಿತ್ಯ ರಾಜ ಧರ್ಮಾತ್ಮ ಇದ್ದಂಥ ಜಾಗ ಅದು. ಅಲ್ಲಿ ಸಾಂದೀಪನಿಗಳ ಆಶ್ರಮ. ಸುಧಾಮನು ಕೃಷ್ಣನು ಒಟ್ಟಿಗೆ ಓದಿದ್ದ ಜಾಗ. ಅಲ್ಲೊಂದು ಕೊಳ, ಆ ಕೊಳದಲ್ಲಿ ಕೃಷ್ಣ ಸ್ಲೇಟ್ ತೊಳೆದಿದ್ದ ಜಾಗ ತೋರಿಸ್ತಾರೆ. ಈ ಅಕ್ಷರ ತಿದ್ದಿ ಹಾಕಿದರೆ ಆಯ್ತು ಗುರುಗಳೇ, ತಿದ್ದಿ ಕೊಡಿ ಅಂತ ಕೇಳಿದರೆ ಅದು ತೊಳ್ಕೊಂಬ ಅಂದರು. ಇವನು ತೊಳೆದ. ಅವನು ಬರೆದಿದ್ದು ಬ್ರಹ್ಮಲಿಪಿ ಮೇಲೆ ಪರಮಾತ್ಮನ ಲಿಪಿಯಲ್ಲಿ ಬರೆದಿದ್ದು ಹಾಗೆ ಇತ್ತು. ಗುರುಗಳೇ ಇದು ಹೋಗ್ತಾ ಇಲ್ವಲ್ಲ ಅಕ್ಷರ ಅಂತ, ನಾ ಹೇಳಿದೆ ಅಂತ ಹೇಳೋ ಹೋಗುತ್ತೆ ಅಂದರು ಅವರು. ಭಗವಂತನ ಬರೆಹಕ್ಕಿಂತ ಗುರು ಬರೆದದ್ದು ದೊಡ್ಡದು ಅನ್ನೋ ತೋರಿಸಿಕೊಟ್ಟ ಕೊಳ. ಆ ಕೊಳ ಇನ್ನೂ ಇದೆ ಅಲ್ಲಿ. ಆ ಜಾಗಕ್ಕೆ ಹೋಗಬೇಕು. ಮಧ್ಯಪ್ರದೇಶ ಬ್ಯಾಕ್ವರ್ಡ್ ಅಂತಾರೆ. ಇಟ್ಸ್ ದ ಮೋಸ್ಟ್ ಫಾರ್ವರ್ಡ್ ಸ್ಪಿರಿಚುವಲಿ. ಈ ಪೇಪರ್ನವರು ಟಿ ವಿಯವರು ಎಲ್ಲ ಬರೀ ಉಲ್ಟಾ ಹೇಳ್ತಾರೆ. ಯಾವುದು ಫಾರ್ವರ್ಡ್ ಅಂತಾರೆ ಅದು ವಿನಾಶ ಕ್ಷೇತ್ರ, ಯಾವುದು ಬ್ಯಾಕ್ವರ್ಡ್ ಅಂತಾರೆ ಅನ್ಟಚ್ಡ್ ಬೈ ದಿ ಕರಪ್ಷನ್ಸ್ ಆಫ್ ಟೈಮ್. ಇನ್ನೂ ಧರ್ಮ ಇದೆ, ಮಹಾರಾಜರ ವಂಶಗಳಿವೆ, ಇನ್ನೂ ಎಷ್ಟೆಷ್ಟೋ ನೋಡ್ತಕ್ಕದ್ದಿದೆ. ಏನೇನು ತೋರಿಸ್ತಾನೆಯೋ ಗೊತ್ತಿಲ್ಲ. ಇದು ಅನುಭವ. ಇವತ್ತು ನಾನು ಹೀಗೆ ಮೆಲಕ್ಕೆ ಹಾಕದೇ ಇದ್ದರೆ ನನಗೆ ತೃಪ್ತಿ ಆಗ್ತಿರ್ಲಿಲ್ಲ. ನಿಮಗೆ ಬೇಜಾರಾಯಿತು, ತಿಳಿದಿದ್ದೇ ಇತ್ತು. ಇಲ್ಲಿ ಅನೇಕ ಗುರುಗಳ ವಿಷಯವನ್ನು, ದತ್ತಾತ್ರೇಯರ ವಿಷಯವನ್ನು ಹೇಳ್ತಾ ಇದ್ದೇವೆ. ಈ ಪಿಂಗಳೆ ವಿಷಯ ಬಂತು. ನೋಡೋಕೆ ಚಲವಾಗಿದ್ದವಳು, ಅವಳು ತಾನೇ ಬೀದಿಯಲ್ಲಿ ನಿಂತ್ಕೊಂಡು ಕಾಂತನನ್ನು ಹುಡುಕ್ತಾ ಇದ್ದಾಳೆ. ಕಾಂತ ಶಬ್ದಕ್ಕೆ ಆಕರ್ಷಣೆ ಮಾಡುವವನು ಅಂತ ಅರ್ಥ. ಕಬ್ಬಿಣವನ್ನು ಹೇಳಿದ್ರೆ ಅಯಸ್ಕಾಂತ ಅಂತ ಹೇಳ್ತೀರಿ. ಇದು ಅಯಸ್ಕಾಂತವಲ್ಲ. ತನ್ನ ರೂಪದಿಂದ ತನ್ನನ್ನು ಮಾರಿಕೊಂಡವಳು. ತನಗೆ ಯಾವನು ಹೆಚ್ಚು ಹಣವನ್ನು ಕೊಡ್ತಾನೆ, ಯಾವನು ಹೆಚ್ಚು ಸುಖವನ್ನು ಕೊಡ್ತಾನೆ, ಅದಕ್ಕಾಗಿ ನಿಂತಿದ್ದಾಳೆ. ಅಭೂತ್ಕಾಲೇ ಬಹಿರ್ದ್ವಾರಿ ಬಿಭ್ರತಿ ರೂಪಮುತ್ತಮಂ ಮಾರ್ಗಾಗಚ್ಚತೋ ವೀಕ್ಷ ಪುರುಷಾನ್ ಪುರುಷರ್ಷಭ ತಾನ್ ಶುಲ್ಕದಾನ್ ವಿತ್ತವತಃ ಕಾಂತಾನ್ ಮೇನೆ ಅರ್ಥಕಾಮುಕಾಃ ಆಗತೇಷು ಅಪಯಾತೇಷು ಸಾ ಸಂಕೇತೋಪಜೀವಿನಿ ಅಪ್ಯನ್ಯೋ ವಿತ್ತವಾನ್ ಕೋಪಿ ಮಾಮುಪೈಷ್ಯತಿ ಭೂರಿದಃ ಏವಂ ದುರಾಶಯ ಧ್ವಸ್ತನಿದ್ರಾ ದ್ವಾರಿ ಅವಲಂಬತಿ ನಿರ್ಗಚ್ಚಂತಿ ಪ್ರವಿಶತಿ ನಿಶೀಥಂ ಸಮಪದ್ಯತ. ಯಾವ ರಾಗ ಇದು? ನಿರ್ವೇದ ಪರಮೋ ಜಜ್ಞೆ ಚಿಂತಾ ಹೇತು ಸುಖಾವಹ ತಸ್ಯಾಹ ನಿರ್ವಿಣ್ಣ ಚಿತ್ತಾಯಾಹ ಗೀತಂ ಶೃಣುಯಥಾ ಮಮ ನಿರ್ವೇದ ಆಶಾಪಾಶಾನಾಂ ಪುರುಷಸಿ ಯಥಾ ಹ್ಯಸಿ. ಎದ್ದೆ ಶ್ರೀರಾಗಮ. ಬೆಳಗ್ಗೆ ಯಾರೋ ಹೇಳಿದ್ರಲ್ಲ, ಸಾರಮತಿ ಗುರುತು ಹಿಡಿದವರು ಇದ್ದೀರೋ ಇಲ್ವೋ ಇಲ್ಲಿ? ಯಾವ ರಾಗ ಗೊತ್ತಾಗ್ಲಿಲ್ವಾ? ಶುದ್ಧ ಸಾವೇರಿ. ಯಾರು ಹೇಳಿದ್ರು? ಇದು ಉತ್ತರಾದಿ ಸಂಗೀತದಲ್ಲಿ ಏನು ಹೇಳ್ತಾರೆ ಇದಕ್ಕೆ? ದುರ್ಗಾ. ಎಂತೆಂಥ ಕೀರ್ತನೆ ಇದೆ ಅದರಲ್ಲಿ. ರಾಮಭಕ್ತಿ ಸಾಮ್ರಾಜ್ಯ ಕೇಳಿಲ್ವಾ? ಇದು ಶುದ್ಧ ಬಂಗಾಳ ರಾಗ. ಬಂಗಾಳದ ಹೆಸರಲ್ಲಿ ರಾಗ, ಕರ್ನಾಟಕದ ಸೌರಾಷ್ಟ್ರದ ಹೆಸರಲ್ಲಿ ರಾಗ, ತಮಿಳುನಾಡು ಹೆಸರಲ್ಲಿ ಒಂದೂ ರಾಗವೂ ಇಲ್ಲ. ಕಾಲಹರಣ ಮೇಲರಾಹರೇ ದಾರಿ ನೀ ತಲುಸುಕೋ. ಇವತ್ತು ಭಕ್ತಿಗೆ ಎತ್ತಿದ ರಾಗ ದುರ್ಗಾ ರಾಗ. ಅವರು ಡಾಗರ್ ಬ್ರದರ್ಸ್ ಹಾಡ್ತಿದ್ರು ಈ ರಾಗವನ್ನು. ಆಮೇಲೆ ಇನ್ನೊಬ್ಬ ಪಾಪ ಕೌಂಡಿನ ಗೋತ್ರದ ಬ್ರಾಹ್ಮಣ, ತುರ್ಕನ ಕನ್ವರ್ಟ್ ಆದವನು, ಬಡೆ ಗುಲಾಮ್ ಅಲಿ ಖಾನ್. ಅವನ ಧ್ವನಿ ಕೇಳಿದ್ರೆ ನೀವು
ಅನುಭವ. ಅವ್ನು ಹೆಮ್ಮೆಯಿಂದ ಹೇಳ್ಕೊಳ್ತು, ನಾವೆಲ್ಲ ಕೌಂಡಿನ ಗೋತ್ರ ಬ್ರಾಹ್ಮಣರಪ್ಪ, ಅಕ್ಬರ್ನ ಕಾಲದಲ್ಲಿ ಕನ್ವರ್ಟ್ ಆಗಿಬಿಟ್ವು. ಬಿಸ್ಮಿಲ್ಲಾ ಖಾನು ಪಾಪ ಬ್ರಾಹ್ಮಣ, ಗಂಗಾ ಬಿಟ್ಟು ಬರೋದಕ್ಕೆ ಅವನಿಗೆ ಹೊರಗಡೆ ಇಷ್ಟ ಇಲ್ಲ, ಅಲ್ಲೇ ಸತ್ತ ದುಃಖದಲ್ಲಿ. ಅವರೆಲ್ಲ ಬ್ರಾಹ್ಮಣರು ಒಂದು ಕಾಲದಲ್ಲಿ. ಈ ರಾಗಗಳನ್ನು ನುಡಿಸೋದ್ರಲ್ಲಿ ನಿಮಗೆ ಈ ದುರ್ಗಾ ರಾಗದ ಬ್ಯೂಟಿ, ದುರ್ಗಾ ಭೂಪ್ ಈ ರಾಗಗಳನ್ನು ಉತ್ತರಾದಿ ಸಂಗೀತದಲ್ಲೇ ಕೇಳಬೇಕು. ಇವತ್ತು ನೋಡಿ, ಅನಾಯಾಸವಾಗಿ ನಾನು ರಾಗ ಇದೆ ಹಾಕಬೇಕು ಅಂತ ಬರೋದಿಲ್ಲ, ತನ್ನಷ್ಟಕ್ಕೆ ತಾನೇ ಬರುತ್ತೆ. ಮಾರ್ಗ ಗಚ್ಚತೋ ವೀಕ್ಷ ಪುರುಷಾನ್ ಪುರುಷಶಭ, ಬೀಜಲ್ಲಿ ನಿಂತ್ಕೊಂಡು ಬಂದವ್ರನ್ನೆಲ್ಲ ನೋಡ್ತಾ ಇದ್ದಾಳೆ, ಕರೀತಾ ಇಲ್ಲ, ಅಷ್ಟು ಚಲ್ಲಲ್ಲ ಅವಳು. ರೂಪವನ್ನು ನೋಡಿದವ್ರು ತಾವೇ ಬರಬೇಕು ಅಂತ. ತಾನ್ ಶುಲ್ಕದಾನ್ ವಿತ್ತವತಃ, ಶುಲ್ಕದಾನ್ ಫೀಸ್ ಕೊಡೋರು ಬರಬೇಕು, ಅವಳು ಕಂಡೀಷನ್ ನೋಡಿ. ವಿತ್ತವತಃ ಸಾಲ ಮಾಡಿ ಬರಬಾರದು, ಸ್ವಂತ ಹಣದಲ್ಲಿ ಬರಬೇಕು. ಕಾಂತ ಅನ್ಮೇನೆ ಅರ್ಥಕಾಮುಕ, ಇವಳು ನಿಂತಿದ್ದು ಸುಖವನ್ನು ಪಡೆಯೋದಕ್ಕಲ್ಲ, ಅರ್ಥಕಾಮುಕ, ದುಡ್ಡು ಬೇಕು ಅಂತ. ಆಗತೇಷು ಅಪಯಾತೇಷು ಸಾ ಸಂಕೇತೋಪಜೀವಿನಿ, ಬಂದವರು ಹೋದವರು ಕೆಲಸ ಮುಗಿಸ್ಕೊಂಡು ಹೋದವರಲ್ಲಿ ದಿವಸಕ್ಕೆ ಎಷ್ಟೆಷ್ಟು ಬರ್ತಿತ್ತು. ಹಾಗೇ ಕಾಲ ತಳ್ತಿದ್ದು, ವ್ಯರ್ಥ ಜೀವನ, ಸುಡಬೇಕಾದ ಜೀವನ. ಒಂದು ದಿವಸ ಅವಳಿಗೆ ಟರ್ನಿಂಗ್ ಪಾಯಿಂಟ್ ಬಂತು. ಅವತ್ತೇನಾಯಿತು? ಅಪ್ಯನ್ಯೋ ವಿತ್ತವಾನ್ ಕೋಪಿ ಮಾಮುಪೈಷ್ಯತಿ ಭೂರಿದ. ಯಾರ್ಯಾರೋ ಗಿರಾಕಿಗಳು ಬಂದರು. ಏನಮ್ಮ ನಿನ್ನ ಫೀಸ್ ಎಷ್ಟು ಏನೋ ಹೇಳಿದ್ರು. ಇವಳ ಹೇಳಲಿಲ್ಲ, ಇಷ್ಟು ಕೊಡ್ತೀನಿ ಅಂತ ಅವರೇ ಹೇಳಿದರು. ಹಾಗೆ ತಿಳ್ಕೋಬೇಕು. ಅದು ಕೇಳಿ ಅವತ್ತಿಗೆ ಟರ್ನಿಂಗ್ ಪಾಯಿಂಟ್ ಭಗವಂತ ಹೇಗೆ ಮಾಡಿದ ಅಂದರೆ, ಅವಳಿಗೆ ಒಂದು ದುರಾಶೆಯನ್ನಿಟ್ಟ ಮನಸ್ಸಿನಲ್ಲಿ. ಒಬ್ಬ ಹೇಳ್ದ 50,000 ಕೊಡ್ತೀನಿ ಅಂತ. ಅವಳ ಮನಸ್ಸಲ್ಲಿ ಬಂತು, ಇವನೇ ಅಷ್ಟು ಬಿಡ್ ಮಾಡಿದರೆ ಇನ್ನೊಬ್ಬ ಬರುವವನು ಅದಕ್ಕಿಂತ ಹೆಚ್ಚು ಕೊಟ್ಟಾನು ಅಂತ. ಬೆಳ್ಳಂಡಿ ಎಂದ್ಲು. ಸಂಧ್ಯಾಕಾಲ 6 ಗಂಟೆಯಿಂದ ಆಚೆಗೆ ನಿಂತಿದ್ದಾಳೆ. ಬೆಳಗಿನ ಜಾವ ಸೂರ್ಯೋದಯ ಆಗೋ ತನಕ. ಇನ್ನೊಬ್ಬ ಬಂದ 1 ಲಕ್ಷ ಕೊಡ್ತೀನಿ ಇಂದ, ಇನ್ನೊಬ್ಬ ಬಂದ 2 ಲಕ್ಷ ಕೊಡ್ತೀನಿ ಇಂದ. ಇಷ್ಟು ಸಲೀಸಾಗಿ ಬರ್ತಾ ಇದ್ದಾರೆ, ಇನ್ನೂ ಹೆಚ್ಚು ಬರ್ಬೋದು ಅಂತ ಮುಂದಕ್ಕೆ ತಳ್ಳಿ ಬೆಳಗಿನ ಜಾವ ಆಗೋದ್ರೊಳಗೆ ಅವಳಿಗೆ ವೈರಾಗ್ಯ ಬಂದು ಬಿಡಿತು. ಕೆಲಸಕ್ಕೆ ಬಾರದೇ ಇದ್ದವ್ರು ಅಷ್ಟು ಕೊಡ್ತಾರೆ ಇಷ್ಟು ಕೊಡ್ತಾರೆ ಅಂತ ಅಮಿತವಾದ ಆನಂದವನ್ನು ಕೊಡ್ತಕ್ಕ ಭಗವಂತನಿಗೆ ಶರೀರವನ್ನು ಮನಸ್ಸನ್ನು ನಾನು ಕೊಟ್ಟಿದ್ರೆ ನನ್ನ ಜೀವನ ಎಷ್ಟು ಸಾರ್ಥಕ ಆಗ್ತಾ ಇತ್ತು. ಅದು ಬಿಟ್ಟು ಸಿಕ್ಕ ವಿಟಪುರುಷರನ್ನ ಗಿರಾಕಿಗಳನ್ನು ನೋಡ್ತಾ ಆಯುಷ್ಯ ಕಳೆದನಲ್ಲ ಅಂತ ಅವಳಿಗೆ ವೈರಾಗ್ಯ ಉಂಟಾಗಿ ಭಗವಂತನಲ್ಲಿ ಅನನ್ಯವಾಗಿ ಶರಣಾಗತಿಯನ್ನು ಮಾಡಿ ಮೋಕ್ಷವನ್ನು ಹೊಂದಿದಳು. ಅಂತ ಪಿಂಗಳೆ ಎಂಬವಳು ನಮಗೆ ಗುರು. ಯಾತಕ್ಕೆ ಗುರು? ಜ್ಞಾನೋದಯವಾದದ್ದಕ್ಕೆ ಗುರು. ಇಂದ್ರಿಯ ಸುಖದಿಂದ ಮನುಷ್ಯ ತೃಪ್ತಿ ಪಡೋದಿಲ್ಲ. ಅವಳು ಹೇಳಿದ ಮಾತುಗಳನ್ನು ಕೇಳಿಕೊಳ್ಳಿ. ಅದೊಂದು ಉಪನಿಷತ್ತಿದ್ದಾಗಿದೆ. 30ನೇ ಶ್ಲೋಕ. ಅಹೋ ಮೇ ಮೋಹವಿತತಿಂ ಪಶ್ಯತ ಅವಿಜಿತಾತ್ಮನಃ. ಅಹೋ ಮೇ ಮೋಹವಿತತಿಂ, ವಿತತಿ ಅಂದ್ರೆ ಸರಣಿ ಗುಂಪು. ನನ್ನ ಅಜ್ಞಾನ ಪರಂಪರೆಯಿಂದ ಗುಚ್ಛವಾಗಿ ಹೇಗೆ ಬಂದಿದೆ. ಪಶ್ಯತ ಅವಿಜಿತಾತ್ಮನಃ, ಇಂದ್ರಿಯಗಳನ್ನು ಮನಸ್ಸನ್ನು ಗೆಲ್ಲದೇ ಇದ್ದ ನಾನು ಬರೀ ಮೋಹ ಪರಂಪರೆಯಲ್ಲೇ ಬಿದ್ದು. ಯಾ ಕಾಂತಾತ್ ಅಸತಃ ಕಾಮಂ ಕಾಮಯೇ ಏನ ಬಾಲಿಶ. ಕಾಂತಾತ್ ಅಸತಃ ಕಾಮಂ, ದುಡ್ಡು ಕೊಟ್ಟು ಸುಖ ಪಡೆಯೋಕೆ ಬರೋವನೇನು ನಿಜವಾಗಿ ಸುಖ ಇವಳಿಗೆ ಸುಖ ಕೊಡ್ತಾನೆ. ಇವಳು ಸುಖ ಕೊಟ್ಟಿರ್ಬೋದು, ನನಗೇನು ಬರಲಿಲ್ಲವಲ್ಲ, ದುಡ್ಡು ಬಂತೆ ಹೊರತು ನನಗೇನು ತೃಪ್ತಿ ಆಯಿತು. ಅಲ್ಲಿ ಪಾಯಿಂಟು. ನಾವು ಏನೇ ಅನುಭವವನ್ನು ಪಡೆದರೂ ನನಗೇನು ಬಂತು ಅಂತ ಒಂದು ಬ್ಯಾಲೆನ್ಸ್ ಶೀಟ್ ಕೇಳ್ಕೋಬೇಕು. ನನಗೇನು ಪುರುಷಾರ್ಥ, ಇಲ್ಲಿ ಬಂದರೆ ಏನು ಪುರುಷಾರ್ಥ ಆಯ್ತು ನಿಮಗೆ? ಅಷ್ಟೇನಾ? ಧ್ವಜ ನಿಮ್ಮೂರು ನೋಡೋಕ್ಕಾಗ್ತಿರ್ಲಿಲ್ವ? ಕೃಷ್ಣಾನುಭವ ನಿಮ್ಮೂರ್ಲಾಗ್ತಾ ಇರಲಿಲ್ವೇ? ಆರ್ ಯು ಸರ್ಟನ್ ಯು ಹ್ಯಾವ್ ಗೈನ್ಡ್ ಸಮಥಿಂಗ್ ನ್ಯೂ, ಸಮಥಿಂಗ್ ವ್ಯಾಲ್ಯೂಬಲ್, ಸಮಥಿಂಗ್ ಆಫ್ ಲಾಸ್ಟಿಂಗ್ ವ್ಯಾಲ್ಯೂ? ಅದು ಪುರುಷಾರ್ಥ, ಪರಮ ಪುರುಷಾರ್ಥ. ಆ ಜ್ಞಾನ ಉಂಟಾದರೆ ಬದುಕಿದೆ. ಇದನ್ನು ಪ್ರತಿ ಕ್ಷಣದಲ್ಲಿಯೂ ಕೇಳಿಕೊಳ್ಳಬೇಕು. ಊಟ ಮಾಡ್ತೀವಿ, ಹಾಸಿಗೆಯ ಮೇಲೆ ಇಲ್ಲಿ ಒಂದು ರೂಮ್ನಲ್ಲಿಯೂ ಒಂದು ಹಾಸಿಗೆಯೂ ಸರಿಯಾಗಿಲ್ಲ ಅನಿಸುತ್ತೆ ನಿಮಗೇನಾದರೂ ನೋಡಿ. ಹೋಟೆಲ್ಗಳೆಲ್ಲ ಹಾಕಿರ್ತಾರಲ್ಲ ಅಂತ ಹಾಸಿಗೆ ಏನಿದು? ಕೃಷ್ಣಾಜಿನ ಇದ್ದಾಗಿದೆ. ಹೆಚ್ಚು ಕಮ್ಮಿ ನೀವು ಅದ್ರ ಮೇಲೆ ಮಲಗಿದ್ರೆ ಚಪಾತಿ ಮಾಡಿದಾಗುತ್ತೆ. ಏನು ಪುರುಷಾರ್ಥಕ್ಕಾಗಿ ಬಂದು ಅಂತ ಒಂದು ದಿವಸ ಮೊದಲು ಅನಿಸಿರ್ಬೋದು ನಿಮಗೆ. ಏನು ರೂಮ್ಸ್ ನೋಡಿದ್ರೆ ಹೀಗಿರುತ್ತೆ.
ಬರೀ ಉಪ್ಪು ನೀರು. ಆದರೆ ದಿವ್ಯಾನುಭೂತಿ ಕೊಟ್ಟರು. ಕೆಣಕ್ಕೆ ಕೇಳಿದ ಕೃಷ್ಣ, ನಿನಗೆ ರೂಮ್ ಸಿಗ್ಬೋದು ಮಗನೇ. ನಾನು ಸಿಗ್ತೇನೇನೋ, ನಿನಗೆ ಬೆಡ್ಡಿಂಗ್ ಸಿಗ್ಬೋದು, ನಿನಗೆ ರೂಮ್ ಸಿಗ್ಬೋದು, ನಾ ಸಿಗ್ತೇನೇನೋ. ಅದು ಲಾಭ, ಪರಮಪುರುಷನ ಲಾಭ. ಇವಳು ಹೇಳ್ತಾಳೆ, ಯಾವ್ಯಾವನೋ ಬಂದ ದುಡ್ಡು ಕೊಟ್ಟ ಅಂತ ನಾನು ಅವನಿಗೆ ಮೈಯನ್ನು ಮಾರಿಕೊಂಡೇ ಹೊರತು ಅಮಿತವಾದ ಸುಖವನ್ನು ಕೊಡ್ತಕ್ಕ ಪರಮಕಾಂತನಾದ ಲೋಕಕಾಂತನಾದ ಭಗವಂತನ ನನ್ನನ್ನು ಅರ್ಪಿಸಿಕೊಳ್ಳುವಲ್ಲ. ಸಂತಂ ಸಮೀಪೆ ರಮಣಂ ರತಿಪ್ರದಂ ವಿತ್ತಪ್ರದಂ ನಿತ್ಯಂ ಇಮಂ ವಿಹಾಯ ಅಕಾಮದಂ ದುಃಖ ಭಯಾದಿ ಶೋಕ ಮೋಹಪ್ರದಂ ತುಚ್ಛಮಹಂ ಭಜೆ ಅಜ್ಞಾ. 31ನೇ ಶ್ಲೋಕ. ಸಂತಂ ಸಮೀಪೆ ರಮಣಂ ರತಿಪ್ರದಂ, ನನಗೆ ಸುಖವನ್ನು ಕೊಡತಕ್ಕ ಒಬ್ಬ ರಮಣ. ರಮಣ ಅಂದ್ರೆ ರತಿ ಕೊಡುವವನಿಗೆ ರಮಣ ಅಂತ ಹೆಸರು. ಯಾವ ರಮಣ ಅವನು? ವೆಂಕಟರಮಣ. ಎಲ್ಲಿದ್ದಾನವನು? ಸುಖಂ ಸಂತಂ, ಅವನು ಅಸತ್ಪುರುಷನಲ್ಲ. ಸಂತಂ ಸಮೀಪೆ ರಮಣಂ ರತಿಪ್ರದಂ ವಿತ್ತಪ್ರದಂ ಶ್ರೀರಾರೋಗ್ಯಂ ಐಶ್ವರ್ಯಂ ಭೋಗಾಂಶೈವ ಆನುಷಂಗಿಕಾನ್ ದದಾತಿ ಜಾಯಿನಾಂ ವಿಷ್ಣು ಅಪವರ್ಗಪ್ರದೋ ಹರಿ. ದಿಢೀರಂತ ಜ್ಞಾಪಕ ಬಂದ್ಬಿಡ್ತು. ನಮ್ಮ ಗುರುಗಳು ಹೇಳ್ತಾ ಇದ್ದಿದ್ದು ಏನು ಕೊಡ್ತಾನೆ ಭಗವಂತ? ಶರೀರಾರೋಗ್ಯಂ ಐಶ್ವರ್ಯಂ ಭೋಗಾಂಶ್ಚೈವ ಆನುಷಂಗಿಕಾನ್. ಬಹಳಷ್ಟು ಜನ ಬಯಸೋದೇನು ಆರೋಗ್ಯ ಬಯಸ್ತಾರೆ. ಯಾಕೆ? ಇನ್ನಷ್ಟು ತಪ್ಪು ಕೆಲಸ ಮಾಡೋಕ್ಕೆ. ಶರೀರಾರೋಗ್ಯಂ ಐಶ್ವರ್ಯಂ, ಬೇಕಾದಾಗ ಖರ್ಚು ಮಾಡೋದಕ್ಕೆ ಐಶ್ವರ್ಯಂ, ಭೋಗಾಂಶ್ಚೈವ ಆನುಷಂಗಿಕಾನ್, ಏನೋ ಮಾಡೋಕ್ಕೆ ಹೋಗಿ ಹಾಗೂ ಬಂದಿದ್ದೇವಲ್ಲ, ಐಶ್ವರ್ಯ ಕೊಡೋ ಜೊತೆಗೆ ಅಷ್ಟು ಆರೋಗ್ಯವನ್ನು ಕೊಡುವಂತ ಕೊಸರು ಕೊಟ್ಟ ಹಾಗೆ. ಆನುಷಂಗಿಕಾನ್ ಭೋಗಾಂಶೈವಾನುಷಂಗಿಕಾನ್ ದದಾತಿ ಧ್ಯಾಯಿನಾಂ ವಿಷ್ಣು. ಧ್ಯಾನ ಮಾಡಿದವರು ಕೊಡ್ತಾನೆ ವ್ಯಾಪಕನಾದ ಭಗವಂತ. ತಳ್ರಿ ಅದನ್ನ. ಅಪವರ್ಗಪ್ರದೋ ಹರಿಹಿ, ಮೋಕ್ಷವನ್ನೇ ಕೊಡ್ತಾನೆ. ಅದು ಸ್ಪೆಷಲ್. ಇದು ಸಾಮಾನ್ಯವಾಗಿ ಇದು ನಮಗೆ ಸ್ಪೆಷಲ್ ಕ್ಯೂ ಇದ್ದ ಹಾಗೆ. ಉಳಿದವರೆಲ್ಲ ಕ್ಯೂರಲ್ಲಿ ಬರ್ತಾರಲ್ಲ, ಹಣ ಕೊಡು, ಐಶ್ವರ್ಯ ಕೊಡು, ಭೋಗ ಕೊಡು ಅಂತ ಕೇಳೋರು ಅದು ನಿಂತಿರ್ತಾರೆ ಬೆಳಗಿನ ತನಕ. ತುಳಸಿ ಮಾಲೆ ಹಾಕಿಕೊಂಡ್ರೆ, ದೊಡ್ಡ ದೊಡ್ಡ ನಾಮಗಳನ್ನು ಹಾಕಿದ್ರೆ, ಬೂಟಾಟಿಕೆಗೋಸ್ಕರವಾದರೂ ನಮ್ಮಂತೆ ಹರಿಭಕ್ತಿ ಅಂತ ತೋರಿಸಿಕೊಂಡ್ರೆ ಅಪವರ್ಗ ಪ್ರದೋ ಹರಿಹಿ. ಆ ದಾರಿಯಲ್ಲಿ ಬಂದು ಕರ್ಕೊಂಡು ನಿಂತು, ಪೌರ್ಮ ನೋಡಿಯಾ ಸೌಖ್ಯವಾಗಿದೆಯೇ? ಅವರು ನಿಂತಿದ್ದಾರಪ್ಪ, ಸ್ವಲ್ಪ ಹಿಂದೆ ಸರ್ಕೋ, ಇನ್ನೊಂದು ಸಲ ಬರುವಂತೆ, ಹೋಗ್ಬಾ ತಮ್ಮ, ಮುಂದಿನ ವರ್ಷ ಬರ್ತೀಯ, ಯೋಗಕ್ಷೇಮ ಮಾಡಿ ಕಳಿಸ್ತಾನೆ ಭಗವಂತ. ಅಪವರ್ಗ ಪ್ರದೋ ಹರಿ. ಮೋಕ್ಷವನ್ನೇ ಕೊಡ್ತಕ್ಕ ಸ್ವಾಮಿ ಆರೋಗ್ಯ ಕೊಡೋದಿಲ್ವೇನ್ರಿ? ಅವನು ಐಶ್ವರ್ಯ ಕೊಡೋದಿಲ್ವೇ? ಯಾಕೆ ಚಿಲ್ಲರೆ ಬುದ್ಧಿ ಮಾಡ್ತೀರಿ? ಅವಳಿಗೆ ಬಂತ ಅಜ್ಞಾನ. ಅದು ಸಿಕ್ಕ ಅಸತ್ ಪುರುಷರನ್ನ ಅವನು ಹಣ ಕೊಟ್ಟು ಹೋಗ್ತಾನೆ ಮಹಾರಾಯ, ರೋಗವನ್ನು ಕೊಡ್ತಾನೆ. ಇವಳು ಮುದುಕಿಯಾದ ಮೇಲೆ ಇವಳ ಜೊತೆಯಲ್ಲಿ ನಾನು ಸ್ವಲ್ಪ ದಿವಸ ಇದ್ನಲ್ಲ ಅಂತ ಕನಿಕರದಿಂದ ಆಸ್ಪತ್ರೆಗೆ ಟ್ರೀಟ್ಮೆಂಟ್ ಕರ್ಕೊಂಡು ಹೋಗೋದಿಲ್ಲ. ಆ ಕ್ಷಣದಲ್ಲಿ ಕೊಟ್ಟ ಆಯ್ತು, ವ್ಯಾಪಾರ ಬುದ್ಧಿ ಇದ್ದ ಹಾಗೆ. ಇವಳು ಸತ್ತರು, ಕೊನೆಯಲ್ಲಿ ಯಾರು ಮಾತಾಡಿಸ್ತಾರೆ ಅವಳನ್ನ? ಕೊನೆ ಕಾಪಾಡೋನು ಒಳಗಿರೋವನು ರಮಣ, ಅವನೇ ಸಂತ. ಸಂತಂ ಸಮೀಪೆ ರಮಣಂ ರತಿಪ್ರದಂ. ಈ ಶ್ಲೋಕದ ಛಂದಸ್ಸು ಹೇಗಿದೆ ನೋಡ್ಕೊಳ್ಳಿ. ವಿತ್ತಪ್ರದಂ ನಿತ್ಯಂ ಇಮಂ ವಿಹಾಯ. ಅಂಥ ಮೂರ್ಖಳನ್ನ ಅವನನ್ನು ಬಿಟ್ಟು ಅಕಾಮದಂ ದುಃಖ ಭಯ ಅಧಿಶೋಕ ಮೋಹಪ್ರದಂ. ವಿಟಪುರುಷರೇನು ಕೊಡ್ತಾರೆ? ದುಃಖ ಕೊಡ್ತಾರೆ, ಭಯ ಕೊಡ್ತಾರೆ, ಆಧಿಯನ್ನು ಕೊಡ್ತಾರೆ, ಆತ್ಮಕ್ಕೆ ಬರುವ ರೋಗಗಳನ್ನ. ಶೋಕ ಮೋಹಪ್ರದಂ ತುಚ್ಛಂ ಅಹಂ ಭಜೆ ಅಜ್ಞಾ. ಅಹೋ ಮಯಾತ್ಮ ಪರಿತಾಪಿತೋ ವೃತ. ನನ್ನ ಶರೀರವನ್ನು ಹಾಳು ಮಾಡಿಕೊಂಡೆ, ಮನಸ್ಸನ್ನು ಹಾಳು ಮಾಡಿಕೊಂಡೆ. ಸೂಳೆಯ ಪ್ರಜ್ಞೆ. ಅವಳ ಮನಸ್ಥಿತಿಯನ್ನು ಯಾವ ಜನ್ಮದಲ್ಲಿ ತಿರ್ತೀರಿ? ಒಮ್ಮೆ ಆದರೆ ಕೆಟ್ಟ ಅನುಭವಗಳು ಮನಸ್ಸಲ್ಲಿ ರೆಕಾರ್ಡ್ ಆಗಿಬಿಡೋ ಹಾಗೆ ರುಚಿಯಲ್ಲಿ ಒಳ್ಳೆಯ ಅನುಭವಗಳು ರೆಕಾರ್ಡ್ ಆಗೋದಿಲ್ಲ. ನಿಜವೇ? ನೋಡಬಾರ್ದನ್ನು ನೋಡಿದ್ರೆ, ತಿನ್ನಬಾರ್ದು ಅಂತ ತಿಂದರೆ ಅದರ ಅನುಭವದ ಸ್ಮರಣೆ ಇಟ್ ಬಿಗಿನ್ಸ್ ಟು ಹಾಂಟ್ ಯು. ಬೇಡ ಅಂದಷ್ಟು ಬಂದು ಕೂರುತ್ತೆ ಅದು. ಒಳ್ಳೆಯ ಅನುಭವ ಅನ್ಯಾಯವಾಗಿ ಕ್ರಮದಲ್ಲಿ ಕಾಲದಲ್ಲಿ ಮಾಸಿ ಹೋಗಿ ಬಿಡುತ್ತದೆ. ಆದ್ದರಿಂದ ನಾನು ಹೀಗೆ ಮಾಡಿದ್ನಲ್ಲ. ಯದಸ್ತಿಭಿ, ಅವಳಿಗೆ ಬಂದು ವೈರಾಗ್ಯ ನೋಡ್ರಿ. ಈ ಶ್ಲೋಕ 33ನೇದು. ಯದಸ್ತಿಭಿ ನಿರ್ಮಿತ ವಂಶಸ್ಥೂಣಂ ತ್ವಚಃ ರೋಮನಕೈ ಪಿನದ್ದಂ. ಈ ಶರೀರದಲ್ಲಿ ಸುಖವನ್ನು ಅವಳು ಬಯಸಿದ್ಲು, ಅವನು ಬಂದ ದುಡ್ಡು ಕೊಟ್ಟ.
ಆ ವಿಟಪುರುಷನ ಶರೀರ ಯಾತನೆ ಮಾಡಿದ್ದಾನೆ ಭಗವಂತ. ವೇಶ್ಯಾಸ್ತ್ರೀ ಶರೀರವನ್ನು ಯಾತನೆ ಮಾಡಿದ್ದಾನೆ. ಮೂಳೆಯನ್ನು ಮೊದಲು ತಗೊಂಡು ಅಸ್ಥಿಭಿಹಿ ನಿರ್ಮಿತ ವಂಶಸ್ಥೂಣಂ. ಒಂದು ಕಟ್ಟಡ ಕಟ್ಟೋನು ಮೊದಲು ಪಿಲ್ಲರ್ಸ್ ಎಬ್ಬಿಸ್ತಾರಲ್ಲ, ನೋಡಿ ನೋಡಿ ಸಾಕಾಗಿದೆ ನಮಗೆ ಬೆಂಗಳೂರಿನಲ್ಲಿ. ಎಲ್ಲಿ ನೋಡಿದ್ರು ಮನೆ ಕಟ್ಟುವರೆ ಮಾಡೋ ಕೆಲಸ ಏನು? ನೆಲ ಅಗಿಯೋದು, ರಸ್ತೆಗೆ ಹಾಕುವುದು ಮಣ್ಣನ್ನು, ಮುಚ್ಚುವುದಕ್ಕೆ ಜಿಂಕ್ ಶೀಟ್ ಅಂತ ಇರ್ತದೆ. ನಮ್ಮ ಟ್ರಾಫಿಕಲ್ಲಿ ಹೋದ್ರೆ ದೇವರೇ ಗತಿ, ಗೊಟಕನು ಬೇಕು. ಆ ಕಂಬ ಎಬ್ಬಿಸ್ತಾರೆ, ಪಿಲ್ಲರ್ಸ್ ಎಬ್ಬಿಸ್ತಾರೆ. ಹಾಗೆ ಭಗವಂತ ಕಂಬದಂತೆ ಮೊದಲು ಮೂಳೆಗಳನ್ನಿಟ್ಟು ನಿರ್ಮಿತ ವಂಶಸ್ಥೂಣಂ ತ್ವಚಾರೋಮನಖೈ ಪಿನದ್ದಂ. ಅದ್ರ ಮೇಲೆ ಚರ್ಮ ಮುಚ್ಚುತ್ತಾನೆ, ಅದ್ರ ಮೇಲೆ ರೋಮಗಳನ್ನು ಕೊಡ್ತಾನೆ, ಉಗುರುಗಳನ್ನು ಕೊಡ್ತಾನೆ. ಕ್ಷರನ್ನವದ್ವಾರಂ ಅಗಾರಮೇತತೆ. ಇದರಲ್ಲಿ ಸೋರುವುದು ಪದಾರ್ಥ, ತಿಂದದ್ದು ಎಲ್ಲ ಸೋರಿ ಹೋಗ್ತದೆ. ಮೂಗಲ್ಲಿ ಹೋಗ್ತದೆ, ಕಿವಿಯಲ್ಲಿ ಹೋಗ್ತದೆ, ಗುದದ್ವಾರದಲ್ಲಿ ಹೋಗುತ್ತೆ, ಮೂತ್ರದ್ವಾರದಲ್ಲಿ ಹೋಗುತ್ತೆ. ಇದು ತೂತಿನ ಮಡಿಕೆ. ಕ್ಷರನ್ನಿ ನವದ್ವಾರಂ 9 ಬಾಗಿಲು. ಅಗಾರಮೇತತೆ, ಇದು ಒಂದು ಮನೆ, ಇದಕ್ಕೆ ಮನೆ ಅಂತ ಹೇಳ್ತೆ. ನಾವೆಂಥ ಮನೆ ಮಾಡ್ಕೊಂಡಿದ್ದೇವೆ? ಕ್ಷರನ್ನವದ್ವಾರ ಮಗಾರಮೇತತೆ ವಿಣ್ಮೂತ್ರ ಪೂರ್ಣಂ. ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಪರಿಶುದ್ಧವಾಗಿ ಹೋಗಿದ್ವಾ? ಉತ್ತರ ಬರಲಿಲ್ಲ. ಯಾಕೆ? ಶರೀರದಲ್ಲಿ ನಾವಲ್ಲಿ ಹೋಗುವಾಗ ಮಲಮೂತ್ರಗಳ ಬ್ಯಾಲೆನ್ಸು ನಮ್ಮ ಶರೀರದಲ್ಲಿ ಇತ್ತೇ ಇರಲಿಲ್ವೇ? ಮತ್ತೇನು ಮಾಡ್ತೀರಿ? ನಾಮಸ್ಮರಣೆ ಮಾಡಿ ಮಾನಸಿಕವಾಗಿ ಎಷ್ಟು ಶುದ್ಧವಾಗಬಹುದು ಅಷ್ಟೇ ಹೊರತು ಪದೇ ಪದೇ ಯಾಕೆ ಹೇಳ್ತೀನಿ ಅಂದರೆ ಅತಿ ಮಡಿ ಎನ್ನುವ ದುರಭಿಮಾನವನ್ನು ಬಿಟ್ಟು ಬಿಡಿ. ಅದು ತೊಳಿಬೇಕು. ಎಷ್ಟು ಸಲ ತೊಳಿತೀರೋದನ್ನು, ಶರೀರವನ್ನು? ಒಂದು ಸಲ ಸ್ನಾನ ಮಾಡ್ತೀವಿ, ನಿತ್ಯ ಸ್ನಾನ ಮಾಡೋಕ್ಕಾಗತ್ಯಾ? 24 ಗಂಟೆಯೂ ಸ್ನಾನ ಮಾಡೋಕ್ಕಾಗತ್ಯಾ? ಮಾಡಿದ್ರೆ ತಾನೇ ಶುದ್ಧ ಆಗತ್ಯಾ? ಆಗೋದಿಲ್ಲ. ನೀರಲ್ಲಿರುವ ಮೀನು ಮೊಸಳೆಗಳು ಮಾಡಿದ ಪಾಪ ಏನು ಅಂತ ಕೇಳ್ತಾರೆ ಪುರಂದರದಾಸರು. ನೀರಲ್ಲಿ ಸರದಾ ನೆನೆ ಇರುವುದೇ, ಅದೇ ಶುದ್ಧವಾಗಿದ್ದ ಪಕ್ಷದಲ್ಲಿ ಮೀನುಗಳಿಗೆಲ್ಲ ಮೋಕ್ಷ ಆಗಬೇಕಾಗಿತ್ತಲ್ಲ. ಅತ್ಲಾಗಿತ್ಲಾಗ ಅಲಗಾಡದೆ ಒಂದೇ ಕಡೆ ನಿಂತು ಬಿಸಿಲು ಮಳೆ ಗಾಳಿ ಚಳಿ ನೋಡದೆ ತಪಸ್ಸು ಮಾಡುವುದೇ ಮೋಕ್ಷಕ್ಕೆ ಕಾರಣವಾದರೆ ಕಾಡಲ್ಲಿರೋ ಮರಗಳಿಗೆಲ್ಲ ಮೋಕ್ಷ ಆಗ್ತಾ ಇತ್ತಲ್ಲ. ಧರ್ಮರಾಜ ನಿನಗೆ ಬುದ್ಧಿ ಇದೆಯಾ ಅಂತ ಕೇಳ್ತಾನೆ ಭೀಮಸೇನ ಮಹಾಭಾರತದಲ್ಲಿ. ಹಾಗಿದ್ರೆ ಶರೀರ ಶುದ್ಧಿ ಬೇಡ ಅಂತ ಅರ್ಥವಲ್ಲ. ಇನ್ನೊಂದು ಎಕ್ಸ್ಟ್ರೀಮ್ಗೆ ಹೋಗಬೇಡಿ. ಎಷ್ಟು ಮಾಡ್ಬೋದು? ಒಂದು ಸಲ ಸ್ನಾನ ಮಾಡ್ತೀವಿ, ಭಾಳ ಹೆಚ್ಚು ಬೆವರು ಇತ್ತು ಬೇಕಾದ್ರೆ ಇನ್ನೊಂದು ಸಲ ಸ್ನಾನ ಮಾಡಿ. ನದಿಗೆ ಹೋಗಿ ಯಾರು ಬೇಡ ಅಂತಾರೆ. ನದಿಗೆ ಹೋಗಿ ಸ್ನಾನ ಮಾಡಿದ್ರೆ ಏನಾಗುತ್ತೆ? ಅಲ್ಲಿರೋ ಉಪ್ಪನ್ನೆಲ್ಲ ಮೈಗೆ ತೊಗೊಂಬರ್ತೀರಿ ಇನ್ನೊಂದು ಸಲ ನೀವು. ನಿಮ್ಮಲ್ಲಿರುವ ಬೆವರು ಅದರಲ್ಲಿರೋ ಉಪ್ಪಿನ ಜೊತೆಗೆ ಸಾಲದು ಅಂತ ಇನ್ನಷ್ಟು ಹಾಕ್ಕೊಂಡು ಮೈ ತುರಿಸ್ಕೋತಾ ಕೂಡುವುದು. ಎಷ್ಟು ಸ್ನಾನ ಮಾಡಿದ್ರು ಅಷ್ಟೇ. ಇದು ಮಡಿಕೆ, ಹೆಂಡ ತುಂಬಿರುವ ಮಡಿಕೆ. ಈ ಜ್ಞಾನ ಉಂಟಾಯ್ತು ಒಳಗೆ ನೋಡ್ರಿ. ನಾವು ಬಾಯಲ್ಲಿ ಹೇಳಿದರೆ ಬರದೇ ಇರೋ ವೈರಾಗ್ಯ ಚೆನ್ನಾಗಿಲ್ವೇ? ಇದು ಪಿಂಗಳಿಗೆ ಉಂಟಾಯಿತು. 8 ಗೇಣಿನ ದೇಹ, ರೋಮಗಳು 8 ಕೋಟಿಯು, ಕೀಲ್ಗಳು 68, ಮಾಂಸಗಳಿಂದ ಮಾಡಿದ ಮನೆ ಒಲಿದು ನೆಂಟ. ನೀನಗಲಿದ್ದೊಡೆ ಒಣ ಹೆಂಟೆಯಲ್ಲಿ ಮುಚ್ಚುವರು, ದೇಹದಲ್ಲುಂಟೆ ಫಲ ಪುರುಷಾರ್ಥ ರಕ್ಷಿಸು ನಮ್ಮ ನನವರತ. ಚೆನ್ನಾಗಿಲ್ವೇ ಪದ್ಯ? ಯಾರ್ದಿದು? 8 ಜೊತೆ ಹೇಳಿ ನೋಡೋಣ. 8 ಗೇಣಿನ ದೇಹ, ರೋಮಗಳು 8 ಕೋಟಿಯು, ಕೀಲ್ಗಳು 68, ಮಾಂಸಗಳಿಂದ ಮಾಡಿದ ಮನೆಯ ಮನ ಒಲಿದು ನೆಂಟ. ಭಗವಂತನಿಗೆ, ಹೇ ನೆಂಟ, ನಾನು ಇದನ್ನು ಒಲಿದು ಬಿಟ್ನಲ್ಲ. ನೀನಿರ್ದಗಲಿದೊಡೆ ಒಣ ಹೆಂಟೆಯಲ್ಲಿ ಮುಚ್ಚುವರು, ದೇಹದಲ್ಲುಂಟೆ ಫಲ ಪುರುಷಾರ್ಥ ರಕ್ಷಿಸು ನಮ್ಮ ನನವರತ. ಊನಿಡೈಸು ವರ್ವಯಿத்து என்பு தோண்ணாட்டி உரோமமே இந்த 9 வாசல் தானுடை குரம்பை பிரியும் போது உந்தன் சரணமே சரணமென்றிருந்தேன்.
ತಿರುಮಂಗ್ಯಾಳ್ವಾರರು ಶಾಲಿಗ್ರಾಮತ್ತುಳೆಂದಾಯ್ ಮುಕ್ತಿನಾಥ ಕ್ಷೇತ್ರದ ಭಗವಂತನನ್ನ ತಿರುಮಂಗ್ಯಾಳ್ವಾರು ಪ್ರಾರ್ಥನೆ ಮಾಡುವ ಪದ್ಯ ಇದು. ಊನಿಡೈ ಶುವರು ವೈತ್. ಊನ್ ಅಂದ್ರೆ ತಮಿಳಲ್ಲಿ ಮಾಂಸ. ಮಾಂಸದ ಒಳಗಡೆ ಶುವರ್ ವೈತಿ ಗೋಡೆ ಕಟ್ಟಿದ್ದಾನೆ ಭಗವಂತ. ಯಾವ ಗೋಡೆ? ಒಳಗಡೆ ಗೋಡೆ ಗಟ್ಟಿಯಾಗಿ ನಿಲ್ಲೋಕೆ ಏನು ಮಾಡಿದ್ದಾನೆ? ದಬ್ಬೆ ಇಡ್ತಾರಲ್ಲ, ಮೂಳೆ. ಊನಿಡೈ ಶುವರ್ ವೈತ್ ಎನ್ಬು ತೂಣ್ಣಾಟಿ. ಎನ್ಬು ಎಲುಬು, ತೂಣ್ಣಾಟಿ ಉರೋಮಂ ವೈಂದ್. ರೋಮಗಳು 9 ವಾಶಲ್. ಎಷ್ಟು ಬಾಗಲು? ಅಷ್ಟಿದ್ರು ತಾನುಡೈ ಕೊರಂಬೈ ಪಿರಿಯುಂಬೋದು. ಭಗವಂತ ನಮ್ಮನ್ನು ಇದರೊಳಗಿಟ್ಟು ಅವನೇ ಬಿಟ್ಟು ಹೋಗುವಾಗ ಒಂದನ್ ಶರಣಮೆಂದಿರುಂದೇನ್. ಅದು ಹೋಗೋದೊಂದು ದಿವಸ ಖಂಡಿತ. ರೈಲಲ್ಲಿ ಹತ್ತಿದವನು ರೈಲಲ್ಲಿ ಇಳಿಬೇಕು. ರೈಲ್ ಕಸ ತೊಳೆಯೋ ನಿರ್ದಾಕ್ಷಿಣ್ಯವಾಗಿ ಎಳೆದಾಕ್ಬಿಡ್ತಾನೆ. ಟರ್ಮಿನಸ್ ಇದ್ದರು ರೈಲಿಗೆ, ನಿಮಗೂ ಟರ್ಮಿನಸ್ ಬೇಕಲ್ಲ. ನಿದ್ದೆ ಮಾಡ್ತಾ ಕೂತಿರ್ತೀರಿ. ಒಂದು ರೈಲು ಗಾಡಿ ಸ್ಟೇಷನ್ನಲ್ಲಿ ನಿಲ್ಲುವಾಗ ಏನು ನೋಡ್ತೀರಿ? ಅದು ಕ್ಲೀನ್ ಮಾಡೋರು ಇರ್ತಾರಲ್ಲ, ಬಂದು ಕಿಟಕಿಗಳನ್ನ ಡಬ್ 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 ಅಂತ ಹೇಳಿಸ್ತಾ ಇರ್ತಾರೆ. ನೋಡ್ತಿರೋ ಇಲ್ವೋ? ಯಾಕೆ? ಅವನ ಡ್ಯೂಟಿ ಅದು, ನಾಯಿಗೆ ಹೋಗಬಾರ್ದು ಅಂತ. ಅವನಿಗೆ ಅರ್ಜೆಂಟು. ಪ್ರಾಣ ಹೋಗೋಗಿ ಏನು ಮಾಡ್ತಾರೆ? ಊಟ ಮಾಡಬೇಕಲ್ಲ ಅಂತ ಅರ್ಜೆಂಟು. ತಗೊಂಡು ಹೋಗಿ ಅಂತ ಆ ಡಬ್ 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 ಕಿಟಕಿ ಹಾಕಿದಾಗ ನಮ್ಮನ್ನು ತೊಗೊಂಡು ಹೋಗ್ಬಿಡ್ತಾರೆ ಹೋದವನನ್ನ. ನೀವು ಮಲಗಿದ್ರೆ ಹೇಳ್ರಿ ಸ್ಟೇಷನ್ ಬಂತು, ಅವನು ಕಸ ಗುಡಿಸೋನು ಒಂದು ಜಬರ್ದಸ್ತಿಂದ ಹೇಳ್ತಾನೆ. ಹೊತ್ತಲ್ಲಿ ಅನುಭವ ಆಗಿದೆ ನಮಗೆ. ನಿದ್ದೆ ಆಗಿಬಿಟ್ರೆ ಹೇಳ್ರಿ ಎಲ್ಲ ಹೋಯ್ತು ಅಂತೇಳಿ. ಹೋಯ್ತಾ? ಏನು ಹೋಯ್ತು? ಎಲ್ಲ ಹೇಳಿದ್ ಹೋಗ್ಬಿಟ್ರು, ನೀವೊಬ್ಬರೇ ಬಾಕಿ, ನಾವು ಕಸ ಗುಡಿಸೋಕ್ಕಾಗೋದಿಲ್ಲ. ಅವನು ಹೋದ್ರೆ ಮುಗೀತು. ಅರಸನಾಗಿರೋ ತನಕ, ಬದುಕಿರೋ ತನಕ ಪಲ್ಲಕ್ಕಿಯಲ್ಲಿ ತಗೊಂಡು ಹೋಗ್ತಾರೆ. ಜೀವ ಹೋದ ಮೇಲೆ ಅವನನ್ನ ಬೇರೊಂದು ಪಲ್ಲಕ್ಕಿಯಲ್ಲಿ ತಗೊಂಡು ಹೋಗ್ತಾರೆ. ವೈರಾಗ್ಯಕಾರ ಕಾಲವೇ ನೋಡಿ. ಮನುಷ್ಯರೇ ಸುಲಭವಾಗಿ ಬದುಕೇನ್ರಪ್ಪ ವೈರಾಗ್ಯ. ಬೆಂಗಳೂರಿನಲ್ಲಿರುವ ಪರಕಾಲ ಮಠದ ಒಂದು ಭಾಗವನ್ನು ಒಬ್ಬ ವೇಶ್ಯಾಸ್ತ್ರೀ ದಾನ ಕೊಟ್ಟಿದ್ದು. ತಿರುವಳ್ಳೂರು ದೇವಸ್ಥಾನದ ಕಥೆ ಹೇಳಲಿಲ್ಲ. 33ನೇ ಪಟ್ಟದ ಸ್ವಾಮಿಗಳು ಷಡಗೋಪಿತೀಂದ್ರ ಮಹಾದೇಶಿಕರು ಆ ದೇವಸ್ಥಾನವನ್ನು ಬೇರೆ ಜನ, ಪೋಖ್ರಿ ಜನ ಆಕ್ರಮಿಸ್ಕೊಂಡ್ಬಿಟ್ಟಿದ್ರು. ಅವರ ಕಡೆಯಿಂದ ಬಿಡಿಸ್ಕೊಳ್ಳೋದಕ್ಕೆ ಒಂದು ಶ್ರಮ ಪಟ್ಟಿದ್ದಾರೆ. ವೀರರಾಘವಸ್ವಾಮಿ ದೇವಸ್ಥಾನ ಭಾಳ ವರ್ಷ ಇದ್ದರು ಪೀಠದಲ್ಲಿ. ಅಲ್ಲಿ ತಿರುವಳ್ಳೂರು ಹತ್ರ ಯಾವಳೊಬ್ಳು ವೇಶ್ಯೆ ಎಷ್ಟೊಂದು ಮಣಗಟ್ಲೆ ಬಂಗಾರ ಸಂಪಾದನೆ ಮಾಡಿದ್ದವಳು. ಮುದುಕಿಯಾಗಿ ಕೈಕಾಲೆಲ್ಲ ಹೋಗಿ ಡೋಲಿಯಲ್ಲಿ ಕೂರಿಸ್ಕೊಂಡು ಯಾರೋ ಕರ್ಕೊಂಡ್ಬಂದ್ರು. ಅವಳು ಹಂಗೆ ಹೋಗು ಸ್ವಾಮಿಗಳ ಹತ್ರ ಹೋಗಬೇಕು. ಅವಳು ಯಾಕೆ ಕರ್ಕೊಂಡ್ಬಂದು ಸ್ವಾಮಿಗಳ ಹಾರಾಟ. ನಮ್ಮ ಪುಸ್ತಕದಲ್ಲಿ ಓದಿದ್ದು ಗುರುಗಳ ಚರಿತ್ರೆ. ಅವಳು ಬಂದು ಮೂಟೆ ಅಂತ ಸ್ವಾಮಿಗಳ ಪಾದದಲ್ಲಿ ಬಿದ್ದು, ನಾ ಮಾಡಿದ್ದೆಲ್ಲ ತಪ್ಪಾಯಿತು, ಗೊತ್ತಾಗಲಿಲ್ಲ ಬುದ್ಧಿ, ಇವತ್ತು ಜ್ಞಾನ ಬಂದಿದೆ, ನನಗೊಂದು ಶರಣಾಗತಿ ಮಾಡಿಸಿ ಅಂತ ಕೇಳಲಾಗಿ, ಇನ್ನು ಮೇಲಾದರೂ ಒಳ್ಳೆ ದಾರಿಯಲ್ಲಿರು, ಮಠದ ಆವರಣ ಬಿಟ್ಟು ಆಚೆಗೆ ಹೋಗಬೇಡ ಅಂತ ಹೇಳಿ, ಮತ್ತು ಸಂಪಾದನೆ ಮಾಡಿದ್ದೆಲ್ಲ ಏನು ಮಾಡೋದು ಅಂತ ಹೇಳಿ ಅದನ್ನೆಲ್ಲ ಶುದ್ಧ ಮಾಡಿ ವೀರರಾಘವನಿಗೆ ಧರಿಸ್ತಾರೆ ಇವತ್ತು ಆ ಒಡವೆಗಳನ್ನು. ಇದನ್ನು 44ನೇ ಪಟ್ಟದ ಸ್ವಾಮಿಗಳು ತಾವೇ ಬಾಯಿ ಬಿಟ್ಟು ಧಾರವಾಡಕ್ಕೆ ಬಂದಾಗ ನಮಗೆ ಹೇಳಿದ್ದು ಈ ಚರಿತ್ರೆ. ಗುರು ಚರಿತ್ರೆಯಲ್ಲಿ ಎಲ್ಲವನ್ನೂ ಬರೆಯೋದಿಲ್ಲ. ಯಾಕೆಂದರೆ ಅಂಥವ್ರು ಮೋಕ್ಷಕ್ಕೆ ದಾರಿ ಇಲ್ವೇ ಅಂದರೆ ಟರ್ನಿಂಗ್ ಪಾಯಿಂಟ್ ಬಂದರೆ ಆಗ್ತದೆ, ಬರೆದಿದ್ರೆ ಆಗೋದಿಲ್ಲ. ತಿದ್ದುಕೋಬೇಕು. ಅನುಕೂಲ್ಯಸ್ಯ ಸಂಕಲ್ಪ ಪ್ರಾತಿಕೂಲ್ಯಸ್ಯ ವರ್ಜನಂ. ಭಾಳ ಇದೆ ಶರಣಾಗತಿ. ನೀ ಹೇಳಿದ್ದಕ್ಕೋಸ್ಕರ ಎತ್ಕೋಬೇಕಾಯ್ತು. ಇದು ಒಂದೇ ವಿಷಯದ ಮೇಲೆ ಬೇಕಾಷ್ಟು ಹೇಳ್ಬೋದು. ಆದ್ದರಿಂದ ಶರೀರದಲ್ಲಿ ಐಂದ್ರಿಯಿಕ ವೈಷಯಿಕ ಸುಖಕ್ಕೆ ಅದಕ್ಕೊಂದು ಮಿತಿ ಇರ್ಬೋದು. ಅದು ಆಗಿಂದಾಗಲೇ ಅದು ಹೋಗಿಬಿಡುತ್ತೆ, ಬಹಳ ಹೊತ್ತು ನಿಲ್ಲೋದಿಲ್ಲ ಅದು. ಆದರೆ ಯಾಕೆ ಇದು ಅಸ್ಥಿಯಿಂದ ಮಾಡಿದ್ದಾರೆ. ಬಿದಿರಿನಂತೆ ಕೋಲಿದ್ದ ಹಾಗೆ ಮೂಳೆಗಳಿವೆ. ತ್ವಚ ರೋಮ ನಖೈಹಿ ಪಿನ ವಿಣ್ಮೂತ್ರಪೂರ್ಣಂ ಮಧುಪೈತಿ ಅನ್ಯ. ನನ್ನನ್ನು ಬಿಟ್ಟು ಇಂಥ ಮೂಳೆ ಗೀಳೆ ಮಾಂಸ ಮಜ್ಜೆ ಹೊಲಸು ತುಂಬಿದ ಶರೀರದಲ್ಲಿ ಇದನ್ನು ಸೃಷ್ಟಿ ಮಾಡಿದ ಭಗವಂತನನ್ನು ಬಿಟ್ಟು ಹಣ ಕೊಡುವವನನ್ನು ಆಶೆ ಪಡತಕ್ಕಂಥ ನನ್ನಂಥ ಮೂರ್ಖಳು ಇನ್ನೊಬ್ಬಳುಂಟೆ ಅನ್ನೋ ಭಾವನೆ ಉಂಟಾಯಿತು. ವಿದೇಹಾನಾಂ ಪುರೈಹ್ಯಸ್ಮಿನ್ನೇ ಅಹಮೇಕೈವ ಮೂಢಧೀಹಿ.
ವಿದೇಹರಾಜ ಜನಕನ ಊರಿನಲ್ಲಿ ಒಳಗೆಲ್ಲ ಬೇಕಾದಷ್ಟು ಜನ ಬುದ್ಧಿವಂತರಿದ್ದಾರೆ, ವಿಜ್ಞಾನಿಗಳಿದ್ದಾರೆ, ವಾಕ್ಯಾರ್ಥ ಮಾಡ್ತಾರೆ, ದಿನಂಪ್ರತಿ ಬರ್ತಾರೆ ರಾಜನ ಸ್ಥಾನಕ್ಕೆ. ಇಂಥ ದೊಡ್ಡ ಊರಿನಲ್ಲಿ ಅಹಮೇಕೈವ ಮೂಢಧೀಹಿ, ನಾನೊಬ್ಬಳೇ ಮೂರ್ಖಳಾಗಿದ್ದೇನೆ ಎಂಬುದಾಗಿ ಆ ಅಚ್ಯುತನನ್ನು ಧ್ಯಾನ ಮಾಡುವ ಆರಂಭ ಮಾಡಿದಳು. ಸುಹೃತ್ ಪ್ರೇಷ್ಠತಮೋನಾಥ ಆತ್ಮ ಚಾಯಂ ಶರೀರಿಣಾಂ ತಂ ವಿಕ್ರಿಯ ಆತ್ಮನೈವಾಹಂ ರಮೇ ಅನೇನೇನ ಯಥಾ ರಮ. ಅದರಿಂದ ಈ ಕಥೆಯಲ್ಲಿ 2-3 ಅಂಶ ಗಮನಿಸಬೇಕಾದ್ದೇನು ಅಂದರೆ, ಎಂಥ ಪಾಪಿಷ್ಠಗೂ ಒಂದು ವೈರಾಗ್ಯದ ಕಾಲ ಅನ್ನೋದು ಬರುತ್ತದೆ. ಅಂಥ ಟರ್ನಿಂಗನ್ನು ನೋಡಬೇಕು ಅಂತ ಅಪೇಕ್ಷೆ ಪಟ್ಟವರು ಅವಳ ಕರ್ಮ ಪಕ್ವವಾದ ಕಾಲ ಬಂದು ಹೊರತು ನಿಮ್ಮ ಜನ್ಮದಲ್ಲಿ ಅಂಥ ಒಳ್ಳೆಯ ಟರ್ನಿಂಗ್ಸನ್ನು ನೀವು ಕೆಲವರಲ್ಲಿ ನೋಡಲೇ ಇರಬಹುದು. ಎಲ್ಲರೂ ಪರಿವರ್ತಿತರಾಗಿ ನೋಡಿ, ನಮ್ಮ ಗೋಷ್ಠಿಯಲ್ಲಿ ಎಲ್ಲರೂ ಪರಿವರ್ತಿತರಾಗಿರುವವರೇ. ಪರಿವರ್ತಿತರು ಒಂದು ಯಾವ ಅರ್ಥದಲ್ಲಿ? ಕುಣಿದೇ ಇದ್ದವರೆಲ್ಲ ಕುಣಿದು ಪರಿವರ್ತನೆ ಅಲ್ವಾ? ವೈಶಾರದಿ ಪ್ರಜ್ಞಾ ಅಂದ್ರೇನು ಅಂತ ಕೇಳಿದೆ. ಬೆಳಗ್ಗೆ ತೂಕಡಿಸ್ತಾ ಇದ್ರು, ನಿಜವಾಗಿ ಎಚ್ಚರವಾಗಿದ್ರು? ಒಬ್ರಿಬ್ರು ಉತ್ತರ ಹೇಳಿದರು. ವೈಶಾರದಿ ಬುದ್ಧಿ ಬೆಳಿಗ್ಗೆ ಹೇಳಿದ್ವಲ್ಲ, ವ್ಯವಸಾಯಾತ್ಮಿಕ ಬುದ್ಧಿ, ಇದು ಇಂಥ ಜಾಗದಲ್ಲಿ ವಿವಿಕ್ತವಾಗಿ ಹೇಳಿದ್ರೆ ಮೊಳೆ ಗೋಡೆಗೆ, ಹಸಿ ಗೋಡೆಗೆ ಬಡ್ದ ಹಾಗೆ ಸ್ಪಷ್ಟವಾಗಿ ಕೂತ್ಕೊಂಡ್ಬಿಡುತ್ತೆ. ಆದ್ದರಿಂದ ಸೂಳೆಯಿಂದಲೂ ಕಳೆಯುವುದುಂಟಪ್ಪ, ಅವಳು ನನ್ನ ಗುರುಗಳಲ್ಲಿ ಒಬ್ಬಳು ಎಂಬುದಾಗಿ ದತ್ತಾತ್ರೇಯರು ಯಜು ಮಹಾರಾಜರಿಗೆ ಹೇಳಿದರು. ಅಲ್ಲಿಂದ ಆಚೆಗೆ ಇನ್ನೊಂದು ಗುರುವನ್ನು ಕುರಿತು ಹೇಳ್ತಾಳೆ. ಈ ಶ್ಲೋಕ ಕೇಳಿದ್ದೀರ ಯಾವುದು? ವಾಸೇ ಬಹೂನಾಂ ಕಲಹ ಭವೇದ್ವಾರ್ತಾದ್ವಯೋರಪಿ ಏಕ ಏವ ಚರೇ ತಸ್ಮಾತ್ ಕುಮಾರ್ಯಾ ಇವ ಕಂಕಣಃ. 10ನೇ ಶ್ಲೋಕ ಇದು. ಇದಕ್ಕೊಂದು ಕಥೆ ಇದೆ. ಹಿಂದೆ ಕಮಲಾಪುರ ಡಾಕ್ಟರ್ ಅಂತ ಇದ್ರು ಧಾರವಾಡದಲ್ಲಿ. ಧಾರವಾಡದವ್ರು ಯಾರಿದ್ದೀರಿ ಇಲ್ಲಿ? ಎಂಥ ಒಳ್ಳೆ ಭೀಮಸೇನ ಇದ್ದಾಗಿದ್ದರು. ಸ್ಫುರದ್ರೂಪಿ, ನೋಡುವುದಕ್ಕೂ ಅತ್ಯಂತ ಸಹೃದಯ. ಪಾಪ ನೀವೇನು ಓದ್ತೀರಿ ನಿತ್ಯ ರಾಮಾಯಣ ಅದೇ 2 ಶ್ಲೋಕ ನಮಗೆ ಹೇಳಿ ದಿವಸ ಕೇಳಿಯೇ ನಾನು ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗಬೇಕು ಅಂತ ಹಠ ಹಿಡಿದ್ರು. ಅವ್ರಿಗೋಸ್ಕರ ರಾಮಾಯಣ ಶುರು ಮಾಡಿದೆ. ಮನೆಯಲ್ಲಿ ಜಾಗ ಎಲ್ಲ ಒಂದು 30 ಜನ ಬರ್ತಿದ್ರು. ತಿಂಗಳುಗಟ್ಟಲೆ ರಾಮಾಯಣ ಆಯಿತು. ಭಗವದ್ಗೀತೆ ಹೇಳಿ ಅಂದರು. ಮಧ್ಯೆ ಮಧ್ಯೆ ಹೇಳುವಾಗ ಕುಮಾರಿ ಕಂಕಣಂ ಯಥಾ ಬಂತು. ಪಕ್ಕದವ್ರು ನೋಡಿದ್ರು, ಎಲ್ಲೂ ಕೇಳಿದ್ದೇವಲ್ಲ ಈ ಕಥೆಯನ್ನು, ಎಲ್ಲಿ ಜ್ಞಾಪಕ ಬರಲಿಲ್ಲ. ಕಥೆ ಪೂರ್ತಿ ಹೇಳಿದಾಗ 2 ಕಣ್ಣಲ್ಲಿ ಚಿಲುಮೆಯಂತ ನೀರು, ಒಳ್ಳೆ ಹ್ಯಾಂಡ್ಸಮ್ ದೃಢಗಾತ್ರ. ಅವರು ಜುಬ್ಬ ಹಾಕೊಂಬರೋರು, ಬಿಳಿ ಜುಬ್ಬ. ಅವ್ರಿಗೆ ಆನಂದ ಉಂಟಾದರೆ ಕಣ್ಣೀರು ಬಂದರು. ಒಂದು ಸಲ ಹೀಗನ್ನೋರು, ಇನ್ನೊಂದು ಸಲ ಹೀಗನ್ನೋರು. ಮನೆಯಿಂದ ಹೋಗುವಾಗ ಜುಬ್ಬ ಪೂರ್ತಿ ತೊಯ್ದು ಹೋಗಿಬಿಡುವುದು. ಅಷ್ಟು ಆನಂದ ಅವ್ರು ನಮಗೆ ಸ್ಫೂರ್ತಿ. ಆಹ್ಲಾದ ಶೀತನೇತ್ರಾಂಬು ಪುಳಕೀಕೃತಗಾತ್ರವಾನ್ ಸದಾ ಪರಗುಣಾವಿಷ್ಟ ದ್ರಷ್ಟವ್ಯ ಸರ್ವದೇಹಿನಾಂ. ಅವ್ರ ನೆನಪು ಯಾಕಾಯ್ತು ನೋಡಿ. ಅವರು ದಿವಂಗತರಾಗಿ ಸುಮಾರು 20 ವರ್ಷ ಆಗಿರಬೇಕು. ಬ್ಲಡ್ ಕ್ಯಾನ್ಸರಲ್ಲಿ ಹೋಗ್ಬಿಟ್ರು ಪಾಪ. ಅವ್ರ ಮಕ್ಕಳೆಲ್ಲ ನಮಗೆ ತುಂಬ ಅನುಕೂಲವಾದ. ಯಾಕೆ ನೆನೆಸ್ತೇವೆ ಅಂದರೆ, ಅವರು ಉತ್ತಮ ಶ್ರೋತೃಗಳಾಗಿ ನಮ್ಮ ಅಭಿರುಚಿಯನ್ನು ಬೆಳೆಸಿದರು. ಅವ್ರಿಗೆ ಹೇಳಬೇಕಿಂತ ಅವ್ರಿಗೆ ಹೇಳಬೇಕು. ಏನಾದ್ರು ಶ್ಲೋಕ ಬಂತು, ನೆನಪು ಬಂತು, ನೋಟ್ ಮಾಡಿಟ್ಟು ಇನ್ನೊಂದು ಪ್ರಸಂಗದಲ್ಲಿ ಆ ಡಾಕ್ಟ್ರಿಗೆ ಹೇಳಬೇಕು. ಈ ಕಥೆ ಹೇಗಿದೆ ಅಂದರೆ, ಒಂದು ಬ್ರಾಹ್ಮಣನು, ಈ ಕಥೆ ಕೇಳಿದ್ದೀರಾ ನೀವು? ಕೇಳಿದ್ರೆ ಮುಂದಕ್ಕೆ ಹೋಗಿಬಿಡ್ತೇನೆ. ನೀವು ಹಾಗಂತೀರಿ ನಂಗೆ ಗೊತ್ತು. ಹಾಗನ್ಲಿಂತಲೇ ಕೇಳಿದ್ದು. ಕೇಳಿಲ್ವಾ? ಒಬ್ಬ ಬಡ ಬ್ರಾಹ್ಮಣನ ಮನೆಯಲ್ಲಿ ತಾಯಿ ಕಳ್ಕೊಂಡ ಒಬ್ಬ ಮಗಳು, ಕನ್ಯೆ ಮದುವೆಗೆ ಇದ್ದಳು. ನೋಡೋಕೆ ಚಲವೆಯಾಗಿದ್ದಳು. ಈ ಕಥೆ ಅರ್ಥ ಆಯ್ತಾ ಇಷ್ಟು? ಹೌದು ಹೌದು ನೋಡಿ, ಎಲ್ಲ ಕಾಪಿ ಬಂದ್ಬಿಡ್ತು. ಮಧ್ಯ ವಯಸ್ಸಿನ ಬ್ರಾಹ್ಮಣ, ಬಡ ಬ್ರಾಹ್ಮಣ, ದೈವಭಕ್ತಿ ಉಳ್ಳವನು ಸುಧಾಮನ ಹಾಗೆ. ಒಬ್ಬಳೇ ಮಗಳು, ಚಲುವೆಯಾಗಿದ್ದಾಳೆ. ಈ ಬ್ರಾಹ್ಮಣನ ಹೆಂಡತಿ ಇಲ್ಲ, ಆ ಹುಡುಗಿಗೆ ತಾಯಿ ಇಲ್ಲ. ಮದುವೆ ಮಾಡಬೇಕು. ಮದುವೆ ವಯಸ್ಸು ಬಂತು ಅವಳಿಗೆ, ಯೌವನ. ಆಗಿನ ಕಾಲದಲ್ಲಿ ಹುಡುಗಿಯನ್ನು ಕರ್ಕೊಂಡೋಗಿ ಮನೆಗೆ ತೋರಿಸಿ, ನಮ್ಮ ಹುಡುಗಿನ ಮದುವೆ ಮಾಡ್ಕೋತೀರಾ ಅಂತ ಎತ್ತನ್ನು ದನಗಳನ್ನು ಪರಿಷೆಯಲ್ಲಿ ಮಾರಾಟ ಮಾಡೋಕೆ ತೋರಿಸ್ತಾರಲ್ಲ, ಈ ರೀತಿ ಪದ್ಧತಿ ಇರಲಿಲ್ಲ. ಬ್ರಾಹ್ಮಣರಲ್ಲಿ ಇದು ದುರಭ್ಯಾಸ ಬಂದು ನಿಂತಿದೆ. ವೀರಶೈವರಲ್ಲಿ, ಬೇರೆಯವರಲ್ಲಿ ಇವತ್ತಿಗೂ ಕನ್ಯೆಯನ್ನು ಕರ್ಕೊಂಡು ಹೋಗೋದು ಅನ್ನೋದಿಲ್ಲ. ಉಂಟಾ ನಿಮ್ಮಲ್ಲಿ? ಅಮರ್ಯಾದೆ ಅದು. ನಮ್ಮ ಬ್ರಾಹ್ಮಣರಲ್ಲೇ ದುರಭ್ಯಾಸಗಳು.
ಗಂಡಸರು ಯಾರು ವಿವಾಹ ಮಾಡ್ಕೋಬೇಕು ಅವರು ಬಂದು ನೋಡಬೇಕು, ಕನ್ಯಾ ನೋಡುವುದಂತಾರೆ ಹೊರತು ವರ್ಣನ್ ನೋಡುವುದಲ್ಲ. ಕನ್ಯೆಗೆ ಅವಮಾನ, ಅದು ತೊಂದರೆ ಆಗ್ತಾ ಇದೆಯಾ? ಬಂದ್ರೆ ಏನಾಗ್ತಿತ್ತು, ಈ ಹುಡುಗಿ ಬಡತನ ಎಷ್ಟಿತ್ತು ಅಂದ್ರೆ ಕೈಯಲ್ಲಿ ಬಂಗಾರದ ಬಳೆ ಇಲ್ಲ ಪಾಪ. ಅದಕ್ಕೇನು ಮಾಡಿದ್ರು, ಹಳೆ ಕಾಲದಲ್ಲಿ ಬಳೆಗಳು ಹೇಗಿರ್ತಿದ್ವು ಅಂದ್ರೆ ಶಂಖದಲ್ಲಿ ಮಾಡ್ತಾ ಇದ್ರು. ಎಷ್ಟಿಟ್ಟಪ್ಪ ಶಂಖ, ಸಣ್ಣ ಸಣ್ಣ ಶಂಖ, ಅದನ್ನು ಕೊಬ್ಬರಿ ಕಟ್ ಮಾಡಿದ ಹಾಗೆ ಚೂರು ಚೂರಾಗಿ ಕಟ್ ಮಾಡಿದ್ರೆ ಅದು ಹಾರಿಸಾಂಟಲ್ ಆಗಿ ಅದು ಏನು ರಿಂಗ್ಸ್ ಬರ್ತಿದ್ದು ಅದಕ್ಕೆ ವಲಯ ಅಂತ ಹೇಳ್ತಿದ್ರು. ಆ ವಲಯ ಶಬ್ದದಿಂದ ಬಳೆ ಎನ್ನುವುದು ಉಂಟಾಯಿತು. ಶಂಖದ ಬಳೆ ಅದು ಬೇರೆ ಬೇರೆ ಸೈಜು ಯಾರ್ಯಾರ ಕೈ ಹೊಂದುತ್ತೆ ಅಂತ ಅರ್ಜುನ ಶಂಖದ ಬಳೆಗಳನ್ನು ಹಾಕೊಂಡು ಕುಣಿದ ವಿರಾಟ ಪರ್ವದಲ್ಲಿ. ವಿರಾಟನ ಮನೆಯಲ್ಲಿ ಶಂಖದ ಬಳೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವತ್ತು ನಾವು ಪಾಂಡವರು ಅಂತ ತೋರಿಸ್ಕೋಬೇಕಾಯ್ತೋ ಅವತ್ತು ತಾನೇ ಬಳೆಗಳನ್ನು ಮುರಿದ ಅನ್ನುವ ಮಾತನ್ನು ಬರೆದಿದ್ದಾರೆ ಮಹಾಭಾರತದಲ್ಲಿ ವ್ಯಾಸರು. ಮತ್ತು ಅದೊಂದು ವೃತ್ತಿ, ಆಗಿನ ಕಾಲದಲ್ಲಿ ಗಾಜು ಗೀಜು ಗೊತ್ತಿರಲಿಲ್ಲ, ಅದನ್ನೆಲ್ಲ ಚೆನ್ನಾಗಿ ಪಾಲಿಷ್ ಮಾಡಿ ಬಣ್ಣ ಗಿಣ್ಣ ಹಾಕಿ ಚೆನ್ನಾಗಿ ಮಾರ್ತಿದ್ರೆ. ಈ ಹುಡುಗಿ ಕೈಯಲ್ಲಿ ಇಲ್ಲಿಂದ ಇಲ್ಲಿ ತನಕ ಬಳೆ ಹಾಕೊಂಡಿದ್ಲು. ಈ ಲಂಬಾಣಿಯವ್ರು ಹಾಕ್ತಾರೆ ನೋಡ್ರಿ ಇವತ್ತಿಗೂ, ನೋಡಿಲ್ವಾ? ರಾಜಸ್ಥಾನಿ ಕ್ಷತ್ರಿಯರವರೆಲ್ಲ ಏನೋ ಸೊಳ್ಳೆ ಕಡಿತಾ ಇದೆ ಇವತ್ತು ವಿಪರೀತ. ಅವರು ಎಷ್ಟು ಬಳೆ, ಒಂದೋ ಎರಡು, ಎಷ್ಟು ಬಳೆ ಧರಿಸ್ಬೇಕು? ನೀವೆಲ್ಲ ಎಷ್ಟು ಧರಿಸ್ತೀರಿ ಸಾಮಾನ್ಯವಾಗಿ? ಗಾಜಿನ ಬಳೆ ಇರಲಿ, ಬಂಗಾರದ ಬಳೆ ಇರಲಿ, ಮ್ಯಾಕ್ಸಿಮಮ್ ಎಷ್ಟು? ಅಷ್ಟು ಮಾಡಿಸಿದ್ದೀರಾ? ಅಷ್ಟು ಬಳೆ ಧರಿಸಿದ್ರೆ ಏನಾಗುತ್ತೆ ಕೈಯಲ್ಲಿ? ಈ ಅವಳು ಹುಡುಗಿ ಏನು ಮಾಡಿದ್ಲು ಪಾಪ, ಬುದ್ಧಿ ಇಲ್ಲ, ಚಿಕ್ಕ ವಯಸ್ಸು, ಸಣ್ಣ ವಯಸ್ಸಿನ ಹುಡುಗಿರಿಗೆ ಇಂಥದ್ರಲ್ಲೇ ಆಸೆ. ಇಲ್ಲೊಂದು 20 ಬಳೆ, ಈ ಕಡೆ ಒಂದು 70 ಬಳೆ ಹಾಕೊಂಡಿದ್ದಾಳೆ. ಬಾಗಿಲಲ್ಲಿ ಕೂತಿರೋದು, ಕನ್ಯಾ ನೋಡೋದಕ್ಕೆ ಯಾರು ಬಂದರೆ ಪುಸ್ತಕ ಒಳಗೆ ಹೋಗಿ, ಅಪ್ಪ ಯಾರೋ ಬಂದಿದ್ದಾರೆ ಕನ್ಯಾ ನೋಡೋಕೆ ಅಂತ ಬಾಗಿಲು ಹಿಂದೆ ಅವಸ್ಕೊಂಡ್ಬಿಡ್ತಿದ್ಲು. ಈ ಬಡ ಬ್ರಾಹ್ಮಣ ಬೀದಿಗೆ ಹೋಗಿ ಬನ್ನಿ ಬರಬೇಕು, ಕೂತ್ಕೊಳ್ಳಿ, ಕೈ ಕಾಲು ತೊಳ್ಕೊಳ್ಳಿ ಮಾಡಿ ಆಯಿತು. ಅವ್ರಿಗೆ ಆತಿಥ್ಯ ಮಾಡಬೇಕಲ್ಲ. ಮನೆಯಲ್ಲಿ ಏನಿಲ್ಲ, ಯಾರ ಮನೆಯಲ್ಲೋ ಒಂದಷ್ಟು ಭತ್ತ, ಇವಳು ಹಿತ್ತಲ ಕಡೆಯಿಂದ ಹೋಗಿ ನಮ್ಮ ನೋಡೋಕೆ ಬಂದಿದ್ದಾರಮ್ಮ, ಆಮೇಲೆ ಕೊಡ್ತೀವಿ, ಸ್ವಲ್ಪ ಕೊಡಿ ಅಂಥೇಳಿ ಅರ್ಧ ಸೇರು, ಒಂದು ಸೇರು ಭತ್ತ ತೊಗೊಂಬರ್ಬೇಕು. ತಾಯಿ ಇಲ್ಲ, ತಾನೇ ಕುಟ್ಟಬೇಕು ಒರಳಲ್ಲಿ. ಅದನ್ನು ಕುಟ್ಟುವಾಗ ಗಂಡಿನ ಕಡೆಯವರು ಬಂದು ಕೂತ್ಕೊಂಡು ಆ ಕುಟ್ಟು ಶಬ್ದದಲ್ಲಿ ಬಳೆಗಳು ಝಣ ಅಂತ ಬರುವುದನ್ನು ನೋಡಿ, ಓ ಈಗ ಕೀಬಾ ಮಾಡ್ತಾ ಇದ್ದಾರೆ, ಭತ್ತ ಕುಟ್ತಾ ಇದ್ದಾರೆ, ದರಿದ್ರ ಕುಟುಂಬ ಇದು, ಈ ಹುಡುಗಿ ಬೇಡ ನಮಗೆ ಅಂತ ಬೇಸರ ಮಾಡಿಕೊಂಡು ತಿಂಗಳುಗಟ್ಟಲೆಯಿಂದ ಬಂದಿದ್ದೇ ಕನ್ಯೆ ನೋಡಬೇಕು, ಇಲ್ಲೇ ಇದು ಬರ್ತೇವೆ, ಇಲ್ಲೇ ಹಣ್ಣು ಕಾಯಿ ತಗೊಂಡ್ಬರ್ತೇವೆ ಅಂತ ಹೋದವರು ಪತಿಯೇ ಇಲ್ಲ. ಹುಡುಗಿಯಲ್ಲಿ ಏನು ತಪ್ಪಿದೆ? ರೂಪ ಚೆನ್ನಾಗಿದೆ, ಕುಲ ಚೆನ್ನಾಗಿದೆ, ವಿದ್ಯೆ ಚೆನ್ನಾಗಿದೆ, ಐಶ್ವರ್ಯ ಒಂದಿಲ್ಲ. ದೇವ್ರು ಕೊಡದೇ ಇದ್ರೆ ಏನು ಮಾಡಬೇಕು? ಅದು ಬ್ರಾಹ್ಮಣನಿಗೆ ತಲೆಗೆ ಹತ್ತಲಿಲ್ಲ. ಆ ಹುಡುಗಿಗೆ ಅರ್ಥವಾಯಿತು, ಈ ಬಳೆ ಮಾಡ್ತಾ ಇದೆ ಮಿಶ್ಚೀಫು. ಭತ್ತ ಕುಟ್ಟುವಾಗ ಇಲ್ಲೊಂದು 20, ಈ ಕಡೆ ಒಂದು 20, ನೀವು ಹೇಳಿದಾಗ ಅದು ಜನ ಶಬ್ದ ಮಾಡಿದರೆ ಈ ಕನ್ಯೆಯನ್ನು ಮದುವೆ ಮಾಡ್ಕೋಬೇಡಿ, ಇವಳು ದರಿದ್ರ ಮನೆಯವಳು ಅಂತ ಅನೌನ್ಸ್ ಮಾಡೋ ಹಾಗೆ ಬಳೆಗಳು ಹೇಳ್ತಾ ಇದ್ದದ್ರಿಂದ ಆಮೇಲೆ ಅವಳು ಕ್ರಮವಾಗಿ ಒಂದೊಂದೇ ಬಳೆ ಕಮ್ಮಿ ಮಾಡ್ತಾ ಕೊನೆಯಲ್ಲಿ ಈ ಕೈಯಲ್ಲಿ ಒಂದು ನಿಂತಾಗ ಜನ ಶಬ್ದ ನಿಂತದ್ದರಿಂದ ಅವಳಿಗೆ ಮದುವೆ ಆಯಿತು. ಆದ್ರಿಂದ ಭಗವಂತನ ಧ್ಯಾನ ಮಾಡುವಾಗ ಏಕಾಂತದಲ್ಲಿರಬೇಕು. ವಾಸೇ ಬಹೂನಾಂ ಕಲಹ, ಅನೇಕ ಜನರು ಒಟ್ಟಿಗೆ ಕೂಡಿಕೊಂಡ್ರೆ ಏನಾಗುತ್ತೆ? ಅದರಲ್ಲಿ ಜಗಳ ಬರುವುದು ಸಂಭವ, ನಮ್ಮನ್ನು ಬಿಟ್ಟು ಅಲ್ವೇ? ದ್ವಾರಕೆಗೆ ಬಂದಿದ್ದೇವಲ್ಲ ಎಷ್ಟು ಜನ, ಇಷ್ಟೊಂದು ಜನ ಭಗವಂತ ಅನುಭವಿಸ್ತಾ ಇದ್ದೇವೆ, ನಮಗನ್ನಿಸ್ತಾ ಇದೆ ಆಸ್ ಇಫ್ ದೇರ್ ಇಸ್ ಜಸ್ಟ್ ಒನ್ ಪರ್ಸನ್, ಯಾರೋ ಒಬ್ಬರು ಅನುಭವಿಸ್ತಿದ್ದ ಹಾಗೆ. ಯು ಡೋಂಟ್ ಫೀಲ್ ದಿ ಕಂಪನಿ ಆಫ್ ಡಿವೈನ್ ಪೀಪಲ್ ಆಸ್ ಎ ನ್ಯೂ ಸೆನ್ಸ್. ದೈವ ಭಕ್ತರ ಸಂಗತಿ ನಿಮಗೆ ಸಂತೆ ಅಂತ ಅನಿಸ್ತಾ ಇಲ್ಲ. ಈ ಸಂತೆ ಅನಿಸುತ್ತೆ? ಒಂದು ಮನೆಯವರು, ಮನೆಯಲ್ಲೂ ಜಗಳ ದಾಯಾದಿಗಳಲ್ಲಿ ಬರುತ್ತಲ್ಲ, ಅದಾರು ಬರುತ್ತೋ ನೋಡಿ. ದಟ್ ಇಸ್ ಅನದರ್ ಗ್ರೇಟ್ ಅಚೀವ್ಮೆಂಟ್ ಫಾರ್ ಯು. ಯಾವ್ಯಾವ ಕುಲದವರು, ಗೋತ್ರದವರು, ಎಲ್ಲೆಲ್ಲಿಯವರು, ಯಾವ್ಯಾವ ಹಿನ್ನೆಲೆಯವರು ಸೇರಿ ಭಗವಂತನಿಗೆ ಅಂದರೆ ಒಟ್ಟಾಗಿ ಜಗಳವಿಲ್ಲದೆ ಪ್ರೀತಿಯಿಂದ ನೆಮ್ಮದಿಯಿಂದ ಒಂದೇ ಕುಟುಂಬ ಅನ್ನೋ ಭಾವನೆಯಿಂದ ಬಾಳಲಿಕ್ಕೆ ಬರ್ತದೆ ಎನ್ನುವುದೊಂದು ಮನಸ್ಸಿಗೆ ಇದೊಂದು ಮೆಮೆಂಟೋ ಕೊಟ್ಟ ಭಗವಂತ ನಿಮಗೆ. ಆದ್ದರಿಂದ ಈ ಹುಡುಗಿಯಿಂದ ನಾವು ಆ ಗುಣವನ್ನು ಕಳೀಬೇಕು.
ಎಲ್ಲಿ ನೋಡಿದ್ರು ದತ್ತಾತ್ರೇಯ ಯಾರ ಮನೆಯಲ್ಲೋ ಈ ಕಥೆ ನಮಗೆ ಗೊತ್ತಿಲ್ಲ. ಅಲ್ಲಿಂದ ಮುಂದಕ್ಕೆ 22ನೇ ಯಥ ಯಶುಕಾರೋ ನೃಪತಿಂ ವ್ರಜಂತಂ ಇಶವು ಗತಾತ್ಮಾನ ದದರ್ಶ ಪಾರ್ಶ್ವೇ. ಈ ಬ್ಲ್ಯಾಕ್ ಕ್ಯಾಟ್ಸ್ ಅಂತ ಹೇಳ್ತಾರೆ, ನೋಡಿದ್ದೀರಲ್ಲ. ಬ್ಲ್ಯಾಕ್ ಕ್ಯಾಟ್ಸ್ ಅಂದ್ರೆ ಯಾರು? ಕಮಾಂಡೋಸ್. ಅವ್ರು ಹೇಗಿರ್ತಾರೆ? ಪ್ರೈಮ್ ಮಿನಿಸ್ಟರ್ ಹೋಗುವಾಗ ಅವ್ರು ಹೇಗಿರ್ತಾರೆ? ಅವ್ರ ಗಮನ ಯಾವ ಕಡೆಗೆ ಇರುತ್ತೆ? ಗನ್ ಎಲ್ಲ ಅದು ಸಿದ್ಧ ಮಾಡಿಕೊಂಡು ಆ ಕುದುರೆ ಎಳಿಬೇಕು. ಎಲ್ಲಿ ಸ್ವಲ್ಪ ಶಬ್ದ ಬರ್ತದೆಯೋ, ಎಲ್ಲಿ ಕಮೋಷನ್ ಆಗ್ತದೆಯೋ, ಎಲ್ಲಿ ಯಾವನು ಬಂದನೋ ದುಷ್ಟ, ನಮ್ಮ ರಾಜನಿಗೆ ಏನು ಆಪತ್ತು ಬಂತು ಅಂತ ಅದು ಒಂದೇ ಕಡೆಗೆ ಇಶುಕಾರ. ಈಗಿನ ಕಾಲದಲ್ಲಿ ಇದು ಗನ್ನು, ಆಗಿನ ಕಾಲದಲ್ಲಿ ಬಾಣವನ್ನು ಹೂಡುವಂತೆ ಧ್ಯಾನ ಮಾಡಬೇಕಾದ್ರೆ ಭಗವಂತನ ಒಬ್ಬನನ್ನು ಏಕಾಗ್ರವಾಗಿ ಧ್ಯಾನ ಮಾಡಬೇಕನ್ನೋದನ್ನ ಬಾಡಿ ಗಾರ್ಡಲ್ಲಿ ಕಲಿತೆ. ಎಲ್ಲೆಲ್ಲಿಂದ ಕಲಿತಿದ್ದಾರೆ ನೋಡಿ. ದತ್ತಾತ್ರೇಯ ಗೀತೆ ನೀವು ತುಂಬ ಬೆಳೆಸ್ಬೋದು. ನಿಮ್ಮ ಜೀವನದಲ್ಲಿ ಇನ್ನು ಅನೇಕರುಂಟು. ಒಂದು ಹಾವಿನಿಂದಲೂ ಕಲಿಯುವ ಗುಣ ಉಂಟು. ಸರ್ಪ ಪ್ರಕೃತಂ ವೇಶ್ಮ ಪ್ರವೇಶ ಸುಖಮೇಧತೆ ಏಕೋ ನಾರಾಯಣೋ ದೇವ ಪೂರ್ವಸೃಷ್ಟಂ ಸ್ವಮಾಯಯ ಸಂಹೃತ್ಯ ಕಾಲಕಲಯ ಕಲ್ಪಾಂತ ಇದಮೀಶ್ವರ ಏಕೈವಾದ್ವಿತೀಯೋ ಭೂತ್ ಆತ್ಮಾಧಾರೋ ಅಖಿಲಾಶ್ರಯ. ಮುಂದಿನ ವಿಷಯಕ್ಕೆ ಹೋಯಿತು. 23ನೇದು. 23ನೇದಲ್ಲಿ ಏನು ಹೇಳ್ತಾರೆ? ಹಾವು ತಾನು ಗೂಡನ್ನು ನಿರ್ಮಿಸಿಕೊಳ್ಳದೆ ಯಾರೋ ನಿರ್ಮಿಸಿದ ಗೂಡಿನಲ್ಲಿ ಹುತ್ತದಲ್ಲಿ ವಾಸ ಮಾಡಿ ಹಾಗೇ ಕಾಲ ಕಳೆದು ಬಿಡುತ್ತದಲ್ಲ, ಹಾಗೆ ಮನುಷ್ಯ ಸ್ವಂತ ಮನೆ ಮಠ ಅಂತ ಮಾಡಿಕೊಳ್ಳದೆ ಯಾರೋ ಕಟ್ಟಿದ ಮನೆಯಲ್ಲಿ ವಾಸ ಮಾಡ್ತಾ ಕಾಲಯಾಪನೆ ಮಾಡು ಅತ್ಯಂತ ಸುಖವಾಗಿರ್ತಾನೆ. ಒಪ್ಪಿಗೆನೆ ನಿಮಗೆ? ದೇವೇಗೌಡರನ್ನ ಕೇಳ್ರಿ, ಹೇಳ್ತಾರೆ ಅವರು. ನೋಡಿ ಹೇಗಿದೆ ಗಾದೆ ಹೇಳ್ಬಿಟ್ಟು ಅವ್ರು ಎಲ್ಲಿ ಅಂತ ನೋಡ್ತಾ ಇದ್ದೆ, ಅಲ್ಲಿದ್ದೇವೆ ಅಂತ ಸಿಗ್ನಲ್ ಕೊಟ್ಟರು. ಇಂಗ್ಲೀಷಲ್ಲಿ ಒಂದು ಗಾದೆ ಮಾಡಿದ್ದಾರೆ, ಇದಕ್ಕೆ ಹೇಳಿದ ಹಾಗೆ ಫೂಲ್ಸ್ ಬಿಲ್ಡ್ ಹೌಸಸ್. ದಡ್ರು ಮನೆ ಕಟ್ತಾರೋ, ಮನೆ ಕಟ್ಟೋರು ದಡ್ರು. ದಡ್ರಾಗಿದ್ದವ್ರು ಮನೆ ಕಟ್ತಾರೆ, ಆದ್ರೆ ಬುದ್ಧಿವಂತರು ಏನು ಮಾಡ್ತಾರೆ? ವೈಸ್ ಮೆನ್ ಲಿವ್ ವಿಲ್ ದಮ್. 40,000 ರೂಪಾಯಿ ಬಾಡಿಗೆ ಆಸೆಗೆ ನಮ್ಮ ಮಾವಂದರು ದೊಡ್ಡ ದೊಡ್ಡ ಮನೆ 2-3 ನಿರ್ಮಿಸಿದ್ರು ಬೆಂಗಳೂರಿನಲ್ಲಿ. ಅದು ನನ್ನ ಭಾವ ಇದನ್ನ ಬಲಿ ತಗೊಂಡು ಹೋಯ್ತು. ಆ ಕಥೆಯಲ್ಲೇ ಹೇಳಿದ್ದೆ ನಿಮಗೆ, ಜ್ಞಾಪಕ ಇದೆಯಲ್ಲ? ನಮ್ಮ ಕುಟುಂಬದ ತಮ್ಮನನ್ನ ಕೊಂದರು. ಪೇಪರ್ನಲ್ಲಿ ನೋಡಿರ್ಬೇಕು ನೀವು. 2 ವರ್ಷಗಳ ಹಿಂದೆ ಅತ್ಯಂತ ಘೋರವಾದ. ಪಾಪ ವೇದ ಚೆನ್ನಾಗಿ ಅಧ್ಯಯನ ಮಾಡಿದ ಹುಡುಗ ಹೋಗಿ ಬಾಡಿಗೆ ವಸೂಲು ಮಾಡ್ಕೊಂಬರೋ ಅಷ್ಟಕ್ಕೆ ಸ್ಟ್ರೆಂಗ್ತ್ ಇಲ್ಲ, ಗೂಂಡಾಗಳಿಲ್ಲ. ನಮ್ಮ ಮಾವಂದ್ರಿಗೆ ಮನೆ ಕಟ್ಟು ಹುಚ್ಚು. 8-10 ಮನೆಗಳು. ಅತ್ಯಂತ ದುರ್ದೈವದ ಜೀವಿ. ಅದು ನೆವರ್ ರಿಯಲೈಸ್. ಜಾತಿಗೆ ಹೇಳ್ತೇವೆ, ನಾನು ಮನಸ್ಸಿನ ಬೇಜಾರಿನಿಂದ ಹೇಳ್ತೇನೆ. ಮನೆ ಕಟ್ಟು ಹುಚ್ಚು. 94 ವರ್ಷ ಇದ್ರು, ನಾವು ಕೊನೆ ತನಕ ಕಟ್ತಾ ಇದ್ವಿ. ಪದ್ಮನಾಭನಗರದಲ್ಲಿ ಒಂದು ಮನೆ, ಮೇಲೆ ಕೆಳಗೆ ಬಾಡಿಗೆ. ಇಲ್ಲೊಂದು ಹನುಮಂತ ನಗರದಲ್ಲಿ, ಜಯನಗರದಲ್ಲಿ, ಆಮೇಲೆ ಇಲ್ಲಿ ಚಾಮರಾಜಪೇಟೆಯಲ್ಲಿ. ನಮಗದು ಅಸಹ್ಯ. ಇಷ್ಟು ಯಾಕೆ ಬೇಕು ಒಬ್ಬನಿಗೆ ಅಂತ. ಇಲ್ಲೇ ಇಲ್ಲ, ಬಂದದ್ದೆಲ್ಲ ಅಲ್ಲಿ ಹಾಕ್ಬೇಕು, ಇದು ಮಾಡಬೇಕು, ಅದು ಮಾಡಬೇಕು. ದೊಡ್ಡ ಮಗ ಹಾರ್ಟ್ ಫೇಲ್ಯೂರಲ್ಲಿ ಸತ್ತ. ದೊಡ್ಡ ಮಗಳು ಆ ಕಾಲದಲ್ಲಿ ಸತ್ಲು. ದೊಡ್ಡ ಅಳಿಯ ಅದಕ್ಕಿಂತ ಮುಂಚೆ 48ನೇ ವರ್ಷಕ್ಕೆ ಅವರು ಹೋದರು. ಈ ಹುಡುಗ ಮರ್ಡರ್ ಆದ. ಇನ್ನೊಬ್ಬ ಮಗ ಇದ್ದಾನೆ, ಅವನು ಅಧ್ಯಯನ ಮಾಡಿದ್ದಾನೆ. ಒಬ್ಬ ಮಗಳಿಗೆ ಮದುವೆ ಆಗಿಲ್ಲ. ಸುಖವಾಗಿರೋರು ನಮ್ಮನೆಯವರೊಬ್ಬರೇ. ಅವರೇ ಹೇಳ್ತಿದ್ರು, ನಿನ್ನ ನೋಡಿ ನಮ್ಮದಿಂದ ಇದ್ದೆ. ಏನು ಜೀವನದಲ್ಲಿ ಸುಖ ಪಡಲಿ. ದುಡ್ಡು ಸಂಪಾದನೆ ಮಾಡ್ತಿದ್ದು, ಪರವಹಿತ ಇರ್ತಿತ್ತು, ಮಾಡ್ತಿತ್ತು. ಹಳೆದು ಪೂರ್ವಿಕರ ಭೂಮಿ ಅದು ಇದು ಮಾರಾಟ ಮಾಡಿದ್ದಲ್ಲ, ಅಲ್ಲಿ ಮಾರಿದ್ರೆ ಇಲ್ಲೊಂದು ಸೈಡ್ ತೆಗೆಯೋದು, ಕಟ್ಟೋದು, ಹೋಗೋದು, ಅರ್ಜಿ ಹಾಕೋದು, ಮಾಡೋದು. ಏನು ಅಲ್ದಿದ್ದು ವಿಧಾನಸೌಧಕ್ಕೆ ಅಲ್ಲಿ ಕಟ್ಟಿದ್ದಾರೆ. ಯಾವುದದು ಯಾವ ಲೇಔಟಪ್ಪ ಅದು? ಈ ಯಾವ ಕಾಲನಿ? ಅಲ್ಲಲ್ಲ, ಆ ಕಡೆ ಅಲ್ರಿ, ಮೇಕ್ರಿ ಸರ್ಕಲ್ ಆಚೆಗೆ ಅದು ಯಾವುದೋ ಕೆರೆ ಬರುತ್ತಲ್ರಿ, ಬಾಣಸ್ವಾಡಿ ರೋಡಲ್ಲಿದೆ ನೋಡಿ. BHS ಅದೇನು ಹೇಳ್ತಾರೆ ನೋಡಿ ಕಾಲನಿ. ಅಲ್ಲಲ್ಲ, ಜಾಲಹಳ್ಳಿ ಈ ಕಡೆ ಆಯ್ತು. ಬಾಣಸ್ವಾಡಿ ರೋಡಲ್ಲಿ
ಆ ಮನೆ ಚಿತ್ರ ಎಲ್ಲ ಟಿ ವಿನಲ್ಲಿ ಬಂತು, ಎಷ್ಟು ಸಲ ತೋರಿಸಿದ್ರು. ಆ ಗೃಹ ಪ್ರವೇಶಕ್ಕೆ ಬನ್ನಿ ಅಂತ ಕರೆದ್ರು ನನ್ನ. ಮನೆ ಅಂತ ಮನೆ ಕಟ್ಟಿದ್ದೀರಿ, ಎಷ್ಟು ಗೃಹ ಪ್ರವೇಶಕ್ಕೆ ಬರಲಿ ನಾನು? ಉಂಟು ಮನೆ. ನಾ ಹೇಳಿದ್ರೆ ಕೋಪದಿಂದ ಹೇಳಿದ್ರೆ ಮಾತು ಕೇಳ್ತಿದ್ರು. ಆದ್ರೆ ನಾಯಿ ಬಾಲಾಡೋಂಗು ತಿರುಗಿ ಮಾಡಿದ್ದೆ ಮಾಡೋರು. ನೀವು ಮಾಡ್ಕೊಡಿ. ಇವರೆಲ್ಲ ಹೋಗಿದ್ರು ಪಾಪ, ಊಟ ಗೀಟ ಮಾಡ್ಕೊಂಬಂದು. ನಾವು ಮೇಲೆ ಕೆಳಗೆ ಅವನು ಮೊಮ್ಮಗ ಅಮೆರಿಕಾದೊಂದು ದುಡ್ಡು ಕಳಿಸಿದ್ದ ಬಂತಲ್ಲ ಅಂತ ಅದನ್ನ ತಗೊಂಡೋಗಿ ಮನೆ ಇಟ್ಕೊಳ್ಳೋಕೆ ಭಯ. ಇನ್ವೆಸ್ಟ್ಮೆಂಟು ಕಟ್ಟಿದ್ರು ಮೇಲೆ ಕೆಳಗೆ 3 ಅಂತಸ್ತು. ಪ್ರತಿಯೊಂದು ಮನೆಯಲ್ಲಿ ತಾನು ವಾಸ ಮಾಡೋದಕ್ಕೆ ಅಂತ ಕೊನೆಯ ಅಂತಸ್ತಿನಲ್ಲಿ ಒಂದು ಸ್ಪೆಷಲ್ ರೂಮು. ಎಷ್ಟು ಮನೆಯಲ್ಲಿ ವಾಸ ಮಾಡ್ತಾರೆ ಅವರು? ಇದೇನೇ ಅವ್ರು ತೀರ್ಕೊಂಡ್ರು ಆಸ್ಪತ್ರೆಯಲ್ಲಿ. ನಾನು ಲೆಕ್ಚರ್ ಮಾಡ್ತಾ ಇದ್ದೆ ಗೋಕುಲ ಇನ್ಸ್ಟಿಟ್ಯೂಟಲ್ಲಿ. ಹಿರೇಮಗಳೂರು ಹೋಗಿದ್ದು, ಹೋಗಿ ಬರೋ ತನಕ ಇದ್ರು. ಇದು ಬಹಳ ಅತ್ಯಂತ ಘೋರವಾದ ಮರಣ. ಈ ಹುಡುಗ ರೆಂಟ್ ಕಲೆಕ್ಟ್ ಮಾಡಬೇಕು, ಯಾರಿಗೂ ಹೇಳಿಲ್ಲ, ನಮಗೂ ಗೊತ್ತಿಲ್ಲ. 40,000 ರೂಪಾಯಿ ಬಾಡಿಗೆ ಕೊಟ್ಟಿದ್ದಾರೆ. ಬಾಡಿಗೆಗೆ ತಗೊಂಡವನು ಸಿಂಧಿ ಬ್ರಾಹ್ಮಣ, ಶರ್ಮಾ ಅಂತ ಅವನ ಹೆಸರು. ಅವನು ಈಗಾಗಲೇ 23 ಕೊಲೆ ಮಾಡಿದ್ದ. ಹೆಡ್ಲೈನ್ಸಲ್ಲಿ ಬಂತು ಪೇಪರ್ನಲ್ಲಿ, ಇದು 24ನೇ ಕೊಲೆ ಅಂತ ಅವನು ಪ್ಲ್ಯಾನ್ ಮಾಡಿದ್ದಾನೆ. ಇವ್ರಿಗೆ ಗೊತ್ತಿಲ್ಲ, ಕೊಟ್ಬಿಟ್ಟಿದ್ದಾರೆ. ಅವನೇನು ಮಾಡ್ದ, ಅಡ್ವಾನ್ಸು ಕೊಡಲಿಲ್ಲ. ಕೊಡ್ತೇನೆ ಸ್ವಾಮಿ ಅಲ್ಲಿ ಇಷ್ಟೆಲ್ಲ, ಅಂದ ಗುಜರಾತಲ್ಲಿ ಇಷ್ಟಿದೆ, ಬೇರೆ ಪ್ರಾಂತದಲ್ಲಿ ಇಷ್ಟಿದೆ, ಇಷ್ಟೆಲ್ಲ ಐಶ್ವರ್ಯ ಇದೆ, ಇಂಡಸ್ಟ್ರಿ ಮಾಡ್ತಾ ಇದ್ದೆ. ಏನು ಇಂಡಸ್ಟ್ರಿ? ಏನು ಮಾಡ್ತೀವಿ? ಅಕ್ಕಪಕ್ಕದವರೆಲ್ಲ ಹೇಳಿದ್ರು ಇಂಡಸ್ಟ್ರಿನೂ ಇಲ್ಲ, ಮಣ್ಣಂಗಟ್ಟಿನೂ ಇಲ್ಲ ಸ್ವಾಮಿಯೇ, ಏಮಾರು ಹೋಗಿದ್ದೀರಿ, ಕೊಟ್ಬಿಟ್ರಲ್ಲ ಅವನಿಗೆ. ಇದೀಗ ಕೊಡ್ತೀನಿ ರೀ, ಮುಂದಿನ ತಿಂಗಳು ಕೊಡ್ತೇನೆ ಅಂತ. 6 ತಿಂಗಳಾಯಿತು, 8 ತಿಂಗಳಾಯಿತು. 40,000 ರೂಪಾಯಿ ಬಾಡಿಗೆ ಇಂಟು 10 ತಿಂಗಳು ಎಷ್ಟಾಯ್ತು ರೀ? 4 ಲಕ್ಷ. ಈ ಹುಡುಗ ತುಂಬ ಡೊಸೈಲ್. ಹೆಂಡ್ತಿಗೂ ಹೇಳಿದೆ, ಕಣ್ಣು ಕಾಣಿಸ್ತಿಲ್ಲ ಅವಳಿಗೆ. ಅಲ್ಲಿ ಹೋಗೋದು, ಕೊಡ್ತೀನಿ, ಅವಾಗ ಬನ್ನಿ, ಈಗ ಬನ್ನಿ ಅಂತ ಅಲ್ದಾಡಿಸಿ ಒಂದು ದಿವಸ ಅವನಿಗೇನು ಮಾಡಿದ್ದಾರೆ, ಅವನಿಗೆ ಟೀ ಇಷ್ಟ, ಬ್ರಾಹ್ಮಣರ ಮನೆಯಲ್ಲ ಅಂತ ಟೀ ಮಾಡಿ ಅದರಲ್ಲಿ ವಿಷವನ್ನು ಹಾಕಿ ಸಂಮೋಹಿನಿಯನ್ನು ಮಾಡಿ ಮತ್ತು ಉಂಟು ಮಾಡಿ ಮನೆಗೆ ಬಂದು ಹೆಂಡತಿಗೆ ಹೇಳ್ತಾನೆ ಅವನು. ಅವ್ರ ಮನೇಲಿ ಟೀ ಕೊಟ್ಟರು, ನಿನಗಂತ ಟೀ ಮಾಡೋಕ್ಕೆ ಬರೋಲ್ಲ ನೋಡು ಅಂತ. ಆಮೇಲೆ ಹೇಳ್ತಾರೆ ಅವಳೆಲ್ಲ ಪಾಪ ಕಷ್ಟ ಗೊತ್ತಿಲ್ಲದೆ ಅದು ಹುಡುಗಿ. ಮುಂದೆ ಏನಾಯ್ತು ಕ್ರಮದಲ್ಲಿ, ಇಂಥ ದಿವಸ ಇಂಥ ಹೋಟ್ಲಿಗೆ ಬಂದ್ಬಿಡು, ಮನೇಲಿ ಕೊಟ್ಟರೆ ಎಲ್ಲರ ಕಣ್ಣಿಗೆ ಕಾಣಿಸುತ್ತೆ ಅಂಥೇಳಿ ಅವನು ಹೋಟ್ಲಿಗೆ ಹೋದರೆ ಅಲ್ಲಿಂದ ಮನೆಗೆ ಕರ್ಕೊಂಡ್ಬಂದು ಉಪಾಯದಲ್ಲಿ ಅದರಲ್ಲಿ ಮತ್ತು ಬರುವ ಪದಾರ್ಥಗಳನ್ನು ಹಾಕಿ ಅವನು ಸೋಫಾದ ಮೇಲೆ ಮಲಗಿರುವಾಗ ಆ ಸಿಂಧಿ ಬ್ರಾಹ್ಮಣ ಶರ್ಮ, ಅವನು ಗಂಡ ಹೆಂಡತಿ ಮಗ 3 ಜನ ಸೇರಿಕೊಂಡು ಅವನನ್ನು ಕೊರಳು ಮಿಸುಕಿ ಚೂರಿಗಳಿಂದ 18 ಕಡೆ ತಿವಿದು ಬೆಳಗಿನ ಜಾವ ಹೆಣವನ್ನು ಎತ್ತಿ ಸಾಗಿಸಬೇಕು ಅಂತ, ಎಲ್ಲಿ ಕೃಷ್ಣಗಿರಿ ರೋಡಲ್ಲಿ ತಗೊಂಡೋಗಿ ಸುಡಬೇಕು ಅಂತ ಅಕ್ಕಪಕ್ಕದವರಿಗೆಲ್ಲ ಅನುಮಾನ ಉಂಟಾಗಿ ಪೊಲೀಸರಿಗೆ ಹೇಳಿ ರಾತ್ರಿಯಲ್ಲಿ ಅವನು ಮನೆಗೆ ಬರದೆ ಅಲ್ಲೆಲ್ಲ ಹುಡುಕಿದ್ರೆ ಮರು ದಿವಸ ನಾನು ಭಗವದ್ಗೀತಾ ಲೆಕ್ಚರ್ ಮಾಡ್ತಾ ಕೂತಿದ್ದೇನೆ ಶಂಕರಮಠದಲ್ಲಿ ಮೈಸೂರಿನಲ್ಲಿ. 4 ಗಂಟೆಗೆ ಫೋನ್ ಬಂತು. ನನ್ನ ಮೊಬೈಲ್ ನಂಬರ್ಗೆ ಫೋನ್. ಯಾಕೆ ಹೇಳ್ತೇವೆ ನೋಡಿ, ಉದಾಹರಣೆಗೆ ಇದಕ್ಕೆಲ್ಲ ಹೊಂದಂತೆ ಚೆನ್ನಾಗಿ. 9886 20 22 10. ಸರ್, ಇದು ಒಂಗ ನಂಬರಾ? ನನ್ನ ಹತ್ರ 2 ಫೋನ್ ಇದೆ. ಒಂದು ಈಗ ವೋಡಾಫೋನ್ ಅಂತಾರೆ, ಅವಾಗ ಅದು ಹುಚ್ಚೋ ಯಾವುದು, ಇನ್ನೊಂದು BSNL. ನಮ್ಮ ಮನೇಲಿ ಪದ್ಧತಿ ಆಗಿದೆ, ಯಾವುದೇ ಫೋನ್ ಬಂದರೆ ಮೊದಲು ಅವರೇ ತಗೊಳ್ಳೋರು. ಅನವಶ್ಯಕವಾದ ಬರುತ್ತೆ, ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಉಪದ್ರವಕಾರಕವಾಗಿದ್ದರೆ ಫಿಲ್ಟರ್ ಮಾಡಿ ಆಚಾರ ಸಿಕ್ಕೋದೆಲ್ಲ ಮಾತಾಡಿಸ್ಬೇಡಿ, ಸುಮ್ಮನೆ ಹೋಗಿ. ಅವರು ತಗೊಂಡ್ರೆ 9886 ಉಂಗ ಫೋನ್ ಇದೆ, ರಾಂಗ್ ನಂಬರ್ ಅಂದರು. ನೋ ಮೇಡಮ್, ದಿಸ್ ಈಸ್ ಎ ವೆರಿ ಸೀರಿಯಸ್ ಮ್ಯಾಟರ್, ಡೋಂಟ್ ಕೀಪ್ ದಿ ಫೋನ್ ಡೌನ್. ಉಂಗ ವೀಟ್ಲ ರಾಘವನ್ ಯಾರು ತಿರುಗಾರ, ಇವ್ರಿಗೆ ಏನೇನೋ ಹೇಳ್ತಾ ಇದ್ದಾರೆ ನೋಡಿ, ಫೋನ್ ತಂದು ಕೊಟ್ಟರು. ನಾನು ಐಮ್ ಗೆಟಿಂಗ್ ಪ್ರಿಪೇರ್ಡ್ ಫಾರ್ ದ ಲೆಕ್ಚರ್. ಮಾತಾಡಿದೆ, ಸರ್ ವಿ ಹ್ಯಾವ್ ಫೌಂಡ್ ಎ ಡೆಡ್ ಬಾಡಿ ನಿಯರ್ ಕೃಷ್ಣಗಿರಿ. ಆ ಫಾರೆಸ್ಟಲ್ಲಿ ಒಂದು ಕಲ್ವರ್ಟು ಬ್ರಿಡ್ಜ್ ಕೆಳಗಡೆ ಸುಟ್ಟು ಹಾಕಿದ್ದಾರೆ ಶರೀರವನ್ನು. ಅವನು ಹಿಪ್ ಪಾಕೆಟಲ್ಲಿ ನನಗೆ ತುಂಬ ಅತ್ಯಂತ ಪ್ರಿಯನಾದ ಹುಡುಗ ಅಂತ, ಅವನು ರಿಟೈರ್ ಆಗಿದ್ದ ಆಗ್ತಾನೆ ಪಾಪ. ಅವನ ಜೇಬ್ನಲ್ಲಿ ಒಂದಿರಲಿ ಅಂತ ನಂದು ಯಾವತ್ತೂ ಒಂದು ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡಿರ್ತಿದ್ದ. ಅದರಲ್ಲಿ ನನ್ನ ನಂಬರ್ ಇತ್ತು. ಸಿಮೆಣ್ಣೆ ಹಾಕಿ ಸುಡೋಕೆ ಪ್ರಯತ್ನ ಮಾಡಿದ್ದಾರೆ. ಮಳೆ ಬಂತು, ಯಾವುದೋ ಜೀಪ್ ಬಂತು, ಓಡೋಗ್ಬಿಟ್ಟಿದ್ದಾರೆ. ಅದು ಆ
ವಿಸಿಟಿಂಗ್ ಕಾರ್ಡ್ನಲ್ಲಿ ನನ್ನ ಫೋಟೋ ಮೇಲಿದ್ದಿದ್ದು ಸುಟ್ಟು ಹೋಗಿಬಿಟ್ಟಿದೆ, ನಂಬರ್ ಮಾತ್ರ ಉಳಿದಿದೆ. ದೈವ. அவன் ஃபோன் ಮಾಡಿದ, இவங்க நம்பரா சார்? ஆமாம், என்னுடைய நம்பர் தான். என்னாச்சு? இங்கே ஒரு பணம் விழுந்திருக்கு, ಇದು உங்களுக்கு எப்படி ಸಂಬಂಧಪಟ್ಟது? ಅವನ ಆಕಾರ ಹೇಗಿತ್ತು, ಮತ್ತೆ ಹೇಗಿತ್ತು, ಏನಾಯಿತು ಅದೆಲ್ಲ ಆಮೇಲೆ ಹೇಳ್ತೀನಿ. ಇದು ನಿಮಗೆ ಸಂಬಂಧ ಇದೆಯೇ ಇಲ್ಲವೇ? ಕೃಷ್ಣಗಿರಿ ನಮಗೂ ಏನೇ ಸಂಬಂಧ ಅಂತ ಕೇಳಿದೆ. ಇನ್ನೊಬ್ಬ ಹೊಸೂರಿನಲ್ಲಿ TVS ಅಲ್ಲಿ ಕೆಲಸದಲ್ಲಿದ್ದಾನೆ, ದೇಶಕಾಂತ್ ಅವನ ಹೆಸರು. ರಾಘವನ್ ಅಂತ ಯಾರಿದ್ದ? ರಾಘವನ್ ಅಲ್ಲಿ ಬರೋ ಕಾರಣವಿಲ್ವಲ್ಲ, ದೇಶಕ ಇರಬೇಕು. ಫೋನ್ ಒಂದು ದೇಶಕನ ರಾಘವನ ಅಂತ ಕೇಳ್ತಾನೆ ಅವನು, ನನ್ನ ಗತಿ ಏನಾಗಬೇಕು? ಅಯ್ಯೋ ದೇವರೇ. ಆಮೇಲೆ ಬಾಕಿದೆಲ್ಲ ಡೀಟೇಲ್ಸ್ ಕೊಟ್ಟು ಅವನ ಡೈರಿ ಒಳಗೆ ಯಾರ್ಯಾರ ನಂಬರ್ಸ್ ಇತ್ತು ಎಲ್ಲ ಹೇಳಿದರು, ಮಾಡಿದರು. ದೆನ್ ಸ್ಲೋಲಿ ಆಫ್ಟರ್ 1 hour ವಿ ಗಾಟ್ ಕನ್ವಿನ್ಸ್ಡ್ ಇಟ್ ವಾಸ್ ರಾಘವನ್. ಅಷ್ಟು ದೊಡ್ಡ ಮನೆ ಯಾಕ್ರಿ ಕಟ್ಟಿದ್ರು ಅವರು? ಈಗ ಅದು ಕೋರ್ಟ್ ಕಡೆಯಿಂದ ಬಿಡಿಸ್ಕೊಳ್ಳೋಕೆ ಓಡಾಡ್ತಾ ಕೂತಿದ್ದಾರೆ. ಕೇಸ್ ಈಸ್ ಪುರಿಂಗ್ ಆನ್. ಇದು 24ನೇ ಮರ್ಡರ್. ಇದರಲ್ಲೂ ಸಿಕ್ಕಿಬಿದ್ದ. ಅಷ್ಟೊಂದು ದುಡ್ಡು ಮಾಡ್ಕೊಂಡು ಅವನು ಹೇಗಾರು ತಪ್ಪಿಸ್ಕೊಳ್ತಾನೆ. ನಮ್ಮ ಜುಡಿಷಿಯರಿ ಅಷ್ಟು ಅನುಕೂಲವಾಗಿದೆ. ಹೋಗೇ ಬಿಟ್ಟ. ಮನೆ ಕಟ್ಟೋರು ದಡ್ರಲ್ವೇ? ಯೋಚನೆ ಮಾಡಿ. ವಾಸ ಮಾಡೋಕೆ ಎಷ್ಟು ಮನೆ ಬೇಕು ನಿಮಗೆ? ಎಷ್ಟು ಬೇಕೋ ಅಷ್ಟು ಕಟ್ಕೊಳ್ಳಿ, ಅದು ನಮ್ದಲ್ಲ ಅಂತ ತಿಳ್ಕೊಳ್ಳಿ. ಬದುಕಿರುವಾಗಲೇ ಅದು ಯಾರಿಗೆ ಸೇರಬೇಕು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಅದೆಲ್ಲಕ್ಕಿಂತ ಶ್ರೇಷ್ಠವಾದದ್ದು ಯಾರೋ ಕಟ್ಟಿದ ಮನೆಗೆ ಸುಮ್ಮನೆ ಬಾಡಿಗೆ ಕೊಟ್ಟಿಟ್ಕೊಂಡಿರೋದು ವಾಸಿ. ಉಪದ್ರವ ಕೊಡದೇ ಇದ್ದು ಬಂಧುಗಳಿದ್ರೆ ಮುನ್ಸಿಪಾಲ್ಟಿಗೆ ಯಾರು ಆಗಲೆಲ್ಲ ಅಳಿಯವರು ಮತ್ತೊಂದು ಯಾವುದೋ ಒಂದು ಸಣ್ಣ ಬೋರ್ಡು ಕೌಟಿಲ್ಯ ಇನ್ಸ್ಟಿಟ್ಯೂಟ್ ಅಂತ ಹಾಕಿದ್ದಕ್ಕೆ ನಿಮಗೆ ಕಮರ್ಷಿಯಲ್ ಟ್ಯಾಕ್ಸ್ ಹಾಕ್ತೇವೆ ನಾವು ವಾಟ್ರಿಗೆ. BN ರಾಯರಿಗೆ ಹೇಳಿ, ಅದು ನಾಗರಾಜಪ್ಪ ಅಂತ ಹೇಳಿ ವಾಟರ್ ಡಿಪಾರ್ಟ್ಮೆಂಟ್ ತನಕ ಹೋಗಿ ಅವ್ರ ತಂಟೆಗೆ ಹೋಗಿ ದುಡ್ಡು ವಸೂಲು ಮಾಡಿದ್ರು ನೋಡಿ ಅಂತ ಅವ್ರ ಹೆದರಿಸ ಮೇಲೆ ಒಂದು ಶರಣಾಗತಿ ಮಾಡಿದ. ಒಂದು ಸಣ್ಣ ಬೋರ್ಡ್ ಹಾಕಿದ್ದಕ್ಕೆ. ಯಾಕೆ ಹೇಳ್ತೀವಿ ಅಂದರೆ, ಈ ಮನೆ ಕಟ್ಟುವಷ್ಟು ಉಪದ್ರವ, ಕಟ್ಟುವಾಗ ಉಪದ್ರವ, ಸೈಡ್ ತಗೊಳ್ಳುವಾಗ ಉಪದ್ರವ, ಕೊನೆಗೆ ಅದನ್ನು ಡಿಸ್ಪೋಸ್ ಮಾಡೋದಕ್ಕೆ ಉಪದ್ರವ. ಅದು ನಿಮ್ಮನ್ನು ಡಿಸ್ಪೋಸ್ ಮಾಡುತ್ತೆ. ಅದು ಮರಂ ಶುವರ್ ಹೊಟ್ಟೆ ಮಾಡಂ. ಈ ಅಭಿಮಾನ ಇದು, ಅದು ಭಾಗವತದಲ್ಲಿ ಮನೆ ಎಂಬ ಅಭಿಮಾನ ಎಷ್ಟು ಕೆಟ್ಟದ್ದು ಅನ್ನೋದನ್ನ ದುರ್ಜರಗೇಹ ಶೃಂಖಲ. ಗೊತ್ತು, ಚೆನ್ನಾಗಿ ಗೊತ್ತು. ಯಾಕೆ ಹೇಳ್ತೀವಿ ಅಂದರೆ, ಮನೆ ಕಟ್ಟಲೇಬೇಡಿ ಅಂತಲ್ಲ. ಪೂರ್ವ ಕಾಲದಲ್ಲಿ ಹೇಗಿತ್ತು, ಪಿತ್ರಾರ್ಜಿತವಾದ ಮನೆ ಅಂತ ಒಂದಿರ್ತಿತ್ತು. ತಾತ ಮುತ್ತಾತ ಕೋಲ್ ತಾತ ಎಲ್ಲರೂ ವಾಸ ಮಾಡಿದ ಮನೆ ನೀವು ಇರ್ತಿದ್ರಿ, ತಿಳಿದವರು ಇರ್ತಿದ್ರು. ಇದು ಮನೆ ಕಟ್ಟು ಹುಚ್ಚು ಎಷ್ಟಾಗಿದ್ರಿ ಈಗ? ಅಷ್ಟು ಜನ ಇದ್ದಾರಿಯೇ? ಅಲ್ಲ ನಿಮ್ಮದು ನೋಡಿ, ಯಾವುದೋ ಉಪಜೀವನಕ್ಕೆ ಅಂತ ಮಾಡ್ತೀರಿ, ಯಾವುದೋ ಕಾಲದಲ್ಲಿ ಮಾಡಿದ ಅದು ಹುಚ್ಚಾಗಬಾರ್ದು ಹೇಳುವುದು. ನಿಮಗಾದರೂ ಕಾಪಾಡ್ಕೊಂಡು ಹೋಗೋದು ಕಷ್ಟ. ಅದು ನಿಮ್ಮ ಹುಡುಗರೆಲ್ಲ ಫಾರಿನಲ್ಲಿ ಸೆಟ್ಲ್ ಆದ್ರೆ ಇಬ್ಬರು ಏನು ಮಾಡ್ತೀರಿ ನೀವು ಹೇಳ್ರಿ? ನಮಗಿಂತ ನೀವು ಚಿಕ್ಕವರಾದ್ರಿಂದ ನಾನು ನಿಮಗೆ ಬುದ್ಧಿ ಹೇಳ್ಬೋದು. ಏನು ಮಾಡ್ತೀರಿ? ಅಲ್ಲ, ಬಾಡಿಗೆ ವಸೂಲು ಮಾಡೋಕ್ಕಾಗುತ್ತಾ ನಿಮಗೆ? ಅಲ್ಲಿ ಗೂಂಡಾಗಳು ಸೇರಿ ಏನು ಮಾಡ್ತೀರಿ? ನಾ ಕೊಡೋದಿಲ್ಲ, ಬಾಡಿಗೆನೂ ಕೊಡೋದಿಲ್ಲ, ಮನೇನು ಬಿಡೋದಿಲ್ಲ, ಏನೇ ಮಾಡ್ತೀವಿ ಅಂದ್ರೆ ಏನು ಮಾಡ್ತೀರಿ? ಕೇಳಿ. ಆಮೇಲೆ ಅಷ್ಟಾದ್ರೂ ವಾಸಿ ಆಯ್ತು. ಅವನಿಂದ ನಿಮಗೆ ಎಷ್ಟು ಬಾಡಿಗೆ ಬಂದಿತ್ತು, ಅದಕ್ಕೆ 10ರಷ್ಟು ದುಡ್ಡು ಕೊಟ್ರೆ ಮಾತ್ರ ಬಿಡ್ತೀನಿ, ಇದು ಬಿಡೋದಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಸದ್ಯಕ್ಕೆ ನಿಮಗೆ ಬುದ್ಧಿ ಕೆಡಲಿಲ್ಲ, ದಾರ್ಕೆ ತನಕ ಬಂದ್ರಿ. ಆ ಜಂಜಾಟದಲ್ಲಿ ಬುದ್ಧಿ ಕೆಟ್ಟ ಹೋದ್ರೆ, ಅಯ್ಯೋ ಮನೆ ಕೊಟ್ಟೆ, ದುಡ್ಡು ಬರ್ಲಿಲ್ವಲ್ಲ, ಬಾಡಿಗೆ ಬರ್ಲಿಲ್ವಲ್ಲ, ಈ ಹಿಂಸೆಯಲ್ಲಿ ಭಗವಂತನಲ್ಲಿ ನಡೆಸ್ತೀರಿ ನೀವು. ವೈಶಾರದಿ ಬುದ್ಧಿಯಲ್ಲಿ ಬರ್ತದೆ, ವ್ಯವಸಾಯಾತ್ಮಕ ಬುದ್ಧಿಯಲ್ಲಿ ಬರ್ತದೆ. ಆದ್ರಿಂದ ಮನುಷ್ಯ ಹಾವಿನಂತಿರುವುದು ವಾಸಿ. ನಿಮಗೆಲ್ಲ ಮನಸ್ಸಿಗೆ ಮುಟ್ಲಿ ಅಂತ ಇದು ಒಂದೊಂದೇ ಹೇಳ್ತಾ ಇದ್ದೇನೆ. 24 ಗುರುಗಳಲ್ಲಿ ಸುಮಾರು 10-12 ಗುರುಗಳಾದರೂ ನಿಮಗೆ ಸಿಕ್ಕಿರ್ಬೇಕು ಈಗಾಗಲೇ ಜೀವನದಲ್ಲಿ, ಅಲ್ವೇ? ಅದಲ್ಲ, ಗೆದ್ದಲು ಹುಳ ಊರ್ಜಂವ ಉಪದೀಕ ಉದ್ದಿಹಂತಿ. ಗೆದ್ದಲು ಹುಳ ಎಷ್ಟಿರುತ್ತೆ ಸೈಜು? ಅಷ್ಟು ಸಣ್ಣದು
ಭೂಮಿ ಒಳಗಿಂದ ಅತೀ ನುಣುಪಾದ ಸಣ್ಣ ಮಣ್ಣನ್ನು ಮೇಲಕ್ಕೆ ಎತ್ತದೆ. ಅಷ್ಟು ನುಣುಪಾದ ಮಣ್ಣು ನೀವು ಕೈಯಲ್ಲಿ ಕೆತ್ತಿ ಸೋಸಿದ್ರೆ ಬರೋದಿಲ್ಲ. ಒಂದ್ರ ಹ್ಯಾಕ್ ಕಟ್ಟಿರುತ್ತೆ ಅಂದರೆ ಉಫ್ ಅಂದ್ರೆ ಹೋಗಿಬಿಡುತ್ತೆ ಅದು. ಅಂಥ ಹುತ್ತವನ್ನು ಕಟ್ಟಿದ ಮೇಲೆ ಅದು ಬಹಳ ಅಲ್ಪಾಯುಷ್ಯದ ಒಂದು ಜಂತು ಸತ್ತು ಹೋದರೆ ಯಾರೋ ಮನೆ ಕಟ್ಟಿದ್ದಾರೆ ವಾಸ ಮಾಡ್ಬೋದು ಅಂತ ಹಾವು ಬಂದು ಸೇರಿಕೊಳ್ಳುವ ಹಾಗೆ. ಹಾವು ಅಂದರೆ ಕೆಟ್ಟ ಪ್ರಾಣಿ ಅನ್ನೋ ಅರ್ಥದಲ್ಲ, ಯಾರೋ ಕಟ್ತಾರೆ. ನೀವು ಒಂದಷ್ಟು ಬಾಡಿಗೆ ಅಂತ ಕೊಟ್ಟಾಗ ಮಾಡಿ ಅವ್ರ ಕಾಲಕ್ಕೆ ಹೆಚ್ಚು ಮಾಡಿದ್ರೆ ನೋಡಪ್ಪ ನನ್ನ ಶಕ್ತಿ ಇರೋದಿಷ್ಟು ಕೊಡು. ನೀವು ಅವರಾಗ ಕೇಳಿದ್ರು ನೀವೇ ಕೊಟ್ಕೊಂಡಿದ್ರೆ ಮುನ್ಸಿಪಾಲ್ಟಿ ಅದು ಇದು ಓಡಾಡೋದು ಮಾಡೋದು ಅವನ ತಲುಪಾಡಿರುತ್ತೆ. ನಿಮ್ಮಷ್ಟು ನೀವು ನಮ್ಮ ಜೊತೆಲಿ ದ್ವಾರಕೆಗೆ ಬರೋದು ಬಿಟ್ಟು. ಈಗ ನಾನು ಆ ಸ್ಥಿತಿಲಿದ್ದೇನೆ ನೋಡಿ. 24 ಸ್ಕ್ವೇರ್ ಮನೆ ಕಟ್ಟಿದ್ದು ಏನು ಬಿಡಬೇಕಾಯಿತು, ಮಾರಾಟ ಮಾಡಿದ್ದು ಕೊಟ್ಬಿಡು ಅಂತ ನನ್ನ ಮಗ ಕೊಟ್ಟಾಯಿತು. ನಮ್ಮ ಸ್ನೇಹಿತರು ಕೇಳ್ತಾರೆ ಅಷ್ಟೆಲ್ಲ ಅಧ್ಯಯನ ಮಾಡಿದ ಆ ಜಾಗದಲ್ಲಿ ನಾ ಕೂತು ಮಣೆ ಹಾಕ್ಕೊಂಡು ವೇದಾಧ್ಯಯನ ಮಾಡಿದೆ, ಜಾಗವೇ ಇರಲಿಲ್ಲ. ದೇವರಿಗೆ ಉಪಯೋಗ ಆಗುವಂಥ ಬರೀ ಹೂವುಗಳು, ಅದು ಒಂದೊಂದು ಮರದ ಕೆಳಗಡೆ ಕೂತಿರ್ತಿದ್ದೆ. ತೆಂಗಿನ ಮರ ಇತ್ತು ಕೆಳಗಡೆ ಮೇಲ್ಗಡೆ, ಎಷ್ಟೊಂದು ಪಟ್ಟಾಭಿಷೇಕ ಮಾಡಿದ್ದೇನೆ, ಎಷ್ಟೊಂದು ಪ್ರವಚನ ಮಾಡಿದ್ದೇನೆ. ಅತ್ಯಂತ ಆಪ್ತ ಸ್ನೇಹಿತರು ಇವತ್ತಿಗೂ ಕೇಳ್ತಾರೆ ಪದೇ ಪದೇ ನೆನಪು ಬಂದರೆ, ಸರ್ ಆ ಮನೆ ಮಾರಾಟ ಮಾಡುವಾಗ ನಿಮಗೇನು ಆಗಲೇ ಇಲ್ವೇ? ಏನಾಗಲಿಲ್ಲಪ್ಪ. ಮಾಡಬಾರ್ದು, ನಮಗೆ ಆಗಿಲ್ಲ ಹಿಂಸೆ, ನಿಮಗೆ ಯಾಕೆ ಆಗಬೇಕು? ಶ್ರೀನಿವಾಸನವ್ರು ಹೇಳ್ತಾರೆ ಆ ದಾರಿಯಲ್ಲಿ ರೈಲಲ್ಲಿ ಹೋದರೆ ಎಷ್ಟು ಸಲ ಬಂದಿದ್ದಾರೋ ನಮ್ಮ ಮನೆಗೆ, ಗುರುಗಳೇ ನನಗೆ ಬೇಜಾರಾಗಿದೆ ನಾ ಬರಲಾ? ಶ್ರೀನಿವಾಸಯ್ಯನವ್ರು ಫೋನು, ಬನ್ನಿಪ್ಪ ಯಾವತ್ತು ಬರ್ತೀರಿ? ಇಂಥ ದಿವಸ ಯಾರನ್ನೋ ಕರ್ಕೊಂಬಂದರು. ಅದು ಎಲ್ಲೋ ಒಂದು ಫೋನ್ ಮಾಡಿದ್ವಿ, ಯಾವುದೋ ಹೋಟ್ಲಲ್ಲಿ ರೂಮ್ ರಿಸರ್ವ್ ಮಾಡಿದ್ವು, ಅವರಷ್ಟು ಅವ್ರು ಬಾಡಿಗೆ ಕೊಡೋರು. ಬಂದು ಕೂತ್ಕೊಂಡ್ರೆ ಬರೋ ತನಕ ಗ್ಯಾರಂಟಿ ಇಲ್ಲ, ಅವ್ರು ಸ್ವಲ್ಪ ಚಪಲ. ಬಂದ ಮೇಲೆ ಅರ್ಧ ಗಂಟೆ ಇಲ್ಲಿ ಫೋನ್ ಮಾಡಿದ್ರೆ ಒಂದು 50 ಜನ ಸೇರೋರು ಮನೆಯಲ್ಲಿ ಸ್ನ್ಯಾಪ್ ಲೆಕ್ಚರು ರಾಮಾಯಣದಲ್ಲಿ. ಅವ್ರು ರಾಮಾಯಣದ ಹುಚ್ಚು, ಅಪರೂಪದ ವಿಷಯಗಳನ್ನು ಹೇಳುವುದು. 1 ಗಂಟೆ 2 ಗಂಟೆ ಹೇಳಿದರೆ ಬಹಳ ನೆಮ್ಮದಿ ಆಯಿತು, ರಿಫ್ರೆಶ್ ಆಯಿತು. 2 ದಿವಸ 3 ದಿವಸ ಇಡು ವಿಶ್ವನಾಥಯ್ಯನವರು ಶ್ರೀನಿವಾಸಯ್ಯನವರು ಎಷ್ಟು ಸಲ ಬಂದಿದ್ದ. ಆ ನೆನಪಿನಲ್ಲಿ ಅವರೆಲ್ಲೋ ಬೊಂಬಾಯಿಗೋ ಮತ್ತೊಂದು ಕಡೆಯೋ ಹೋಗುವಾಗ ಸ್ಟೇಷನ್ನಲ್ಲಿ ಇಳಿದು ನಿಮ್ಮ ಮನೆ ಕಡೆ ನಿಂತು ಚಪ್ಪಲಿ ಕೈ ಕೆಳಗಡೆ ಬಿಟ್ಟು ಕೈ ಮುಗಿದು ಬಂದಿದ್ದೇನೆ. ನಾನು ಮನೆ ಬಿಟ್ಟ ಮೇಲೆ ಅವ್ರಿಗೆ ಅಟ್ಯಾಚ್ಮೆಂಟು, ನಮ್ಗೆ ಅಟ್ಯಾಚ್ಮೆಂಟ್ ಇಲ್ಲ. ಇವತ್ತು ನನ್ನ ಮಗಳು ಹೇಳಿದ್ಲು, ಅಲ್ಲಿ ಕೂತಿರೋ ನೋಡಿ ಚಿಕ್ಕವಳು, 2 ಮಕ್ಕಳು ಅವಳಿಗೆ. ಒಬ್ಬ ಇಂಜಿನಿಯರಿಂಗ್ ಓದ್ತಾ ಇದ್ದೇನೆ, ಒಬ್ಬ SLCಯೋ PUCಯೋ. ಆ ಹುಡುಗರಿಗೆ ಏನಾದ್ರು ಒಂದು ದಾರಿ ತೋರಿಸಿ ಮದುವೆಗೆ ಎಜುಕೇಷನ್ ಮಾಡಿಬಿಟ್ಟು, ಅಣ್ಣ ಸುಖವಾಗಿ ಬಂದು ನಾವು ದ್ವಾರಕೆಯಲ್ಲಿ ಇದ್ದು ಬಿಡೋಣ, ನಮ್ಮ ಪೆನ್ಷನ್ ಹಾಕ್ಕೊಂಡು ಇಲ್ಲೇ ಇದ್ದು ಬಿಡೋಣ. ನೀವು ಅದೆಲ್ಲ ಮಾಡೋ ತನಕ ನಾ ಬದುಕಿರ್ಬೇಕಲ್ಲಮ್ಮ. ನನಗೂ ಆಸೆ ಇದೆ. ಈ ಊರು ತುಂಬ ಶಾಂತವಾಗಿರುವಂಥ ಊರು. ಸ್ವಲ್ಪ ದಿವಸ ಹೆಚ್ಚಿದ್ರೆ ಊರಲ್ಲಿ ಪಾಲಿಟಿಕ್ಸ್ ಇದೆ ಅಂತ ಗೊತ್ತಾಗ್ಬೋದು. ಗ್ರಾಮ ಪಂಚಾಯತಿ ಅದಕ್ಕೆ ಮಾತ್ರ ತಲೆ ಹಾಕದೆ ನಾವಾಯಿತು, ದೇವಸ್ಥಾನ ಆಯಿತು, ಬಂದದ್ದಾಯಿತು, ಮತ್ತೊಂದಾಯಿತು. ಯಾರನ್ನೂ ಎದುರು ಹಾಕ್ಕೊಳ್ಳಿದ್ರೆ ನಮ್ಮಷ್ಟಿಗೆ ಈ ಊರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ ನಾವು ಭಾಗವತ ಪ್ರವಚನ ಮಾಡೋಕೆ ಬಂದಿದ್ದೇವೆ ಅಂತ. ಹೌದಾ? ಎಷ್ಟು ಬೇಗ ಊರಲ್ಲಿ ಸಮಾಚಾರ ಅಂದರೆ, ಸಣ್ಣ ಊರಲ್ಲಿ, ಅದು ಅಪರಿಚಿತವಾದ ಊರಲ್ಲಿ ನಮ್ಮಲ್ಲಿ ಏನು ಸ್ಪಿರಿಚುಯಾಲಿಟಿ ಕಂಡ್ರು, ವೈಬ್ರೇಷನ್ಸ್ ಕಂಡ್ರು ಗೊತ್ತಿಲ್ಲ. ಇದು ಸೌಹಾರ್ದವನ್ನು ಬಯಸುವ ಜನ, ಸೌಹಾರ್ದವನ್ನು ಕೊಡುವ ಜನ ಇರ್ತಕ್ಕ ಜಾಗ. ಇಂಥ ಜಾಗದಲ್ಲಿದ್ದು ಏನು ಮಾಡಿ, ನನಗೆ ಗುಜರಾತಿ ಬರೋದಿಲ್ಲ, ಅವ್ರಿಗೆ ಕನ್ನಡ ಗೊತ್ತಿಲ್ಲ. ಇಲ್ಲ, ಹಿಂದಿ ಕಲೀಲಿಲ್ಲ ಚಿಕ್ಕ ವಯಸ್ಸಿನಲ್ಲಿ, ಏನು ಮಾಡಲಿ? ತಿಳ್ಕೊಳ್ಳೋದು ಕಷ್ಟ. ಸಂಸ್ಕೃತ ಹೇಳಿದ್ರೆ ಅವ್ರಿಗೆ ತಿಳಿಯೋದಿಲ್ಲ. ಜಾತಿ ಕಲಿತೇವೆ ಅಂದರೆ ಒಬ್ಬ ವಾಸ ಮಾಡೋಕೆ ಏನು ಬೇಕ್ರಿ? ನಮ್ಮಂಥವ್ರಿಗೆ ಒಂದು ರೂಮ್ ಸಾಲದೇನ್ರಿ ಇಂಥದ್ದು? ಅಲ್ಲಿ ಅಟ್ಯಾಚ್ ಇದೆ, ಬಾತಿದೆ, ಮತ್ತೊಂದಿದೆ. ಮೊದಲ ದಿವಸ ಸ್ವಲ್ಪ ಉಪ್ಪು ನೀರು ಅನ್ನಿಸ್ತಿತ್ತು, ಆಮೇಲೆ ಅನ್ನಿಸ್ತು ಇದೇ ಬಹಳ ಆರೋಗ್ಯಕರ. ಪ್ರಾಯಶಃ ಉಪ್ಪು ನೀರಲ್ಲಿ ಸ್ನಾನ ಮಾಡೋದ್ರಿಂದ ನನ್ನ ಮೈಲಿ ಬೆವರು ಬರ್ತಾ ಇಲ್ಲ, ಗಟ್ಟಿಯಾಗಿದ್ದೇನೆ. ಹಲ್ಲು ನೋವು ಬರೋದಿಲ್ಲ, ಮೂಳೆ ರೋಗ ಹೋಗ್ತದೆ, ಕಾಲಲ್ಲಿ ಊತ ಬರುವುದಿಲ್ಲ, BP ಇರುವುದಿಲ್ಲ. ಅದಕ್ಕೆ ಬೇಕಂತಲೇ ಇಲ್ಲಿ ಬಂದವ್ರಿಗೆ ಆರೋಗ್ಯ ಕೊಡುವುದಕ್ಕಾಗಿ ವೈದ್ಯನಾಥನಾದ ವೈದ್ಯೋ ನಾರಾಯಣೋ ಹರಿ ಕಂಪಲ್ಸರಿ ಉಪ್ಪು ನೀರು. ಕುಡಿಯೋ ನೀರು ಬೇಕಾದ್ರೆ ಬೇರೆ ಕಡೆಯಿಂದ ಬರುತ್ತೆ. ನಮ್ಮ ಪೆನ್ಷನ್ನಲ್ಲಿ ನಾವು ಇಲ್ಲಿ ಸುಖವಾಗಿರೋಕ್ಕಾಗೋದಿಲ್ವೇ? ನಿಮ್ಮಲ್ಲಿ ಎಷ್ಟು ಜನ ಪೆನ್ಷನ್ದಾರರು ಇದ್ದೀರೋ ಕೈ ಎತ್ತಬೇಡಿ. ಆ ಪೆನ್ಷನ್ ಬರುವವರೆಲ್ಲರೂ, ಇಲ್ಲೂ ಇದೆ ಬ್ಯಾಂಕ್ಗಳು, ಇಲ್ಲೇ ನಿಮ್ಮ ಅಕೌಂಟ್ ಇಲ್ಲೇ ಹಾಕ್ಕೊಂಡು ಮಾಡಿಕೊಂಡು
ವರ್ಷಕ್ಕೊಂದ್ಸಲ 2 ಸಲ ಆ ಕಡೆ ಬಂಧುಗಳನ್ನು ಬಳಗವನ್ನು ನೋಡಬೇಕು ಅಂತ ಚಪಲ ಇದ್ರೆ ಅಕಸ್ಮಾತ್ ಹೋಗಿ, ಈಗ ಧಾರವಾಡಕ್ಕೆ ಅಯ್ಯೋ ನೋಡಿ ಧಾರವಾಡ ದ್ವಾರಕೆಗೆ ಹೋಗುವುದು ಬರುವುದು ಕಷ್ಟವಿಲ್ಲ ಅಂತ ಅನಿಸಿ ನೋಡೋದ್ರಿಂದ ವರ್ಷದ ಬಹುಕಾಲವನ್ನು ಇಲ್ಲಿ ಕಳೆಯುವುದರಲ್ಲಿ ಏನು ಕಷ್ಟ ಇದೆ ಯೋಚನೆ ಮಾಡಿಕೊಳ್ಳಿ. ಮಾಡ್ಬೋದು. ನನಗೂ ಅನ್ನಿಸ್ತು ಇನ್ನೊಂದು 2 ರೂಮ್ ಎಕ್ಸ್ಟ್ರಾ ಬಾಡಿಗೆಗೆ ತೊಗೊಂಡ್ಬಿಟ್ರೆ ನಮ್ಮ ಕಡೆಯವ್ರಿಗೆ ಹೇಳ್ಬೋದು, ಧೈರ್ಯವಾಗಿ ಬನ್ನಿ, ಸಾವಧಾನವಾಗಿ ಬನ್ನಿ, ನಮ್ಮಲ್ಲಿ ಹೇಳ್ಕೊಳ್ಳಿ, ನಾವು ಆತಿಥ್ಯ ಮಾಡ್ತೇವೆ, ನೀವೇನು ಕೊಡೋದು ಬೇಡ, ಬಂದು ಭಗವಂತನ ದರ್ಶನ ಮಾಡ್ಕೊಂಡು ನೆಮ್ಮದಿ ಆಗುತ್ತೆ. ಆ ಬಂದವ್ರೇನು ಸುಮ್ಮನೆ ಬರೋದಿಲ್ಲ, ನಮಗೇನು ಭಾರ ಹೊರಸೋಕೆ ಬರೋ, ಯಾರು ಹುಡ್ಕೊಂಬಂದು ಯಾರು ಭಾರ ಕೊಡ್ತಾರೆ. ಆದ್ದರಿಂದ ಒಂದು ಸರ್ಪದಲ್ಲಿ ಕಳಿಬೇಕಾದ ಗುಣವಂತೆ ಇದು ಯಾವುದು ಕೊಂಟಬಾರದು ಅಂತ. ಅದಕ್ಕೆ ಮೇಲಿಂದ ಒಂದು ಸಣ್ಣ ಮಗುವಿನ ವಿಷಯದಲ್ಲಿ ಹೇಳ್ತಾರೆ, ಮಗುವಿನಿಂದ ಕಲಿಬೇಕಾದ್ದೇನು, ಮಗುವೆಂಬುದು ಯಾವುದನ್ನು ಮನಸ್ಸಿಗೆ ಅಂಟಿಸಿಕೊಳ್ಳುವುದಿಲ್ಲ. ಯಾರೋ ಸಂಪಾದನೆ ಮಾಡ್ತಾರೆ, ಯಾರೋ ತಂಟೆ ತಗೊಂಡ್ಬರ್ತಾರೆ, ಯಾರೋ ಊಟವನ್ನು ಹಾಕ್ತಾರೆ. ಹಾಗೆ ನಾವು ನಿರ್ಲೇಪದಿಂದ ಇದ್ದರೆ ಸುಖವಾಗುತ್ತೆ. ಊರ್ಣನಾಭಿ ಜೇಡ್ರ ಹುಳ, ಜೇಡ್ರ ಹುಳದಿಂದ ಕಟ್ಟುವುದೇನು, ನಾವು ತಿಳ್ಕೊಳ್ಳೋದೇನು. ಯಥಾ ಊರ್ಣನಾಭಿ ಹೃದಯಾತ್ ಊರ್ಣಾಂ ಸಂತತ್ಯ ವಕ್ರತಃ ತಥಾ ವಿಹೃತ್ಯ ಭೂಯಸ್ತಾಂ ಗ್ರಸತ್ಯೇವಂ ಮಹೇಶ್ವರ. ಜಗದೀಶ್ವರ ಈ ಜಗತ್ತು ಹೇಗರಿ ಸೃಷ್ಟಿ ಮಾಡಿದ ಏನು ವಾಕ್ಯಾರ್ಥ ಮಾಡಿದ್ದೆ ಜಿಜ್ಞಾಸೆ ಪಂಡಿತರು. ಸತ್ತಿಂದ ಸತ್ತಾಯಿತೋ, ಅಸತ್ತಿಂದ ಸತ್ತಾಯಿತೋ, ಇಲ್ಲ ನೀವು ಸತ್ರಿ ನಾವು ಸತ್ಯವು, ಇದೇ ಚರ್ಚೆ ಮಾಡಿದ್ದೆ. ಒಂದು ಜೇಡ್ರ ಹುಳ ಅಕಸ್ಮಾತ್ ಕಣ್ಣಿಗೆ ಬಿತ್ತು, ಆವಾಗ ಬಗೆಹರಿತು ಸಮಸ್ಯೆ. ಏನು? ಜೇಡ್ರ ಹುಳ ಅತ್ಯಂತ ನುಡುಪಾದ ನೂಲನ್ನು ಬಾಯಿಂದ ತೆಗೆದು ಅತ್ಯಂತ ಸುಂದರವಾದ ಬಲೆಯನ್ನು ಹೆಣೆದು ತನಗೆ ಬೇಜಾರಾದಾಗ ಇಡೀ ಬಲೆಯನ್ನು ಬಾಯಲ್ಲಿ ನುಂಗಿ ಬಿಡುವಂತೆ ಭಗವಂತ ಸೃಷ್ಟಿ ಮಾಡ್ತಾನೆ, ತಾನೇ ಲಯವನ್ನು ಮಾಡ್ತಾನೆ, ತಾನೇ ಅದ್ಭುತವಾದಂಥ ಬಲೆಯನ್ನು ನೇಯ್ತಾನೆ, ಮಾಯ ಎಂಬ ಬಲೆಯನ್ನು. ಇದು ಜೇಡರಿಂದ ತಿಳಿಯಿತು ವೇದಾಂತ ನಮಗೆ. ಇನ್ನೊಂದು ಹೀಗೆ ಭ್ರಮರಕೀಟ ನ್ಯಾಯ ಅಂತ ಪೇಷಸ್ಕೃತ ಮುಂದೆ ಹೇಳ್ತಾರೆ. ಯಾವುದೋ ದುಂಬಿ ಇನ್ಯಾವುದೋ ಒಂದು ಹುಳವನ್ನು, ಕಂಬಳಿ ಹುಳವನ್ನು, ಅದರ ಜಾತಿಯೇ ಬೇರೆ ಇದ್ರ ಜಾತಿಯೇ ಬೇರೆ, ಅದನ್ನ ಹಿಡ್ಕೊಂಡ್ಬಂದು ತನ್ನ ಗೂಡಲ್ಲಿ ಇಟ್ಟುಕೊಂಡು ಅದನ್ನು ಕುಟುಕಿ ಚುಚ್ಚಿ ಭಯ ಉಂಟು ಮಾಡುವಾಗ ಅಲ್ಲಿ ಕೆಳಗಡೆ ಇದ್ದಂಥ ಆ ಕಂಬಳಿ ಹುಳ ಆ ಭಯದಿಂದ ತನ್ನನ್ನು ಕುಟುಕುವುದಕ್ಕೆ ಬರುವಂಥ ದುಂಬಿಯಾಕಾರವನ್ನು ಪಡೆಯುವಂತೆ ಭ್ರಮರಕೀಟ ನ್ಯಾಯ ಅಂತ ಹೇಳ್ತಾರಲ್ಲ. ನಾವು ಎಲ್ಲೋ ಹುಟ್ಟಿದ್ದೇವೆ, ಕ್ರಿಮಿಕೀಟಗಳಂತಿದ್ದೇವೆ, ಸರ್ವದಾ ಭಗವಂತನ ಧ್ಯಾನ ಮಾಡ್ತಾ ಇದ್ದರೆ ಸಾರೂಪ್ಯವನ್ನು ಹೊಂದುತ್ತೇವೆ. ಭ್ರಮರಕೀಟ ನ್ಯಾಯ ಹಾಗೆ ಶಿಶುಪಾಲನ ಹಾಗೆ. ಈಗ ಅನೇಕ ನೀತಿಗಳನ್ನು ಯದು ಮಹಾರಾಜರಿಗೆ ಅವಧೂತರು ಉಪದೇಶ ಮಾಡಿದ್ದು. ಇದು 9ನೇ ಅಧ್ಯಾಯಕ್ಕೆ ನಾವು ಮಂಗಳ ಮಾಡ್ತಿದ್ದೇವೆ. 10ನೇ ಅಧ್ಯಾಯದಲ್ಲಿ ಇನ್ನೊಂದು 5-10 ನಿಮಿಷ ಹೇಳ್ಬೋದಾ ವಿಷಯ? ಭಗವಂತ ಹೇಳ್ತಾನೆ ಮುಂದೆ, ನೋಡಯ್ಯ ಉದ್ಧವ, ಇದೆಲ್ಲ ಗಮನವಾಗಿ ಕೇಳ್ಕೋ. ಈಗ ಭಕ್ತಿಯೋಗ, ಅದಕ್ಕೆ ಅಂಗಗಳು, ಅದಕ್ಕೆ ಬೇಕಾದ ಸಾಧನೆಗಳು, ಇದನ್ನು ನೇರವಾಗಿ ಉಪದೇಶ ಮಾಡ್ತಕ್ಕಂಥ ಭಾಗ ಇದು. ಮಯೋದಿತೇಷು ಅವಹಿತಃ ಸ್ವಧರ್ಮೇಷು ಮದಾಶ್ರಯ ವರ್ಣಾಶ್ರಮ ಕುಲಾಚಾರ ಮಕಾಮಾತ್ಮ ಸಮಾಚರೇತಿ. ಇದು ಫಸ್ಟ್ ಇನ್ಸ್ಟ್ರಕ್ಷನ್. ಭಕ್ತಿಯೋಗಕ್ಕೆ ಮೊದಲನೇ ಕಂಡೀಷನ್ನು. ಮಯ ಉದಿತೇಷು ಅವಹಿತಃ, ನನ್ನಿಂದ ಉಪದೇಶವಾದಂಥ ವಿಷಯಗಳಲ್ಲಿ ಅವಹಿತ ಮನಸ್ಕನಾಗಿ ಮನಸ್ಸನ್ನು ಚೆನ್ನಾಗಿ ನೆಟ್ಟು ಸ್ವಧರ್ಮೇಷು ಮದಾಶ್ರಯ. ಇದು ಗೀತೆಯಲ್ಲಿ ಮತ್ತು ಇಲ್ಲಿಯೂ ಒಂದೇ ಹೇಳ್ತಾನೆ. ವರ್ಣಾಶ್ರಮಗಳನ್ನು ನೀನು ಗೊಂದಲ ಮಾಡಬೇಡ. ಇದು ಕೃಷ್ಣನ ಉಪದೇಶದಲ್ಲಿ ಎಲ್ಲ ಸಬ್ಲುಂಡ ಮಾಡು ಅನ್ನೋ ಮಾತು ಶಾಸ್ತ್ರಕ್ಕೆ ನಿಷಿದ್ಧವಾದದ್ದು. ನಿನಗೆ ಕುಲಕ್ರಮದಲ್ಲಿ ಏನು ಬಂದಿದೆ, ನಿನ್ನ ಶರೀರಕ್ಕೆ ಸಮಾಜಕ್ಕೆ ಹೊಂದುವಂತೆ ಲೋಕಪೋಷಕವಾದ ಒಂದು ವೃತ್ತಿಯಲ್ಲಿದ್ದುಕೊಂಡು, ಅದು ಸಾತ್ವಿಕ ವೃತ್ತಿಯಾಗಿದ್ದು, ಅದರಿಂದ ನಿನ್ನ ಶರೀರವನ್ನು ಪೋಷಣೆ ಮಾಡ್ತಾ ಸ್ವಧರ್ಮೇಶು ಮದಾಶ್ರಯ, ನನ್ನನ್ನೇ ಆಶ್ರಯ ಮಾಡಿಕೊಂಡು ವರ್ಣಾಶ್ರಮ ಕುಲಾಚಾರಂ ಅಕಾಮಾತ್ಮ ಸಮಾಚರೇತಿ. ಅಕಾಮಾತ್ಮ ಅಂತ ಹೇಳಿದ್ರಲ್ಲ ಅಂದರೆ ಅದರಲ್ಲಿ ತೃಪ್ತನಾಗಿರುವುದ. ವರ್ಣಾಶ್ರಮ ಕ್ರಮದಲ್ಲಿ ನಿನಗೆ ಯಾವ ವೃತ್ತಿ ಬಂದಿದೆಯೋ, ಧರ್ಮವ್ಯಾಧನಂತೆ
ಆ ವೃತ್ತಿಯಲ್ಲೇ ಇದ್ದುಕೊಂಡು ಸಂಕರ ವೃತ್ತಿ ಇನ್ನೊಂದಕ್ಕೆ ಹೋಗದೆ ಜಂಪಿಂಗ್ ಫ್ರಮ್ ಬ್ರಾಂಚ್ ಟು ಬ್ರಾಂಚ್ ಕೋತಿ ಮಾಡಿದ ಹಾಗೆ ವೃತ್ತಿಯನ್ನು ಬದಲಾಯಿಸದೆ ಪದೇ ಪದೇ ಸಮಾಜವನ್ನು ಕೆಡಿಸದೆ ನೀನು ತೃಪ್ತನಾಗಿರಬೇಕು. ಇದೆಲ್ಲೋ ಬಂತಲ್ಲ ಗೀತೆಯಲ್ಲಿ, ಬ್ಯೂಟಿಫುಲ್. ಸ್ವಧರ್ಮೇ ನಿಧನಂ ಶ್ರೇಯ. ಜಾತಕ್ಕೆ ಕೇಳಿದೆ ಅಂದರೆ ಅಲ್ಲೆಲ್ಲ ದಣದು ಬಂದಿದ್ದೀರಲ್ಲ, ನಿದ್ದೆ ಮಾಡ್ತಿದ್ದೀರೋ ಹೇಗೆ ಅಂತ ಕೇಳಿದೆ. ನೋಡಿ ಟಕ್ ಅಂತ ಹೇಳಿದ್ರು ಅವರು. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಸ್ವಧರ್ಮಮಪಿ ಚಾವೇಕ್ಷ ನ ವಿಕಂಪಿತುಮರ್ಹಸಿ. ಅರ್ಜುನನಿಗೆ ಅವನು ಕ್ಷತ್ರಿಯನಾಗಿ ಹುಟ್ಟಿದ್ರಿಂದ ಆ ವರ್ಣಕ್ಕೆ ಅಂತ ಹೇಳಿದರು. ನಮಗೇನು ಹೇಳಿದಾಗಾಯಿತು? ನಮಗೆ ಲೋಕಕ್ಕೆ ಪೋಷಕವಾಗುವ ಯಾವುದೇ ವೃತ್ತಿಯನ್ನು ಮಾಡಿದರೂ ಇವತ್ತು ವರ್ಣಾಶ್ರಮ ಅಂದರೆ ಆ ಹಳೆಯ ಕ್ರಮದ ಚೌಕಟ್ಟಿನಲ್ಲಿ ನಾವು ಮಾಡೋಕ್ಕಾಗೋದಿಲ್ಲ. ಒಬ್ಬ ಗ್ಯಾರೇಜ್ ಕೆಲಸ ಮಾಡ್ತಾನೆ, ಅವನು ಯಾವ ವರ್ಣಕ್ಕೆ ಸೇರಿದ್ದಾನೀಗ? ಕಾರ್ ರಿಪೇರಿ, ಸ್ಕೂಟರ್ ರಿಪೇರಿ ಮಾಡೋ ಯಾವ ವರ್ಣದವನ್ರಿ? ಯೋಚನೆ ಮಾಡಿ. ಟ್ರಾಫಿಕ್ ಪೊಲೀಸ್ ಇನ್ಸ್ಪೆಕ್ಟ್ರು, ಟ್ರಾಫಿಕ್ ಅವನು ಕಾನ್ಸ್ಟೇಬಲ್ಲು ಪೇದೆ ರಸ್ತೆಯ ಮಧ್ಯದಲ್ಲಿ ನಿಂತ್ಕೊಂಡು ಕೈ ಹೀಗೆ ಹಾಗೆ ತೋರಿಸಿ ಡ್ಯಾನ್ಸ್ ಮಾಡ್ತಾನಲ್ಲ, ಎದುರಿಗೆ ಕೃಷ್ಣ ಇಲ್ಲದೆ, ಅದು ಯಾವ ವರ್ಣಕ್ಕೆ ಬರುತ್ತೆ? ಕಂಪ್ಯೂಟರ್ ಇಟ್ಕೊಂಡು ಕಂಪ್ಯೂಟರ್ ಕೆಲಸ ಮಾಡ್ತಾರಲ್ಲ, ಇವ್ರು ಯಾವ ವರ್ಣದವರು? ಕೆಟ್ಟು ಹೋದ್ರೆ ಮೊಬೈಲ್ ರಿಪೇರಿ ಮಾಡ್ತಾರಲ್ಲ, ರೇಡಿಯೋ ರಿಪೇರಿ ಮಾಡ್ತಾರಲ್ಲ, ಇವ್ರು ಯಾವ ವರ್ಣದವರು? ಲಾಟ್ರಿ ಟಿಕೆಟ್ ಮಾಡ್ತಾರಲ್ಲ, ಯಾವ ವರ್ಣದವರು? ಇಂಥ ಸಾವಿರ ವೃತ್ತಿಗಳು ಬಂದುಬಿಟ್ಟಿವೆ. ಬಂಚಿಂಗ್ ದಮ್ ಟುಗೆದರ್ ಈಸ್ ಅ ಪ್ರಾಬ್ಲಮ್. ಅದಕ್ಕೆ ಗೀತೆಯಲ್ಲಿ ಸೂತ್ರ ಕೊಟ್ಟ ಭಗವಂತ. ಯಾವುದು ಮನುಷ್ಯನಿಗೆ ಶೌಚ, ಆಚಾರ, ದಮ, ಶಮೆ ಇತ್ಯಾದಿ ಗುಣಗಳ ಪೂರ್ವಕವಾಗಿ ನಡೆಯುತ್ತೆಯೋ ಇದು ಬ್ರಾಹ್ಮಂ ವರ್ಣ ಸ್ವಭಾವಯಂ. ಸಮಾಜವನ್ನು ಕಾಪಾಡುವುದು, ಸಮಾಜಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡುವುದು, ಇತರ ರಕ್ಷಣೆಯೇ ಮುಖ್ಯವಾದದ್ದು. ಅದು ಏನೇನು ಇದರೊಳಗೆ ಅಡಗುತ್ತೆಯೋ ಅದೆಲ್ಲವೂ ಕ್ಷತ್ರಿಯ ವರ್ಣ. ಕೃಷಿ, ಗೋರಕ್ಷ, ವಾಣಿಜ್ಯಂ, ವೈಶ್ಯಂ, ಕರ್ಮ ಸ್ವಭಾವಯಂ. ಇನ್ನು ಇದೆಯಾ? ಇಷ್ಟರಲ್ಲೂ ಬರದೇ ಇದ್ದಿದೆಯಲ್ಲ, ಅದು ಯಾವುದು? ಎಲ್ಲ ವಿಧವಾದ ಸೇವೆ, ಸಮಾಜಕ್ಕೆ ಬೇಕಾದ ಸೇವೆ ಏನಿದೆಯಲ್ಲ ಆ ಸೇವೆಯೆಲ್ಲವೂ ಶೂದ್ರವನ್ನ ಅಂತ ಹೇಳಿದ್ರು, ನಿಕೃಷ್ಟ ಅಂತ ಹೇಳಲಿಲ್ಲ. ಅನ್ಕ್ಲಾಸಿಫೈಬಲ್ ಇರುತ್ತೆ. ಒಬ್ಬ ಡೈರಿ ಫಾರ್ಮಿಂಗ್ ಇಟ್ಟಿರ್ತಾನೆ, ಅವನ್ ಯಾವ ವೃತ್ತಿ ಹೇಳ್ತೀರಿ? ಡೈರಿ ಫಾರ್ಮಿಂಗು ವೈಶ್ಯ. ಮಿಲ್ಕ್ ಫೆಡರೇಷನ್ ಪ್ರೆಸಿಡೆಂಟ್ ಇರ್ತಾನಲ್ಲ, ಅವನ್ ಎಲ್ಲಿ ಸೇರಿಸ್ತೀರಿ? KMF. ವೈಶ್ಯ ಅಂತ ಅನ್ಬೇಕು. ಅವನೇನು ಮಾಡ್ತಾನೆ? ಕಿತಾಪತಿ ಮಾಡ್ತಾನೆ ಆ ಜಾಗದಲ್ಲಿ. ಮಿಲ್ಕ್ ಫೆಡರೇಷನ್ ಕೈಲಿ ಇಟ್ಕೊಂಡು ಬೇಕಾದಾಗ ಬೆಲೆ ಏರಿಸೋದು, ಬೇಕಾದಾಗ ಬೆಲೆ ಇಳಿಸೋದು. ಈ ನೆಪದಲ್ಲಿ ಸರ್ಕಾರ ಉಳಿಸುವ ಪ್ರಯತ್ನವನ್ನು ಮಾಡಿದರೆ ಇದು ಯಾವ್ದ್ರಲ್ಲಿ ಸೇರುತ್ತೆ? ಶಿಶುಪಾಲ ವೃತ್ತಿಯಲ್ಲಿ ಸೇರುತ್ತೆ. ರಾಕ್ಷಸ ವೃತ್ತಿ ಆಗುತ್ತೆ. ಇದು ಸಮಾಜಕ್ಕೆ ಹಾನಿಕರವಾದದ್ದು. ಇದು ಲೋಕಪೋಷಕವಾದ ವೃತ್ತಿಗಳಲ್ಲಿ ಬರುವುದಿಲ್ಲ. ಆದ್ದರಿಂದ ಭಗವಂತ ಕೊಟ್ಟದ್ದನ್ನು ಚೆನ್ನಾಗಿ ಚಿಂತನೆ ಮಾಡಬೇಕು. ಈ ಸೂತ್ರ ಸ್ವಧರ್ಮೇ, ಧರ್ಮ ಶಬ್ದ ಹಾಕಿದ್ದಾರೆ. ಕರ್ಮ ಅನ್ನುವುದು ಮನುಷ್ಯನಿಗೆ ಧರ್ಮಬದ್ಧವಾದ ಜೀವನದ ವೃತ್ತಿ ಅಂತಾಗಬೇಕಲ್ಲ. ಗುಣೇಶು ತತ್ವಜ್ಞಾನೇನ ಸರ್ವಾರಂಭ ವಿಪರ್ಯಯಂ ಸುಪ್ತಸ್ಯ ವಿಷಯಾಲೋಕ ಧ್ಯಾಯತೋ ವಾ ಮನೋರಥ ನಾನಾತ್ಮಕತ್ವಾತೆ ವಿಫಲಃ ತಥಾ ಭೇದಾತ್ಮಧೀ ಗುಣೈಃ ನಿವೃತ್ತಂ ಕರ್ಮ ಸೇವೇತ ಪ್ರವೃತ್ತಂ ಮತ್ಪರಃ ತ್ಯಜಯತಿ. ನಂಬರ್ 2 ಉಪದೇಶ. ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ವಿದುರಾಸುರಾಹ. ಪ್ರವೃತ್ತಿ ನಿವೃತ್ತಿ ಅಂತ ಹೇಳಿದ್ರಲ್ಲ, ಸಮಾಜಕ್ಕೆ ಉನ್ಮುಖವಾಗಿ ಪೋಷಕವಾಗಿ ನಡೆಯುವುದು, ಅದಕ್ಕೆ ನೀವು ಪ್ರವೃತ್ತಿ ಅಂತೀರಾ. ಇದು ಬೇಕು, ಅದು ಬೇಕು, ಇದು ಬೇಕು ಅಂತ ಬೇಕು ಎನ್ನುವ ಅರ್ಥದಲ್ಲಿ ಕೂಡಿ ಹಾಕ್ತಾರಲ್ಲ. ಈ ಲೋಕವೇ ಶಾಶ್ವತ, ಮೊಳೆ ಬಡ್ಕೊಂಡಿರ್ತೇನೆ ಅಂತ, ಅದಕ್ಕೆ ಪ್ರವೃತ್ತಿ ಅಂತಾರ. ಪ್ರವೃತ್ತಿ ಮಾರ್ಗ ಅಂದ್ರೇನು? ನಿವೃತ್ತಿ ಮಾರ್ಗ ಅಂದ್ರೇನು? ವೇದಾಂತಲ್ಲಿ ಕೊಡೋ ಅರ್ಥವೇನು? ಲೌಕಿಕ ಜೀವನಕ್ಕೆ ಪ್ರವೃತ್ತಿ ಮಾರ್ಗ, ಅಲೌಕಿಕ ಜೀವನಕ್ಕೆ ನಿವೃತ್ತಿ ಮಾರ್ಗ. ಜನ ಏನು ಮಾಡ್ತಾರೆ ಇವತ್ತು? ಇದು ಉಲ್ಟಾ ಅರ್ಥ ಹಚ್ತಾರೆ. ಹೌದಾ? ನಮ್ಮ ತಲೆ ಕೆಡಿಸ್ತಾರೆ. ಅಭ್ಯುದಯ, ನಿಶ್ರೇಯಸ, ಶಂಕರಾಚಾರ್ಯ ಬಳಸೋ ಶಬ್ದ ಇದು. ಅಭ್ಯುದಯ ಅಂದ್ರೇನು? ಒಂದು ಮೊಮ್ಮಗ ಹುಟ್ಟಿದ್ರೆ ಇನ್ನೊಂದು ಸೈಡ್ ತೆಗೆಯೋದು. ಒಬ್ಬರು ಧಾರವಾಡದಲ್ಲಿ ಅದು 40/80 2 ಸೈಡ್ ತೆಗೆದ್ರು. ಅದರಲ್ಲಿ ದ್ರಾಕ್ಷಿ ಬೆಳೆ ಹಾಕಿದ್ರು.
ವೈಸ್ ಚಾನ್ಸಲರ್ ಅವರು ಸರ್ವಿಸಲ್ಲಿ ಇದ್ದರು. ಮಗಳ ಮನೆ ಕಟ್ಟಿಕೊಟ್ಟಿದ್ರು. ಆ ಮಗಳೆಲ್ಲ ಹೋದ್ಲು ಬೇರೆ ಊರಿಗೆ. ಮಗನಿಗೊಂದು ಕಟ್ಟಿದ್ರು. ತಾವು ದೊಡ್ಡ ಮನೆಯಲ್ಲಿದ್ದರು. ಆ 40/80 2 ಸೈಟ್ ಡಬಲ್ ಸೈಟ್ ತೆಗೆದು ಆ ಕಲ್ಲುಗಳು ಮತ್ತೊಂದು ಏನೋ ನಟ್ಟು ತಂತಿ ಬೇಲಿ ಎಲ್ಲ ಮೇಲೆಲ್ಲ ಹಾಕಿ ಅದರಲ್ಲಿ ಯಾವುದದು ದ್ರಾಕ್ಷಿ ಬೆಳೆ ನಾವು ಕೇಳಿದ್ದು. ಯಾರೋ ಬಂದವ್ರ ಮನೆ ತೋರಿಸಿ ಇದು ಯಾತಕ್ಕೆ ಅಂದರೆ ನನ್ನ ಮೊಮ್ಮಗನಿಗೆ ಅಕಸ್ಮಾತ್ ಒಂದು ಮಗ ಹುಟ್ಟಿದ್ರೆ ಇರಲಿ ಅಂತ ಮಾಡಿದ್ದೇನೆ. ನೋಡಿ ಕೇಳಿ ಅವ್ರು ಹೇಗಿದೆ ನೋಡಿ. ಇದೆಲ್ಲೋ ಪತ್ತೆ ಮಾಡಿದ್ದ ಅಂತ ಕಾಣುತ್ತವರು. ಈಗ ಅವರಿಲ್ಲ, ಅವ್ರ ಹೆಸರನ್ನ ಹೇಳೋದಿಲ್ಲ. ಇದು ಪ್ರವೃತ್ತಿಯಲ್ಲಿ ಬರುತ್ತೋ ನಿವೃತ್ತಿಯಲ್ಲಿ ಬರುತ್ತೋ? ಅಲ್ಲ, ಇದು ಪ್ರವೃತ್ತಿಯೋ ನಿವೃತ್ತಿಯೋ? ಇದು ಪ್ರವೃತ್ತಿ. ಇದರಿಂದ ಅವ್ರಿಗೆ ಉಪದ್ರವೋ ಕ್ಷೇಮವೋ? ಉಪದ್ರವ. ಯಾತಕ್ಕೆ? ಅಕಸ್ಮಾತ್ ಮೊಮ್ಮಗನ ಮಗ ಹುಟ್ಟಲಿಲ್ಲ, ಅಯ್ಯೋ ಹುಟ್ಟದೆ ಇದ್ದವನಿಗೋಸ್ಕರ ತೆಗೆದಿಟ್ನಲ್ಲ, ಇದನ್ನು ತೆಗೆದಿಟ್ನಲ್ಲ ಅಂತ ಸಾಯಬೇಕು. ಆ ಮೊಮ್ಮಗ ಹುಟ್ಟಿದ್ರು ಸೆಟ್ ಆಗಬೇಕು. ಈಗ ನೋಡ್ರಿ, ನಮ್ಮ ಮಾವಂದ್ರು ಆ ಮನೆಯನ್ನು ಕಟ್ಟಿದ್ರಲ್ಲ, ಯಾವನ ಹೆಸರಲ್ಲಿ ದುಡ್ಡಲ್ಲಿ ಕಟ್ಟಿದ್ರು ಅವನು ಅಮೆರಿಕಾದಲ್ಲಿ ಸೆಟ್ಲ್ ಆಗಿದ್ದಾನೆ. ಅವನಿಗೆ ಇಲ್ಲಿ ಬರೋ ಉದ್ದೇಶ ಇಲ್ಲ. ಎರಡನೇವನೆಲ್ಲೋ ಡೆಲ್ಲಿಯಲ್ಲಿದ್ದ, ಅವನೆಲ್ಲೋ ಪಾಪ ಈಗ ಅವನು ಯಾವುದೋ ಕಂಪ್ನಿಲಿದ್ದಾನೆ, ಏನು ಹೆಸರೇನೋ ಮತ್ತೊಂದು MBA ಮಾಡ್ಕೊಂಡು ಹುಡುಗ. ಎಲ್ಲ ಭೀರುಗಳು, ಭಯಗ್ರಸ್ತರು, ತಮಿಳ್ನಾಡು ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇರ್ತಾರೆ. ತಾಯಿಗೆ ಕಣ್ಣು ಕಾಣಿಸೋದಿಲ್ಲ. ಇವನಿಗೆ ಮಕ್ಕಳಿಲ್ಲ, ಅವನಿಗೊಂದು ಮಗುವಾಗಿದೆ, ಅವನು ಬರೋದಿಲ್ಲ. ಯಾರ ಹೆಸರಲ್ಲಿ ಮನೆ ಕಟ್ಟಿದ್ರೆ ಅವನು ಬರೋದಿಲ್ಲ. ಇನ್ನೊಬ್ಬನಿಗೆ ಇದರಲ್ಲಿ ಆಸಕ್ತಿ ಇಲ್ಲ, ಹೋಗುತ್ತಲ್ಲ ಅಂತ ಅವನ ಕೆಲಸದಲ್ಲಿ ಲೀವ್ ಹಾಕಿ ಹಗಲೆಲ್ಲ ಕೋರ್ಟ್ಗೆ ಹಾಜರಾಗಬೇಕು. ಅದು ಪೊಲೀಸರ ಕಡೆಯಿಂದ ವಶಕ್ಕೆ ಬರಬೇಕು. ಬಂದ ಮೇಲೆ ಏನಾಯ್ತು ಮಾರಾಟ ಮಾಡಬೇಕು. ಈಗ ಗೂಂಡಾಗಳು ಗಂಟು ಬಿಟ್ಟಿದ್ದಾರೆ, ಮನೆ ಮಾಡ್ತಿರೋ ನಾವು ವಶ ಮಾಡಿಕೊಳ್ಳೋದು, ಕೊಡ್ತಿರೋ ಕೊಡೋದಿಲ್ವೋ? ಎಷ್ಟು ಹಿಂಸೆ ನೋಡ್ರಿ ಇದು. ಆದ್ದರಿಂದ ಇದು ನಿಮಗೆ ಸುತರಾಮ್ ಭಗವಂತನ ಚಿಂತನೆ ಕಡೆಗೆ ಲಕ್ಷ್ಯ ಕೊಡುವುದಿಲ್ಲ. ಇದು ಭಗವದ್ಗೀತೆಯಲ್ಲಿ ಶ್ರೀಮದ್ ಭಾಗವತದಲ್ಲಿ ಗೋಪಿಕಾ ಸ್ತ್ರೀಯರಿಗೆ ಭಗವಂತ ಕೈ ಮುಗಿತಾನೆ ಕೊಳಲನ್ನು ಊದಿ ಪರೀಕ್ಷೆ ಮಾಡಿದ. ವೇಣುಗಾನ ವೈಭವ ಮಾಡಿದರೆ ಏನು ಆ ಜಾಗ ಓದಿ ಹೇಳಬೇಕು, ಈ ಬ್ಯಾಕ್ಗ್ರೌಂಡಲ್ಲಿ ಹೇಳಬೇಕು. ಗಂಡನಿಗೆ ಅಡುಗೆ ಬಡಿಸ್ತಾ ಇದ್ದವಳು ಪಾತ್ರೆ ಕುಕ್ಕಿದಳು, ನಿಮ್ಮ ಅಡುಗೆ ನೀವೇ ಬಡಿಸ್ಕೊಳ್ಳಿ ಅಂತ. ಮೂಗುಬಟ್ಟು ತೆಗಿತಾ ಇದ್ಲು, ಒಂದು ಕಿವಿ ಓಲೆ ತೆಗೆದಿದ್ಲು ಮಲ್ಕೋಬೇಕು ಅಂತ. ಅಷ್ಟಕ್ಕೆ ಬಿಟ್ಟಳು, ಮೇಕಪ್ನ ಕಡೆ ಗಮನ ಹೋಗಲಿಲ್ಲ. ಮಗುವಿಗೆ ಹಾಲು ಉಳಿಸ್ತಾ ಇದ್ದವಳು ಮಗುವನ್ನು ಹಾಗೆ ಹಾಸಿಗೆಯಲ್ಲಿ ಬಿಟ್ಲು. ಈಗ ಅನೇಕ ಸ್ತ್ರೀಯರು ಆ ಕೊಳಲನ್ನು ಊದುವ ಕೃಷ್ಣನ ಆಕರ್ಷಣೆಗೆ ಬಂದು ನಿಂತರು. ರಾಸಕ್ರೀಡೆ ಇದೆಲ್ಲ ಮುಂದಿನ ಕಥೆ. ಅದಾದ ಮೇಲೆ ಕೃಷ್ಣ ಕೈ ಮುಗಿತಾನೆ. ಯಾಕೆಂದರೆ ದುರ್ಜರಗೇಹ ಶೃಂಖಲಾ ಆ ಶಬ್ದ ಹಾಕ್ತಾರೆ ಇಲ್ಲಿ. ಮನೆ ಅನ್ನೋದು ಅಟ್ಯಾಚ್ಮೆಂಟ್ ಟು ದಿ ಹೋಮ್, ಅಟ್ಯಾಚ್ಮೆಂಟ್ ಟು ದಿ ಹೌಸ್ ಇರ್ತದಲ್ಲ, ಇದು ಜೀರ್ಣವಾಗದೇ ಇರುವಂಥ ಒಂದು ಸರಪಳಿ. ಶೃಂಖಲ ಅಂದರೆ ಶಂಗಿಲಿ, ತಮಿಳಲ್ಲಿ ಶಂಗಿಲಿ ಅಂತಾರೆ. ಈ ಕಬ್ಬಿಣ ಸರಪಳಿ ಹೇಗಿರುತ್ತೆ ನೋಡಿದ್ದೀರಾ? ಬಿಡ್ಸೋಕ್ಕಾಗುತ್ತೆ ಅದು? ಒಂದು ಸಿಲ್ಕ್ ದಾರದಲ್ಲಿ ಹೂವು ಕಟ್ಟಿದರೆ ಆ ಹೂವು ಬಿಡಿಸೋದಕ್ಕೆ ಹೋಗಿ ದಾರ ಏನು ಮಾಡುತ್ತೆ? ಕೈಯೇ ಕತ್ತರಿಸುತ್ತೆ. ಅದು ಒಂದು ಸಿಲ್ಕ್ ಥ್ರೆಡ್ಗೆ ಆ ಶಕ್ತಿ ಇದೆ. ಕಬ್ಬಿಣದ ಬಳೆ ಏನು ಮಾಡುತ್ತೆ? ಅದು ದುರ್ಜರಗೇಹ ಶೃಂಖಲಾ. ಮನೆ ಮಠ ಕಟ್ಟಿದ್ರಿ, ಪರ್ಮನೆಂಟ್ಲಿ ಲಾಸ್ಟ್ ಇನ್ ಅಟ್ಯಾಚ್ಮೆಂಟ್ ಟು ಬಿಲ್ಡಿಂಗ್ಸ್ ಆಗ್ತದೆ. ಅಮ್ಮ ಅಂಥದ್ದನ್ನು ಬಿಡಿಸ್ಕೊಂಡು ಬಂದಿದ್ದೀರಲ್ಲ, ನಿಮ್ಮ ಉಪಕಾರವನ್ನು ಯಾವ ಜನ್ಮದಲ್ಲಿ ತೀರಿಸಲಿ ಅಂತಾನೆ ಕೃಷ್ಣ. ಮನೆ ಮಠ ಅಟ್ಯಾಚ್ಮೆಂಟು, ಗಂಡ ಹೆಂಡತಿ ಮಕ್ಕಳು, ನೀವು ಹೇಳಿದ್ರಲ್ಲ ಎಲ್ಲ ಗೊಂಬೆ ಇದ್ದ ಹಾಗೆ ಅಂತ. ನಿಜವಾದ ಗಂಡ ಅಂದರೆ ಕೃಷ್ಣ. ನಮ್ಮ ಗಂಡ ಅಂತಿದ್ದಲ್ಲ, ಇದು ಮರದ ಗೊಂಬೆಗಳನ್ನ ಇಟ್ಕೊಂಡು ಹುಡುಗರು ಆಟ ಆಡ್ತಾರೆ ನೋಡಿ. ಸಣ್ಣ ಮಕ್ಕಳು, ಇದು ನನ್ನ ಗಂಡ, ಇದು ನನ್ನ ಮಗು ಅಂತ ಹಳೆ ಪೌಡರ್ ಡಬ್ಬಿಗಳನ್ನು ಇಟ್ಕೊಂಡು ಆಡ್ತಾರಲ್ಲ. ನಮ್ಮ ಜನ್ಮದಲ್ಲಿ ನಾವು ಯಾರನ್ನ ಗಂಡ ಹೆಂಡತಿ ಮಕ್ಕಳು ಅಂತ ತಿಳ್ಕೊಂಡಿರ್ತೇವೆ, ಇಲ್ಲ ಆಟದ ಗೊಂಬೆಗಳು. ಈ ಉದಾಹರಣೆ ಕೊಡ್ತಾರೆ ಭಾಗವತದಲ್ಲಿ. ಅದು ಬಂದರೆ ಪತಿಂಗೇಶ್ವರಸ್ಯ ಆತ್ಮೇಶ್ವರಗಂ, ಅದು ಅನುಭವಕ್ಕೆ ಬರುತ್ತೆ. ಆದ್ದರಿಂದ ಮನುಷ್ಯ ಆದವನು ಈ ನಾನಾತ್ವವನ್ನು ಜೀವನದಲ್ಲಿ ಕಾಣಬಾರದು. ಜಗದೀಶ್ವರ ಒದ್ದನೆ ಆ ಭಾವ ಬರಬೇಕಾದ್ರೆ ಈ ಪ್ರವೃತ್ತಿ ನಿವೃತ್ತಿಯಲ್ಲಿ ವಿವೇಕ ಬೇಕು. ನಿವೃತ್ತಂ ಕರ್ಮ ಸೇವೇತ ಪ್ರವೃತ್ತಂ ಮತ್ಪರಃ ತ್ಯಜೇತ್. ಪ್ರವೃತ್ತಿಯನ್ನು ಬಿಡಬೇಕು. ಜಿಜ್ಞಾಸಾಯಾಂ ಸಂಪ್ರವೃತ್ತಃ ನಾದ್ರಿಯೇತಿ ಕರ್ಮಚೋದನಾಂ. ಅದಕ್ಕೆ ಹೇಳಿದ್ದೇನೆ, ಜಿಜ್ಞಾಸೆ ಬಂತು, ಕ್ರೈಸಿಸ್ಸು. ಆಗಲೇ ಹೇಳಿದ್ನಲ್ಲ ನಿನ್ನೆ ಉಪವಾಸ ವಿಷಯ. ಮಠಕ್ಕೆ ಹೋದ್ರಿ, ದೇವಸ್ಥಾನಕ್ಕೆ ಹೋದ್ರಿ, ಏಕಾದಶಿ ದಿವಸ ಕೈಯಲ್ಲಿ ತುಂಬ ಪುಳಿಯೋಗರೆ ಕೊಟ್ಟುಬಿಟ್ರು. ಏನು ಮಾಡಬೇಕು? ಸ್ವಲ್ಪ ತಾಳಿ ಅಂತ ಪಂಡಿತರನ್ನು ಕೇಳಬೇಕು. ಊರಲ್ಲಿಲ್ಲ, 2 ಮೈಲಿ ಆಚೆಗಿದ್ದಾರೆ. ಕೈಲಿ ಪುಳಿಯೋಗರೆ ತಗೊಂಡು
ರಾತ್ರಿ ಎಲ್ಲ ಸುತ್ತಿ ಅವ್ರ ಮನೆಗೆ ಹೋಗಿ ಅಯ್ಯಯ್ಯೋ ಅವರೆಲ್ಲ ಬೇರೆ ಹೋಗಿದ್ದಾರೆ ಸರಿ ಅಲ್ಲಿ ಹೋಗಿ ಬೆಳಗಿನ ಜಾವ ತನಕ ಇದು ಜಿಜ್ಞಾಸೆ, ಇದು ಬಗೆಹರಿಯೋದಿಲ್ಲ. ಇದು ಮದಭಿಜ್ಞಂ ಗುರುಂ ಶಾಂತಂ ಉಪಾಸೀತಂ ಮದಾತ್ಮಕಂ 5ನೇ ಶ್ಲೋಕ. ಇದು ಬಗೆಹರಿಬೇಕಾದ್ರೆ ಒಂದೇ ಒಂದು ದಾರಿ. ಮೊದಲು ಯುವರ್ ಡ್ಯೂಟಿ ಇಸ್ ಟು ಫೈಂಡ್ ಎ ಗುಡ್ ಟೀಚರ್, ಎ ಗುಡ್ ಪ್ರಿಸೆಪ್ಟರ್. ಸರಿಯಾದ ಗುರುವನ್ನು ಹೊಂದಬೇಕು. ಎಂಥ ಗುರು? ಮೊದಲನೇ ಲಕ್ಷಣ ಮದಭಿಜ್ಞಂ. ಅಭಿಜ್ಞಂ, ಮದಭಿಜ್ಞಮಲ್ಲ, ಮತ್ ಅಭಿಜ್ಞಂ, ನನ್ನನ್ನು ಚೆನ್ನಾಗಿ ತಿಳಿದವನು, ಉಪಾಸನೆ ಮಾಡಿದವನು. ಗುರುಂ ಶಾಂತಂ, ಸ್ವಭಾವದಲ್ಲಿ ಶಾಂತವಾಗಿರಬೇಕು. ಉಪಾಸೀತ ಮದಾತ್ಮಕಂ, ಆ ಗುರುವನ್ನು ಏನಂತ ಉಪಾಸನೆ ಮಾಡಬೇಕು? ಭಗವಂತನಂತೆ ಉಪಾಸನೆ ಮಾಡಬೇಕು. ಮದಾತ್ಮಕ ಎಂಬುದಾಗಿ ಅಮಾನಿ ಅಮತ್ಸರ ದಕ್ಷ ನಿರ್ಮಮ ದೃಢ ಸೌಹೃದ ಅಸತ್ವರ ಅರ್ಥಜಿಜ್ಞಾಸು ಅನುಸೂಯು ಅಮೋಘವಾಕ್. ಅಯ್ಯೋ ಇಂಥ ಗುರು ಸಿಗ್ತಾ ಇದೆಯಾ ನಿಮಗೆ? ಅಮಾನಿ, ದುರಹಂಕಾರವಿಲ್ಲದೆ, ಅಮತ್ಸರ, ಇನ್ನೊಬ್ಬರು ಹೊಟ್ಟೆಯವರು ಇಲ್ಲದೆ ಇದ್ದವರು, ದಕ್ಷ, ಪಾಠ ಚೆನ್ನಾಗಿ ಹೇಳುವವರು, ಆಚಾರ ಚೆನ್ನಾಗಿ ಇಟ್ಕೊಂಡಿರುವವರು, ನಿರ್ಮಮ, ಅಹಂಕಾರವಿಲ್ಲದೆ ಇದ್ದವರು, ದೃಢ ಸೌಹೃದ, ಶಿಷ್ಯರಲ್ಲಿ ವಾತ್ಸಲ್ಯ ಉಳ್ಳವರು, ಅಸತ್ವರ, ಅವಸರ ಮಾಡದೇ ಇರುವವರು, ಅರ್ಥಜಿಜ್ಞಾಸು, ಯಾವುದನ್ನು ಅರ್ಥ ಪುರುಷಾರ್ಥ ಬಂತು ಏನು ಬರಲಿಲ್ಲ ಏನು ತಿಳ್ಕೊಳ್ಳುವರು, ಅನಸೂಯು, ಇನ್ನೊಬ್ಬರಲ್ಲಿ ಅಸೂಯ ಬುದ್ಧಿ ಇಲ್ಲದೆ ಇದ್ದವರು, ಅಮೋಘವಾಕ್, ಮಾತಾಡಿದರೆ ನಾಟಬೇಕು, ವ್ಯರ್ಥ ಆಗಿರಬಾರದು. ಜಾಯ ಅಪತ್ಯ ಗೃಹ ಕ್ಷೇತ್ರ ಸ್ವಜನ ದ್ರವಿಣಾದಿಷು ಉದಾಸೀನ ಬಂತು ಅಲ್ಲಿ. ನಿಜವಾದ ಗುರುವಿಗೆ ಹೆಂಡತಿಯಲ್ಲಿಯೂ, ಅಪತ್ಯ ಅಂದರೆ ಮಗನಲ್ಲಿಯೂ, ಮನೆಯಲ್ಲಿಯೂ, ಹೊಲದಲ್ಲಿಯೂ, ಸ್ವಜನರಲ್ಲಿಯೂ, ಸಂಪಾದನೆ ಮಾಡಿದ ದ್ರವ್ಯಗಳಲ್ಲಿಯೂ ಉದಾಸೀನ, ಅಟ್ಯಾಚ್ಮೆಂಟ್ ಇಲ್ಲದೆ ಇರುವಂಥವ್ರು ಬೇಕು. ಸಮಂ ಪಶ್ಯನ್ ಸರ್ವೇಷು ಅರ್ಥೇಶು, ಎಲ್ಲ ಪದಾರ್ಥಗಳನ್ನು ಅರ್ಥಮಿವ ಆತ್ಮನಃ, ತನ್ನದು ಎಂಬುದಾಗಿ ಅಭಿಮಾನಿಸಬೇಕು. ಅಂಥ ಗುರುವನ್ನು ಹೊಂದಬೇಕು. ಅಂಥ ಗುರು ಸಿಕ್ಕಿದ್ರೆ ನಿಮಗೆ ಪುಣ್ಯ. ಅಂಥ ಗುರು ಉಪದೇಶದಿಂದ ನೀವು ಪಡ್ಕೋಬೇಕಾದ್ದೇನು ಅಂದರೆ ವೈಶಾರದಿ ಬುದ್ಧಿ. ಅದನ್ನು 13ನೇ ಶ್ಲೋಕದಲ್ಲಿ ಹೇಳಿ, ಇದರಲ್ಲಿ ಭೋಕ್ತ ಕರ್ತ ಇತ್ಯಾದಿ ಸ್ವರೂಪಗಳನ್ನೆಲ್ಲ ಹೇಳಿ ಪರಮಾತ್ಮನ ಪೂಜೆಯನ್ನು ಕರ್ಮಯೋಗದಿಂದ ಮಾಡುವುದು ಹೇಗೆ ಅಂದರೆ ಇಷ್ಟ್ವೇಹ ದೇವತಾ ಯಜ್ಞೈ. 23ನೇ ಶ್ಲೋಕ. ಸ್ವರ್ಲೋಕಂ ಯಾತಿ ಯಾಜ್ಞಿಕಃ ಭುಂಜೀತ ದೇವವತಿ ತತ್ರ ಭೋಗಾನ್ ದಿವ್ಯಾನ್ ನಿಜಾರ್ಜಿತಾನೆ. ಕರ್ಮಯೋಗ ಮಾಡುವುದು ದೇವತಾ ಉಪಾಸನೆ ಮಾಡಿ ಇಂದ್ರಾದಿ ಲೋಕಗಳಿಗೆ ಹೋಗೋದಕ್ಕೋ ಇನ್ನೂ ಮೇಲಕ್ಕೆ ಹೋಗೋದಕ್ಕೋ, ಇನ್ನೂ ಮೇಲಕ್ಕೆ ಹೋಗಬೇಕು. ಆದರೆ ಇದು ರೋಚನಾರ್ಥ ಫಲಶ್ರುತಿ. ಇದು ಮಾಡಿದರೆ ಯಜ್ಞ ಆಗಲಿ ಇಂಥ ಫಲ ಬರುತ್ತೆ ಅಂತ ಒಂದು ಸ್ಟೆಪ್ ಮೊದಲು ಹೇಳ್ತೇವೆ. ಆಮೇಲೆ ಅದರಲ್ಲಿ ಅವನಿಗೆ ವೈರಾಗ್ಯ ಬರ್ತದೆ. ವೈರಾಗ್ಯ ಬಂದರೆ ಏನಾಗ್ತದೆ? ಜೀವದಲ್ಲಿ ವರ್ಗಗಳನ್ನು ಹೇಳ್ತಾರೆ, ಬದ್ಧ, ಮುಕ್ತ, ನಿತ್ಯ ಎಂಬುದಾಗಿ. ಅದು ಏಕಾದಶ ಸರ್ಗ, ಏಕಾದಶ ಅಧ್ಯಾಯ ನಾಳೆ ಬೆಳಿಗ್ಗೆ ತಗೊಳ್ಳೋಣ. ಜೀವಾತ್ಮ ಪರಮಾತ್ಮ ವಿವೇಕವನ್ನು ಹೇಳ್ತಾರೆ. ಎಲ್ಲಿ ಬರ್ತದೆ? ಸುಪರ್ಣ ವೇತವು ಸದೃಶವು ಸಖಾಯವು. 6ನೇ ಶ್ಲೋಕದಲ್ಲಿ ಒಂದು ಜೋಡಿ ಪಕ್ಷಿಗಳು ಒಂದೇ ಮರದ ಮೇಲೆ ಇರ್ತವೆ. ಒಂದು ಹುಳಿತು ಹೋದ ಹತ್ತಿ ಹಣ್ಣನ್ನು ಕೊಕ್ಕಿ ಕೊಕ್ಕಿ ತಿಂತಾ ಇರ್ತದೆ. ಇನ್ನೊಂದು ಆ ಹಣ್ಣು ತಿಂದು ಕಷ್ಟಪಡುವುದನ್ನು, ಅಯ್ಯೋ ಈ ದರಿದ್ರ ಪದಾರ್ಥವನ್ನು ಆಹಾರ ಅಂತ ತಿನ್ನುತ್ತಲ್ಲ ಅಂತ ಅದನ್ನು ನೋಡಿ ಕನಿಕರಿಸ್ತಾ ಕೂತಿದೆ. 2 ಪಕ್ಷಿಗಳು ದ್ವಾಸುಪರ್ಣವು, ಒಳ್ಳೆ ರೆಕ್ಕೆಗಳಿವೆ. ಸಮಾನಂ ವೃಕ್ಷಂ ಪರಿಶಸ್ವ ಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದುವತ್ತಿ ಅನಶ್ನನ್ ಅನ್ಯೋಭಿಷಾಕಶೀತಿ. ಆ ಉಪನಿಷತ್ತನ ಮಾತನ್ನು ನೇರವಾಗಿ ಹಾಕಿದ್ದಾರೆ. ಮುಂಡಕಶ್ರುತಿಯಲ್ಲಿ ಬರುವಂತಹ ವಾಕ್ಯ. ಮುಂಡಕಶ್ರುತಿಗಿಂತ ಮುಂಚೆ ಎಲ್ಲಿ ಬರ್ತದೆ ಅಂತ ಹುಡುಕಿ ನೋಡಿದ್ರೆ ಋಗ್ವೇದದಲ್ಲಿದೆ ಆ ಮಂತ್ರ. ಶ್ರೀಮದ್ ಭಾಗವತ ಸಕಲ ವೇದ ಸಾರ ಅಂತ ಯಾತಕ್ಕೆ ಹೇಳ್ತೇವೆ ಅಂದರೆ, ನೀವು ಹುಡುಕಿದಷ್ಟು ಕೆಸಕಿದಷ್ಟು ನಿಮಗೆ ಪ್ರಮಾಣ ಸಾಕಷ್ಟು ಸಿಕ್ಕುತ್ತೆ. ಗುರುವಾಕ್ಯದಲ್ಲಿ ವಿಶ್ವಾಸ ಇಟ್ಟು ಓದ್ಕೊಂಡು ಹೋಗಿ. ಅದು ರೆಫರೆನ್ಸ್ ಎಲ್ಲಿಂದಾರು ಬರಲಿ, ಫಸ್ಟಲ್ಲಿ ಬಂತು ಸೆಕೆಂಡಲ್ಲಿ ಬಂತು ಬೇಡ. ಜೀವಾತ್ಮ ಪರಮಾತ್ಮನ ಅಲ್ಲ, ಪರಮಾತ್ಮನ ಅಂಶ. 2 ಪಕ್ಷಿಗಳು ಯಾವುದಿವು? ಪಕ್ಷಿಗಳಂತ ಯಾಕೆ ಅದಕ್ಕೆ ಪಕ್ಷಿ ಅಂತ ಯಾಕೆ ಹೇಳಿದ್ರು? ಅಲ್ಲ, ಪಕ್ಷಿ ಅಂತ ಹೇಳಿದ್ದು ಯಾಕೆ ಅಂದರೆ 2 ಹಾರಾಟದಲ್ಲಿದೆ ಅಂತ. ಇವು ಒಂದು ಕಡೆ ಶಾಶ್ವತವಾಗಿ ನಿಲ್ಲೋದಲ್ಲ ಇವು, ಹೌದಾ?
ಒಂದು ಕೆಲಸ ಮಾಡಿ, ಇದುವರೆಗೆ ನೀವು ಯಾವ್ಯಾವ ಜನ್ಮದಲ್ಲಿ ಯಾವ್ಯಾವ ಗೂಡಲ್ಲಿದ್ದು ಬಂದ್ರಿ ಹೇಳ್ತೀರಾ? ಯಾವ್ಯಾವ ಮರದಲ್ಲಿದ್ದರೆ ಹೇಳ್ತೀರಾ? ಬೇಡ. ಹಿಂದಿನ ಜನ್ಮದಲ್ಲಿ ಯಾರು ತಂದೆ ತಾಯಿಗಿದ್ರೆ ಹೇಳ್ತೀರಾ? ಮುಂದೆ ಏನೇನ್ ತಿಂಡಿ ಅಂತಾನೆ ಜ್ಞಾಪಕ ಇಲ್ಲ, ಈ ಜನ್ಮ ಎಲ್ಲ. ಈ ಜ್ಞಾನ ನಿಮಗೆ ದೃಢವಾಗಿ ಉಳಿಲಿ ಅಂತ ದೇವರನ್ನು ಪ್ರಾರ್ಥನೆ ಮಾಡ್ತೇನೆ. ಪ್ರತಿಯೊಬ್ಬರಿಗೆ ಈ ತಿಳುವಳಿಕೆ ಬರಬೇಕು. ಗುರುಗಳೇ, ಇವತ್ತು ಯಾವ ವಾರ ಅನ್ನೋದೇ ಗೊತ್ತಿಲ್ಲ. ಹಾ. ವಾರ ಗೊತ್ತಿಲ್ಲ. ಇವತ್ತು ಯಾವ ವಾರ ಅನ್ನೋದು ಗೊತ್ತಿಲ್ಲ. ಶುಕ್ರವಾರ ಗುರುವಾರ ಬಹಳ ಸಂತೋಷ ಅಂದ್ರೆ ಹೇಳಿ. ನಾವು ತುಂಬಾ ಅಂಗಡಿ ಹೋಗ್ತೀವಲ್ಲ, ಹಾ. ಯಾವ ಅಂಗಡಿಯಲ್ಲಿ ನ್ಯೂಸ್ ಪೇಪರ್ ಇದೆ, ಬಹಳ ಸಂತೋಷ. ನ್ಯೂಸ್ ಪೇಪರ್ ಕಾಣ್ತಾನೆ ಇಲ್ಲ, ಎಷ್ಟು ಪರಿಶುದ್ಧರು ಇರ್ಬೋದು. ஆண்டாள் வந்து எல்லாரையும் எழுப்பி எழுப்பி கூட்டிட்டு வர பத்தல, அந்த மாதிரி இந்த கோஷ்டிகள்லாம் 4 மணிக்கு எழுந்து சந்தர்ப்ப ஸ்நானம், கிடுகிடு கிடுகிடுன்னு உங்க பூஜையை பார்க்க வரணும். உடனே இங்க பெருக்கி தெருக்கி பண்ணி இந்த சேர்ஸ் எல்லாம் சரி பண்ணி இந்த கோஷ்டி வந்து மூட நெய் பேசி முழங்கை வழிவார கூடியிருந்த குளிர்ந்தேனோட ತುಂಬ ಸಂತೋಷ. ಅವ್ರೇನು ಹೇಳಿದ್ರು, ಈ ಪಕ್ಷಿಗಳು ಹೇಗಿವೆ ಅಂದರೆ 4 ಗಂಟೆಗೆ ಗೂಡು ಬಿಟ್ಟು ಎದ್ದು ಆಂಡಾಳ್ ದೇವಿ ಒಬ್ಬೊಬ್ಬರನ್ನ ಎಬ್ಬಿಸಿ ಎಬ್ಬಿಸಿ ಕೃಷ್ಣ ದರ್ಶನಕ್ಕೆ ಹೋಗೋಣ ಬನ್ನಿ ಅಂತ ಹೇಳಿದಾಗೆ ಎಲ್ಲರೂ ಬೇಗ 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 ಸ್ನಾನ ಮಾಡಿಕೊಂಡು ಈ ಪೂಜೆ ಇಲ್ಲಿ ಮಂತ್ರದಲ್ಲೂ ಮಾಡಬೇಕು. ಶಾತಮರೇನಕ್ಕೆ ಬರ್ತಾರಲ್ಲ ಇವರು ಪಕ್ಷಿಗಳಲ್ಲವೇ ಅನ್ನೋ ಅರ್ಥದಲ್ಲಿ ಹೇಳಿದರು. ಕೂಡಿರಂದು ಕುಳಿರಂದು ನಾನು ನಿನ್ನೆ ಹೇಳಿದೆ, ಒಟ್ಟಿಗೆ ಕೂಡಿ ಬಾಳುವುದನ್ನು ಪಕ್ಷಿಗಳಿಂದ ಕಲಿಯಬೇಕು ಅಲ್ವೇ? ಒಂದು ದೊಡ್ಡ ಅಶ್ವತ್ಥ ಮರ, ಆಲದ ಮರದಲ್ಲಿ ಎಷ್ಟು ಪಕ್ಷಿಗಳು ವಾಸ ಮಾಡ್ತವೆ? ಜಗಳ ಮಾಡ್ತವೆ ಯಾವು? ಆ 100 ಸಾವಿರಾರು ಪಕ್ಷಿಗಳಿರ್ತವೆ. ಅಷ್ಟೊಂದು ಪಕ್ಷಿಗಳು ಯಾರಿಗೆ ಮನೆ ಕಟ್ಕೊಡ್ತಾರೆ? ಏನೋ ಗೂಡು ಕಟ್ಟುತ್ತವೆ, ಗೂಡಲ್ಲಿ ಶಾಶ್ವತ ಆಗಿರ್ತವೆ, ಗೂಡನ್ನು ಬಿಟ್ಟು ಹೋಗ್ತವೆ. ಗೀಜಿಗ ಗೂಡು ಕಟ್ಟುತ್ತೆ, ನೋಡಿದ್ದೀರಾ? ಗೀಜಿಗನ ಗೂಡು ಹೇಗಿರುತ್ತೆ? ಅಷ್ಟು ಚೆನ್ನಾಗಿ ಕಟ್ಟಿರ್ತದೆ, ಹೊರಗೆ ಹೋಗೋದಕ್ಕೆ ದಾರಿ ಮೊದಲು ಮಾಡಿರುತ್ತೆ. ಅದು ರೇಷ್ಮೆ ಹುಳಕ್ಕೂ ಗೀಜಿಗನಿಗೂ ಏನು ವ್ಯತ್ಯಾಸ? ಬಂದೇ ಆಗ್ಬಿಡುತ್ತೆ. ರೇಷ್ಮೆ ಹುಳ ದಡ್ಡ ಹುಳ, ಯಾಕೆ ಅದು ಚನ್ನಪಟ್ಟಣದ್ದು. ಚನ್ನಪಟ್ಟಣ ರಾಮನಗರದ ಹುಳಗಳಿಗೆ ನಮ್ಮನ್ನು ಬೆಳೆಸೋನು ಬೇಯಿಸ್ತಾನೆ ಅಂತ ಗೊತ್ತಿಲ್ಲ. ಬೇಜಾರು ಮಾಡ್ಕೋಬೇಡಿ ಹೇಳಿದೆ ಅಂತ. ಇದ್ದದ್ದು ಹೇಳ್ತೇನೆ, ನಾನು ಅಲ್ಲಿ ಸಮೀಪದವನು, ಕನಕಪುರದವನು. ಅದರಲ್ಲಿ ಬುದ್ಧಿವಂತವಾದದ್ದು ಏನು ಮಾಡುತ್ತವೆ ಅಂದರೆ, ತಾನು ಹಣ್ಣಾಗುವ ದಿವಸವನ್ನು ಸಾಕಿದವನು ನಿರೀಕ್ಷೆ ಮಾಡೋದಕ್ಕೆ ಮುಂಚೆ ಗೂಡಲ್ಲಿ ತೂತು ಕರೆದು ಹೋಗಿಬಿಡ್ತದೆ, ಅದು ಬದುಕೊಳ್ಳುತ್ತೆ. ತೂತು ಬಿದ್ದ ರೇಷ್ಮೆ ಗೂಡನ್ನು ಯಾರೂ ಉಪಯೋಗ ಮಾಡುವುದಿಲ್ಲ, ದಾರ ಮಾಡೋಕೆ ಬರೋದಿಲ್ಲ. ಅದರಿಂದ ಅದಕ್ಕಿಂತ ಗೀಜಗ ತುಂಬ ಬುದ್ಧಿವಂತ. ಯಾಕೆ? ಗೂಡನ್ನು ಕಟ್ಟುತ್ತೆ, 2 ಎಂಡ್ ಓಪನ್ ಇಟ್ಟಿರುತ್ತೆ. ಅದು ಒಳಗಡೆ ತನ್ನ ಮರಿಗಳನ್ನಿಟ್ಟರೆ ಕೆಳಗೆ ಬೀಳದೆ ಇರುವಂಥ ರಕ್ಷಣೆ ಇನ್ನೂ ಮಾಡಿ, ಅಪಾಯ ಬಂದರೆ ನಿರ್ಗಮದ್ವಾರ ಅಂತ ಒಳ್ಳೆ ಕಳ್ಳ ಮಾಡೋ ಕೆಲಸ. ಕಳ್ತನ ಮಾಡುವಾಗ ಹೊರಗಡೆ ಹೋಗೋದಕ್ಕೆ ಮೊದಲು ಔಟ್ಲೆಟ್ ದಾರಿ ಮಾಡಿ ಅಲ್ಲೊಬ್ಬರಿಬ್ಬರು ನಿಲ್ಲಿಸಿ ಸೂಚನೆ ಕೊಡುವಂತ ಮಾಡೋ ಹಾಗೆ ನಾವು ಸಂಸಾರದಲ್ಲಿ ಯಾವತ್ತು ಬಿದ್ದು ಅವತ್ತೇ ಹೊರಗೆ ಹೋಗೋ ದಾರಿನ ಮೊದಲು ಪತ್ತೆ ಮಾಡ್ಕೋಬೇಕು. ಹೊರಗೆ ಹೋಗೋ ಪತ್ತೆ ಹೇಗೆ ಮಾಡ್ತೀರಿ? ಮೊದಲು ಹೊರಗೆ ಹೋಗೋದು ಉಂಟು ಅಂತ ಖಾತ್ರಿ ಮಾಡ್ಕೋಬೇಕು. ಇಲ್ಲೇ ಮಳೆ ಬಡ್ಕೊಂಡಿರ್ತೇವೆ ಅಂತ ಬಿಟ್ಟು ಹೊರಗೆ ಹೋಗೋದು ಖಾತ್ರಿ ಆಗಿದೆ ಅಂತ ಹೊರಗೆ ಹೋಗೋ ದ್ವಾರ ಯಾವುದು, ಅದಕ್ಕೆ ಸರಿಯಾದ ಗುರುವನ್ನು ಪತ್ತೆ ಮಾಡಿಕೊಂಡು ವೇದಾಂತ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಈ ಜಗನಿಂದ ಕಲಿಯಬೇಕು. ಆದ್ದರಿಂದ ಪಕ್ಷಿ ಅಂತ ಯಾತಕ್ಕೆ ಚಿತ್ರ ಕೊಟ್ಟರು? ಅದು ದ್ವಾರಕಾ. ದ್ವಾರಕಾ ಇಲ್ಲೇ ಇದೆ, ಇದೇ ದ್ವಾರಕಾ. ದ್ವಾರ ಎಲ್ಲಿ ಅವ್ರು ಇವತ್ತು ಅವರು ಸಂಕಲ್ಪ ಮಾಡಿದವ್ರು ಏನು ಹೆಸರು ಹೇಳಿದ್ರು ಗೊತ್ತೇನು? ದ್ವಾರಿಕಾ ಅಂದರು ಅವರು. ಅದು ಹಳೆಯ ಸಂಪ್ರದಾಯ. ದ್ವಾರಿಕಾ ಇದು ದ್ವಾರ, ಮುಕ್ತಿ ದ್ವಾರ. ಆದ್ದರಿಂದ ಇದು ಜೀವಾತ್ಮನೆಂಬುದು ಗೂಡು ಕಟ್ಟುವ ಪಕ್ಷಿ. ಅದಕ್ಕೆ ರೆಕ್ಕೆ ಇದೆ, ಹಾರುತ್ತೆ ಜನ್ಮಕ್ಕೆ. ಭಗವಂತನನ್ಯಾತಕ್ಕೆ ರೆಕ್ಕೆ ಇರೋ ಪಕ್ಷಿ ಇದ್ರಲ್ಲ, ದ್ವಾಸುಪರ್ಣ, ಒಳ್ಳೆಯ ರೆಕ್ಕೆಗಳು. ಭಗವಂತ ಯಾತಕ್ಕೆ ಹಾರಬೇಕು? ಅದಕ್ಕೆ ಜೀವಾತ್ಮನೆಂಬ ಪಕ್ಷಿಯ ಮೇಲೆ ಅತಿಶಯವಾದ ವ್ಯಾಪಾರ, ಒಂದು ಪ್ರೀತಿ ವಾತ್ಸಲ್ಯವೆಂಬ ಗುಣ ಅದನ್ನು ಬಿಟ್ಟಿರುವುದಿಲ್ಲ. ಅದು
ಈ ಪಕ್ಷಿ ಒಂದು ವೇಳೆ ಭಗವಂತನ ಮರೆತರು ಜೀವಾತ್ಮ ಜನ್ಕಂಡ್ ಪಾಶಂ ವಹಿತ ಪರಂ ಸುಡರ್ಶೋದಿಕೆ ಮಹಾಪಾಶವುಳ್ಳದ್ದು ಈ ಎಲ್ಲೆಲ್ಲಿ ಹೋದರೂ ಹಿಂದೆ ಬರುತ್ತೆ, ಅನುಸರಿಸಿಕೊಂಡು ಅಂತರಾತ್ಮನಾಗಿ ನಿಲ್ಲುತ್ತೆ. ನಿಮ್ಮ ಗೂಡಿಗೆ ನೀವು ಯಜಮಾನರಾಗಿದ್ದರು, ನಾವು ಕರ್ಮಫಲವನ್ನು ತಿಂದರು, ಅಯ್ಯೋ ಇಷ್ಟೇನೆ ಈ ಹಾಳು ಹಣ್ಣನ್ನು ತಿನ್ನುತ್ತಲ್ಲ, ಹುಳ ಬಿದ್ದ ಹಣ್ಣು, ಹತ್ತಿ ಹಣ್ಣು ತಿನ್ನೋದಕ್ಕೇನು ಹೇಳ್ತೇವೆ ಕನ್ನಡದಲ್ಲಿ, ಆಲದೆಲ್ಲದ ಹತ್ತಿಕಾಯಿ ತಿಂದರು ಅಂತ ಮಾಡಿದ್ದಾರೆ ನೋಡಿ. ಆಯಾರ ಹತ್ತಿಕಾಯಿ ಅಂದರೆ ಹತ್ತಿ ಮರದಲ್ಲಿ ಬಿಡುವುದು, ಅದು ಬರೀ ಹುಳ ಬಿದ್ದ ಹಣ್ಣು, ಗುಬ್ಬಚ್ಚಿ ಹೌದೋ ಇಲ್ವೋ, ಅದೇ ಕರ್ಮಫಲ, ಅದಕ್ಕೆ ಸಂಕೇತ ಅದು. ಅನಶ್ನನ್ನನ್ಯೋ ಅಭಿಷಾಕಶೀತಿ, ತಾನು ತಿನ್ನದೆ ನಾನು ಪಕ್ಕದಲ್ಲಿದ್ದೀನಿ, ನನ್ನನ್ನು ನೋಡಿದರೆ ಮೋಕ್ಷವಾಗುತ್ತೆ, ಅದು ಬಿಟ್ಟು ಹಣ್ಣನ್ನೇ ನೋಡುತ್ತಲ್ಲ, ಇದು ದುರ್ಬುದ್ಧಿ. ನೋಡೋಣ ಎಷ್ಟೆಷ್ಟು ಕೊಂಬೆ ಮೇಲೆ ಬೇರೆ ಬೇರೆ ಮರಕ್ಕೆ ಹಾರಿದ್ರು ಜೊತೆ ಇಲ್ಲಿದ್ದರೆ ಯಾವತ್ತಾರು ಒಂದು ದಿವಸ ಇದಕ್ಕೆ ನನ್ನ ಮೇಲೆ ಜ್ಞಾನ ಬರ್ಬೋದು. ಸಮಾನೇ ವೃಕ್ಷೇ ಪುರುಷೋ ನಿಮಗ್ನ, ಉಪನಿಷತ್ತಲ್ಲಿ ಆ ಮುಂದಿನ ವಾಕ್ಯದಲ್ಲಿ ಹೇಳ್ತಾರೆ. ಜೀವಾತ್ಮ ಪರಮಾತ್ಮ ವಿವೇಕವನ್ನು, ಜೀವಾತ್ಮ ಪರಮಾತ್ಮ ಸಂಬಂಧವನ್ನು ಉಪನಿಷತ್ತು ಹೇಳ್ಕೊಡೋದು ಇದು ಒಂದು ಜಾಗ. ಇನ್ನೊಂದು ತತ್ವಮಸಿಯ ವಾಕ್ಯ, ಅಯಮಾತ್ಮ ಬ್ರಹ್ಮ. ಈ ಎಲ್ಲ ವಾಕ್ಯಗಳಲ್ಲಿ ಸಾಮಾನಾಧಿಕರಣ್ಯ ಅಂತ ಮಾಡ್ತೇವೆ. ತುಂಬ ಗಡಸಾದ ವಿಷಯ, ಎಲ್ಲರಿಗೂ ನಿದ್ದೆ ಬರ್ತಾ ಇದೆ. ದಯವಿಟ್ಟು ನಾಳೆ ಬೆಳಗ್ಗೆ ಸೇರಿಕೊಂಡು ಇದನ್ನು ಅನುಭವಿಸೋಣ ಅಂಥೇಳಿ ತಾತ್ಕಾಲಿಕ ಮಂಗಳವನ್ನು ಮಾಡ್ತೇವೆ. ಯಂ ಬ್ರಹ್ಮ ವರುಣೇಂದ್ರರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತನ್ನ ವಿದುಃಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಶ್ರೀಮದ್ಭಾಗವತಂ ಪುರಾಣಮಖಿಲಂ ಯದ್ವೈಷ್ಣವಾನಾಂ ಪ್ರಿಯಂ ಯಸ್ಮಿನ್ ಪಾರಮಹಂಸ್ಯಂ ಏಕಂ ಅಮಲಂ ಜ್ಞಾನಂ ಪರಂ ಗೀಯತೆ ತತ್ರ ಜ್ಞಾನ ವಿರಾಗ ಭಕ್ತಿ ಸಹಿತಂ ನೈಷ್ಕರ್ಮ್ಯಂ ಆವಿಷ್ಕೃತಂ ತಚ್ಛೃಣ್ವನ್ ವಿಪಠನ್ ವಿಚಾರಣಪರೋ ಭಕ್ತ್ಯಾ ವಿಮುಚ್ಯೇಂದ್ರಃ ಕಸ್ಮೈ ಯೇನ ವಿಭಾಸಿತೋ ಯಮತುಲೋ ಜ್ಞಾನಪ್ರದೀಪ ಪುರಾ ತದ್ರೂಪೇಣ ಚ ನಾರದಾಯ ಮುನಯೇ ಕೃಷ್ಣಾಯ ತದ್ರೂಪಿಣ ಯೋಗೀಂದ್ರಾಯ ತದಾತ್ಮನಾಥ ಭಗವದ್ರಾತಾಯ ಕಾರುಣ್ಯತಃ ತಚ್ಶುದ್ಧಂ ವಿಮಲಂ ವಿಶೋಕಮೃತಂ ಸತ್ಯಂ ಪರಂ ಧೀಮಹಿ. ನಮಸ್ತಸ್ಮೈ ಭಗವತೆ ವಾಸುದೇವಾಯ ಸಾಕ್ಷಿಣೆ ಯ ಇದಂ ಕೃಪಯಾ ಕಸ್ಮೈ ವ್ಯಾಸಚಕ್ಷೇ ಮುಮುಕ್ಷವೇ ಯೋಗೀಂದ್ರಾಯ ನಮಸ್ತಸ್ಮೈ ಶುಕಾಯ ಬ್ರಹ್ಮರೂಪಿಣೆ ಸಂಸಾರ ಸರ್ಪಸಂದಷ್ಟಂ ಯೋ ವಿಷ್ಣುರಾತ ಮಮೋಚತಿ ಭವೇ ಭವೇತಾ ಭಕ್ತಿ ಪಾದಯೋಸ್ತವ ಜಾಯತೆ ತಥಾ ಕುರುಷು ದೇವೇಶ ನಾಥಸ್ತ್ವಂ ನೋ ಯತ ಪ್ರಭೋ ನಾಮ ಸಂಕೀರ್ತನಂ ಯಸ್ಯ ಅಂತ ನಿದ್ದೆ ಮಾಡಿಲ್ಲ. ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಃ ತನ್ನಮಾಮಿ ಹರಿಂ ಪರಂ. ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಃ ತನ್ನಮಾಮಿ ಹರಿಂ ಪರಂ.